ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕ ಒಡೆಯನಾಗಿರಂತ ಯೇಸು ಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರ ಕರುಣೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಅದನ್ನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಡೋಣ ಕೃಪೆಗಾಗಿ ದೇವರ ಕೃತಜ್ಞ ಸ್ತೋತ್ರಗಳಾಗನ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಸೊ ಅದೇ ಥರ ಈ ಕ್ಲಾಸಸ್ಗಳನ್ನ ಹೊಸದಾಗಿರೋಂಥ ಕ್ರೈಸ್ತ ಸಹೋದರ ಸಹೋದರಿಗಳು ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸ್ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಅವ್ರ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ನೀವು ಶೇರ್ ಮಾಡ್ಕೊಳ್ಳಿ, ಹಂಚ್ಕೊಳ್ಳಿ. ಈ ಥರ ಅವರೆಲ್ಲ ಕೂಡ ಏನು ಮಾಡಲಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ಹೊಸೊಬ್ರು ಇಂಟ್ರೆಸ್ಟ್ ಇರೋ ಕೂಡ ಏನು ಮಾಡಲಿ, ವಾಕ್ಯಗಳನ್ನ ಕೇಳಿ. ಹೊಸ ಕ್ಲಾಸಸ್ ಕೂಡ ಶುರು ಆಗಿದೆ. ಎವ್ರಿ ಟ್ಯೂಸ್ಡೇ ಸಂಜೆ 8 ಗಂಟೆಗೆ ಹೊಸ ಬೇಸಿಕ್ ಕ್ಲಾಸ್ ಶುರು ಆಗಿದೆ. ಯಾರೋ ಇಂಟ್ರೆಸ್ಟ್ ಇದ್ರೆ ಕೂಡ ಏನು ಮಾಡಿ, ಆ ಕ್ಲಾಸಸ್ ಕೂಡ ಜಾಯಿನ್ ಮಾಡಿಸಿ, ಓಕೆನಾ. ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ, ನಾವು ಬಹು ದಿನಗಳಿಂದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಅನೇಕ ವಿಚಾರಗಳನ್ನ ನೋಡಿದ್ರಿ. ಅದರ ನಾವು ನೋಡಿರೋಂಥ ಅಂಶಗಳು ಏನಪ್ಪಾ ಅಂದ್ರೆ, ಮೊದಲನೇ ಭಾಗದಲ್ಲಿ ಯಾಕೆ ಯೇಸು ಕ್ರಿಸ್ತು ಬರ್ತಾ ಅಂತ ನೋಡಿದ್ರಿ. ಎರಡನೇ ಭಾಗದಲ್ಲಿ ಯೇಸು ಕ್ರಿಸ್ತು ಬರೋದ್ರ ಬಗ್ಗೆ ಇರುವಂಥ ಸಾಮಾನ್ಯವಾದಂಥ ಅಭಿಪ್ರಾಯಗಳ ಬಗ್ಗೆ ನೋಡಿದ್ರೆ. ಮೂರನೇ ಭಾಗದಲ್ಲಿ ಯೇಸು ಕ್ರಿಸ್ತು ಯಾವ ತರ ಬರ್ತಾರೆ ಸತ್ಯವೇದದ ಪ್ರಕಾರ ಅಂತ ನೋಡಿದ್ರೆ. ಈ ತರ ಬರುವಂಥ ಕ್ರಿಸ್ತನನ್ನು ಹೇಗೆ ಕಂಡುಹಿಡಿಯುವಂಥ 4ನೇ ಭಾಗದಲ್ಲಿ ನೋಡಿದ್ರೆ. 5ನೇ ಭಾಗದಲ್ಲಿ ಇವತ್ತು ನಾವೇನಪ್ಪ ನೋಡಿದ್ರೆ, ಹಾಗಾದ್ರೆ ಕ್ರಿಸ್ತನು ಬಂದಿರೋದು ಹಾಗಿದ್ರೆ ಯಾವುದೋ ಒಂದು ಸಮಯದಲ್ಲಿ ಬಂದಿರಬೇಕಲ್ಲ, ಆ ಸಮಯ ಏನು, ಸತ್ಯವೇದ ಏನು ಹೇಳ್ತಾ ಅಂತ ನಾವೇನು ಮಾಡೋಣ ನೋಡೋಣ. ಅದಕ್ಕೆ ಯೇಸು ಕ್ರಿಸ್ತನ ಹತ್ರ ಶಿಷ್ಯರು ಬಂದು ಪ್ರಶ್ನೆ ಕೇಳಬೇಕಾದ್ರೆ, ಸ್ವಾಮಿ ನೀವು ಪ್ರತ್ಯಕ್ಷನಾಗೋದಕ್ಕೂ ಯುಗದ ಸಮ್ಮತಿಗೆ ಸೂಚನೆ ಏನು ಅಂತ ಕೇಳ್ತಾರೆ. ಆ ಸೂಚನೆ ಹೇಳ್ಬೇಕಾದ್ರೆ ಕ್ರಿಸ್ತನು ಬಹು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಆಕಾಶದಲ್ಲಿ ಬರ್ತೀನಿ ಅಂತ ನೋಡ್ತಾ ಇರೋ ಅಂತ ಏನು ಹೇಳಕ್ ಹೋಗಿಲ್ಲ. ಅದ್ರ ಬದಲಾಗಿ ಏನು ಹೇಳ್ತಾರೆ, ಯಾವ ರೀತಿ ಒಂದು ಸೂರ್ಯ ಪ್ರಕಾಶವಂತ ಬೆಳಕು ಅಂದ್ರೆ ಒಂದು ಪೂರ್ವದಿಂದ ಪಶ್ಚಿಮದವರೆಗೂ ಬರ್ತದೋ ಆ ರೀತಿ ಬರ್ತದ. ಪೂರ್ವದಿಂದ ಪಶ್ಚಿಮ ಬರೋಂಥ ಒಂದು ನೀತಿ ಸೂರ್ಯ ನಮ್ಮ ಕರ್ತನು. ಯಾವ ತರ ಸೂರ್ಯ ನಿಧಾನವಾಗಿ ಉದಯ ಆಗ್ತಾನೋ ಆ ತರ ನಮ್ಮ ಕ್ರಿಸ್ತನ ಪ್ರತ್ಯಕ್ಷತೆ ಭೂಲೋಕದಲ್ಲಿ ಇರುತ್ತೆ ಅಂತ ನೋಡಿದ್ರೆ. ಅದಕ್ಕೆ ಮೊದಲನೇ ಒಂದು ಭಾಗದಲ್ಲಿ ಯೂಸ್ ಮಾಡಿರೋಂಥ ಒಂದು ಗ್ರೀಕ್ ವಾರ್ತೆ ಪರೋಷ್ಯ ಅಂತ ನೋಡಿದ್ರಿ. ಪರೋಷ್ಯ ಅಂದ್ರೆ ಪ್ರಸನ್ನತೆ ಅಂತ ನೋಡ್ರಿ, ಪ್ರತ್ಯಕ್ಷ ಅಂತ ನೋಡಿದ್ರಿ. ಆ ಪ್ರತ್ಯಕ್ಷ ಅಂತ ವಾರ್ತೆನ ನಮ್ಮ ಸತ್ಯವೇದದಲ್ಲಿ ತುಂಬಾ ಒಂದು ಸ್ಪಷ್ಟವಾಗಿ ಹಾಕಿರೋದು ನೋಡ್ತೀರಿ. ಮತ್ತೇನ ಬರ್ದಂಥ ಸುವಾರ್ತೆ, ಲೂಕನ ಬರ್ದಂಥ ಸುವಾರ್ತೆಗಳಲ್ಲಿ ನೋವನ ದಿನಗಳಲ್ಲಿ ಯಾವ ರೀತಿ ಇತ್ತೋ ಅದೇ ತರ ಮನುಷ್ಯ ಕುಮಾರನ ದಿವಸಗಳಲ್ಲಿ ಇತ್ತು ಅಂತ ಹೇಳ್ತಾರೆ. ಸೊ ಆ ಒಂದು ವಾರ್ತೆಗಳನ್ನೇ ಮತ್ತೆ 24, 37ರಿಂದ 39ನೇ ವಾರ್ತೆಗಳಲ್ಲೇ ಆ ಪ್ರತ್ಯಕ್ಷತೆ ಅಂತ ವಾರ್ತೆ ಯೂಸ್ ಮಾಡಿರೋದ್ರ ಮುಖಾಂತರ, ಮತ್ತೆ ಲೂಕನ ಬರ್ದಂಥ ಸುವಾರ್ತೆ 17, 26 ಯೂಸ್ ಮಾಡೋಂಥ ವಾರ್ತೆಗಳ ಮುಖಾಂತರ ನಮ್ಗೆ ಬಹು ಸ್ಪಷ್ಟವಾಗಿ ಏನಪ್ಪ ಕ್ಲೀನ್ ಆಗಿ ಗೊತ್ತಾಗ್ತಾರೆ ಅಂತಂದ್ರೆ, ಪ್ರತ್ಯಕ್ಷತೆ ಮತ್ತೆ ಆತನ ದಿನಗಳು ಎರಡು ಒಂದೇ ಅಂತ ನೋಡ್ತೀವಿ. ಅದರ ನೋವನ ಒಂದು ಪ್ರತ್ಯಕ್ಷ ದಿನಗಳಲ್ಲಿ ಹೇಗಿತ್ತೋ ಆ ಥರ ಮನುಷ್ಯ ಕುಮಾರನ ಪ್ರತ್ಯಕ್ಷ ದಿನಗಳಲ್ಲಿ ಇರ್ತಾರೆ ಅಂತ ನೋಡ್ತೀರಿ. ಅದನ್ನ ಲೋಕಲ್ಲಿ ಏನ್ರಿ ನೋವನ ದಿನಗಳಲ್ಲಿ ಹೇಗಿತ್ತೋ ಮನುಷ್ಯ ಕುಮಾರನ ದಿನಗಳಲ್ಲಿ ಆಗಿರ್ತಾ ಇದ್ದಾರೆ. ಸೊ ಅಂದ್ರೆ ಆ ದಿನಗಳು ಪ್ರತ್ಯಕ್ಷತೆ ಆಗಿರೋದು ಎರಡು ಒಂದೇ ಅಂತ ನಮ್ಮ ವಾಕ್ಯದಲ್ಲಿ ಮಾಡಿದ್ವಿ. ನಾವು ಬಹು ಸ್ಪಷ್ಟವಾಗಿ ಏನ್ ಮಾಡಿದ್ವಿ, ನಾವು ಕ್ಲೀನ್ ಆಗಿ ನಾವು ತಿಳ್ಕೊಂಡ್ರಿ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಆ ಒಂದು ಪ್ರತ್ಯಕ್ಷತೆಗೆ ಇರುವಂತ ಸೂಚನೆಗಳು ಮತ್ತೆ 24ನೇದಲ್ಲಿ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಯುದ್ಧಗಳಾಗಂತ ಒಂದು ಸುದ್ದಿಗಳನ್ನ ಕೇಳೋದು, ಭೂಲೋಕದಲ್ಲಿ ಜಳಪಳೆ ಆಗೋದು, ಭೂಕಂಪ ಆಗೋದು, ಬರಗಾಲಗಳು ಬರೋದು, ಘೋರ ವ್ಯಾಧಿಗಳು ಬರೋದು, ಸುಳ್ಳು ಪ್ರವಾದಿಗಳಿದೊಳೋದು, ಸುಳ್ಳು ಅದ್ಭುತಗಳಾಗೋದು ಏನ್ರಿ, ಇನ್ನು ಅನೇಕ ವಿಚಾರಗಳು, ಅಂಜೂರು ಮರ ಚಿಗುರಂಥದ್ದು ಇವೆಲ್ಲ ನೋಡಿದ್ರಿ. ಆಮೇಲೆ ದಾನಿಯೇಲಲ್ಲಿ ಬರ್ದಿರುವಂತ ಪ್ರಕಾರ ಏನ್ರಿ ಜ್ಞಾನ ಹೆಚ್ಚಾಗೋದು, ಮನುಷ್ಯ ಅತ್ತಿತ್ತ ತಿರುಗಾಡೋದು, ಇದ್ರ ಬಗ್ಗೆ ನಾವೇನ್ ಮಾಡಿದ್ವಿ ಬಹು ಸ್ಪಷ್ಟವಾಗಿ ನೋಡಿದ್ವಿ. ನಾವು ಇವತ್ತು ನಮ್ಮ ಮನೆಯಲ್ಲಿ ನಾವು ದಿನನಿತ್ಯ ಯೂಸ್ ಮಾಡ್ತಾ ಪ್ರತಿಯೊಂದು ಇನ್ವೆನ್ಷನ್, ಪ್ರತಿಯೊಂದು ವಸ್ತು ಎಲ್ಲ ಏನ್ರಿ ಈ ಮುಖ್ಯವಾದ ಸಮಯದ ನಂತರನೇ ಆರಂಭ ಆಗಿದೆ ಅಂತ ಕೂಡ ನೋಡ್ತೀರಿ. ಆಮೇಲೆ ಗುಪ್ತವಾಗಿರೋಂಥ ರಹಸ್ಯಗಳನ್ನೆಲ್ಲ ದೇವರು ಬಯಲಿಗೆ ತತ್ತಂತ ಕೂಡ ನೋಡಿದ್ರಿ. ಆತರ ಇವತ್ತೇನಾಗಿದೆ ಅಂದ್ರೆ ಸೀಕ್ರೆಟ್ ಆಗಿರೋದು ಯಾವುದೂ ಇಲ್ಲ, ಎಲ್ಲ ಬಂದ್ಬಿಟ್ಟು ಸ್ಕ್ಯಾಂಡಲ್ಸ್ ಎಲ್ಲ ಬಂದ್ಬಿಟ್ಟು ಹೊರಗಡೆ ಏನಾಗ್ತದೆ ಬರ್ತಾರೆ ಅಂತ ನಾವು ನೋಡ್ತೀರಿ. ಸೊ ಇದರಿಂದ ನಾವ್ ಏನಪ್ಪ ನೋಡಿದ್ವಿ ಅಂದ್ರೆ, ಯಾತಕ್ಕೆ ಬರ್ತಾರೆ ಏನ್ರಿ, ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಂತ ಕೂಡ ನಾವು ಇಷ್ಟೊತ್ತು ನೋಡಿದ್ರಿ. ಇವತ್ತೇನಪ್ಪ ನೋಡಿದ್ರೆ ಯಾವಾಗ ಬರ್ತಾರೆ ಅಂತ ನೋಡೋಣ. ಸದ್ಯಕ್ಕೆ ಇದು ಬೈಬಲ್ ನಮಗೆ ತಿಳಿಸ್ತಾರ ದೇವರು ಅಂತಂದ್ರೆ, ಎಸ್, ಬೈಬಲ್ ಅಲ್ಲಿ ಕೆಲವೊಂದು ವಾರ್ತೆಗಳು ಇದಕ್ಕೆ ಸಂಬಂಧವಾಗಿ ಓದೋಣ. ಎಲ್ಲಿ ಅಂದ್ರೆ ಯೋಬನ ಬರೆದ ಪತ್ರಿಕೆ 24ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಜೋಬ್ 24:1 ಯಾರಾದ್ರೂ ಓದ್ರಿ ಸೋದರಿಗಳು. ಸರ್ವಶಕ್ತನು ಏಕೆ ದಂಡನೆಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ? ನೋಡ್ರ, ಸದ್ಯ ನೋಡ್ಬೇಕು, ಸರ್ವಶಕ್ತ ದಂಡನೆಯ ಕಾಲಗಳು ಸಮೀಪಿಸಿ ಇಟ್ಕೊಂಡಿಲ್ಲ, ನೇಮಿಸಿ ಇಟ್ಕೊಂಡಿಲ್ಲ. ಆತನನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ. ಯಾಕೆ, ವೈ ಹಸ್ ನಾಟ್ ರಿವೀಲ್ಡ್ ದಿಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಈ ಒಂದು ವಿಚಾರಗಳು ಏನ್ರಿ, ದಂಡನೆಯ ಕಾಲಗಳು, ನ್ಯಾಯ ವಿಚಾರಣೆಯ ದಿನಗಳು, ಇವೆಲ್ಲ ದೇವರು ಯಾರಿಗೆ ತಿಳಿಸ್ತಾರಂತೆ? ಸೀಕ್ರೆಟ್ ಆಗಿಟ್ಟವ್ರಂತೆ ವಾಕ್ಯದಲ್ಲಿ ಹೇಳ್ತಾರೆ ಅಲ್ವರ. ಸರಿ, ಯಾರಿಗೆ ತಿಳಿಸ್ತಾರೆ? ಜ್ಞಾನೋಕ್ತಿ 25:2, ಪ್ರಾಬ್ಸ್ 25:2.
ಪ್ರೇಮ ಸಿಸ್ಟರ್. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ನೋಡ್ರ, ವಿಷಯವನ್ನು ರಹಸ್ಯವಾಗಿ ಇಡುವುದು ದೇವರ ಪ್ರಭಾವ, ಅದರ ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ಸೀಕ್ರೆಟ್ ಆಗಿರೋದೇ ದೇವ್ರ ಕೆಲಸ ರೀ. ಅದನ್ನ ಬಿಚ್ಚಿ ಆ ಒಗ್ಗಟ್ಟನ್ನ ಹೊಡೆದು ಓದೋಂಥದ್ದು, ಅರ್ಥ ಮಾಡ್ಕೊಡೋಂಥದ್ದೇ ರಾಜರ ಪ್ರಭಾವ ಅಂತ ಹೇಳ್ತಾರೆ. ಯಾರು ಈ ರಾಜರು? ಅವ್ರ ಪ್ರಭಾವ ಅಂದ್ರೆ ಏನು? ಅದರ ಈ ರಾಜರು ಯಾರು ಅಂತಂದ್ರೆ, ನಾವು ಬೈಬಲ್ ಓದಂದ್ರೆ ಯೇಸು ಕ್ರಿಸ್ತು ನಮ್ಮನ್ನ ಏನ್ ಮಾಡಿದಾರಂತೆ, ಪ್ರಕಟಣೆ 1:6 ಹೇಳ್ತಾರೆ, ದೇವರಿಗೆ ಯಾಜಕರನ್ನಾಗಿಯೂ ಏನ್ರಿ ರಾಜ್ಯ ವಂಶಸ್ಥರ ಅಂತ ಯಾಜಕರನ್ನಾಗಿಯೂ ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರ ಯಾಜಕರು ರಾಜರು ಅಂತಂದ್ರೆ ದೇವರ ಮಕ್ಕಳು. ಅಂದ್ರೆ ದೇವರ ಮಕ್ಕಳುಗಳಿಗೆ ಈ ಗುಡಾರ್ಥಗಳನ್ನ ಬಿಚ್ಚಿ ಓದ್ಕೊಳ್ಳೋಂತ ಒಂದು ಕೃಪೆ ದೇವ್ರೇನ್ ಮಾಡ್ತಾರಂತೆ, ದಯಪಾಲಿಸ್ ಅಂತ ನೋಡ್ತೀರಿ. ಅದರ ಸರಿ, ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಸತ್ಯವೇದಲ್ಲಿ ಏನ್ ನೋಡ್ತೀರಿ, ಅದರ ಏಷ್ಯಾ 34:16 ಓದಬೇಕಾಗಿಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಅಂತ ಹೇಳ್ತಾರೆ. ಒಂದು ಜೊತೆ ಇಲ್ಲದಿರೋದು ಏನ್ರಿ, ಎಲ್ಲವೂ ಜೊತೆ ಜೊತೆಗಿರುತ್ತೆ ಅಂತ ನೋಡ್ತೀರಿ. ಹಂಗಾರೆ ಇವತ್ತೇನ್ ಮಾಡೋಣ ಅಂದ್ರೆ, ಇದು ಯೆಹೋವನ ಶಾಸ್ತ್ರ ಹುಡುಕಿ ಏನ್ ಮಾಡೋಣ ಓದೋಣ. ಇದನ್ನ ಅರ್ಥ ಮಾಡ್ಕೊಳಕ್ಕೆ 3 ಆಂಗಲ್ ಅಲ್ಲಿ ನಾವು ಇದನ್ನ ಓದ್ತೀರಿ. ಮೊದಲನೇದು ಪ್ರವಾದನೆ. ಯಾವ ಪ್ರವಾದನೆ? ನಮ್ಮ ಬಗ್ಗೆ ಯಾರೋ ಹೇಳೋಂಥ ಪ್ರವಾದನೆ ಅಲ್ಲ ರೀ, ಬೈಬಲ್ನಲ್ಲಿ ದೇವರು ಹೇಳಿದಂಥ ಪ್ರವಾದನೆಗಳು. ಆಮೇಲೆ ಬೈಬಲ್ನಲ್ಲೇ ಎಷ್ಟೋ ಕಾಲಗಳ ಬಗ್ಗೆ ಪ್ರವಾದನೆಗಳು ಏನ್ ಮಾಡೋದು ನೋಡಿದ್ದಾರೆ, ಕಾಲಗಳ ಬಗ್ಗೆ, ಸಮಯಗಳ ಬಗ್ಗೆ. ಇದನ್ನ ನಾವು ಏನ್ ಮಾಡೋಣ ಓದೋಣ. ಆಮೇಲೆ ಇದಕ್ಕೆ ಅನುಗುಣವಾಗಿ ಬೈಬಲ್ನಲ್ಲೇ ಕಾಲಗಣನೆ ಅಂತ ಇಟ್ಟಾರೆ. ಆ ಕಾಲಗಣನೆಯಲ್ಲಿ ಹೆಂಗೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ 2ನೇ ಬರಿಕೆ ಬಗ್ಗೆ ಹೇಳೋರು ಅಂತ ನಾವೇನ್ ಮಾಡೋಣ ಓದೋಣ. ಅದರ ಮೊದಲನೇಗೆ ಪ್ರವಾದನೆ. ಯಾವ ಪ್ರವಾದನೆ? ದಾನಿಯೇಲ್ 2:44 ಓದ್ರಿ ಅಂತೀನಿ. ಡ್ಯಾನಿಯಲ್ 2:44. ಪ್ರೇಮ ಸಿಸ್ಟರ್, ಮಹೇಶ್ ಬ್ರದರ್, ಮಹೇಶ್ ಬ್ರದರ್ ಆಗಲ್ಲ. ಓಕೆ, ಪ್ರೇಮ ಸಿಸ್ಟರ್ ಓದ್ರಿ. ಹೆಸರು ಬದರ್ ಓದಿ ಬ್ರದರ್. ಓದಿ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಅಲ್ಲಿ ನೋಡ್ತೀರಿ ಆ ರಾಜರ ಕಾಲದಲ್ಲಿ ಅಂದ್ರೆ ಯಾವ ರಾಜರ ಕಾಲದಲ್ಲಿ? ಈ ಶಿಲೆಯಲ್ಲಿ ನೋಡ್ಬೇಕಾರೆ 4 ವಿಧಂತ ಲೋಕಗಳು ನೋಡ್ತೀರಿ ಅಲ್ವರ. ಏನ್ರಿ ಅಲ್ಲಿ ಬಾಬಿಲೋನ್, ಮೇದೋಪರ್ಷ, ಗ್ರೀಸ್, ರೋಮ್ ರಾಜ್ಯ. ಪಾದ ಭಾಗ ಅಂತಂದ್ರೆ ಇವತ್ತಿರಂತ ಯುರೋಪಿಯನ್ ಇಲ್ಲ ಅಂತ 10 ಕಾಂಟಿನೆಂಟ್ಸ್ ನೋಡ್ತಿದಾರ, ಯುರೋಪಿಯನ್ ನೇಷನ್ಸ್. ಆ ರಾಜರ ಕಾಲದಲ್ಲಿ ಈ ರಾಜ್ಯಗಳು ಇನ್ನ ಆಡಳಿತ ಮಾಡ್ತಾ ಇರ್ಬೇಕಾದ್ರೆ ಪರಲೋಕದಲ್ಲಿ ದೇವರು ಒಂದು ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ನಾವು ಇರೋದು ಇವತ್ತು ಆ ದಿನದಲ್ಲಿ. ಈ ರಾಜರುಗಳು ಇವತ್ತು ಆಡಳಿ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲರ, ಯುರೋಪಿಯನ್ ಗೌರ್ಮೆಂಟ್ ನೋಡ್ರಿ ಬಂತು, ರೋಮ್ ರಾಜ್ಯ ಅದರದ್ದು ಏನ್ರಿ, ಅದರದ್ದು ಮುಂದೆ ಬೆಳವಣಿಗೆ ಆಗಿರೋದೇ ಇವತ್ತಿನ ಡೆವಲಪ್ಮೆಂಟ್. ಈ ರಾಜರ ದಿನಗಳಲ್ಲಿ ಪರಲೋಕದ ದೇವರು ಏನ್ರಿ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಾರೆ. ಹೇಗೆ? ಏನ್ರಿ, ಬಾಬಿಲೋನ್ ಆಡಳಿತ ಮಾಡ್ತಾ ಇರ್ಬೇಕಾದ್ರೆ ಮೇದೋಪರ್ಷದವರು ತನ್ನ ರಾಜ್ಯನ ಸ್ಥಾಪನೆ ಮಾಡಕ್ಕೆ ಸಿದ್ಧತೆ ಮಾಡ್ಕೊಟ್ರು. ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿಯ ಇವತ್ತು ಲೋಕದಂತ ಎಲ್ಲಾ ರಾಜ್ಯಗಳು ಆಡಳಿತ ಮಾಡ್ತಾ ಇರ್ಬೇಕು. ಕ್ರಿಸ್ತನು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾ ಇದಾರೆ. ಇದು ನಮ್ಗೆ ಕ್ಲಿಯರ್ ಪ್ರೂಫ್. ಏನಪ್ಪಾ ಅಂದ್ರೆ, ನಾವು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಇದ್ರಿ, ಕ್ರಿಸ್ತನು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣು ಕಾಣ ಅಂತ ರೀತಿಯಲ್ಲಿ ಸ್ಥಾಪನೆ ಮಾಡಕ್ಕೆ ಏನ್ ಮಾಡ್ತಾನೆ, ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ತಾರೆ. ಅದಕ್ಕೆ ಈ ಒಂದು ಬಂಡೆ ಬಂದು ಏನ್ ಮಾಡ್ತಾವ ಅಂದ್ರೆ, ಆ ಒಂದು ಶಿಲೆನ ಪುಡಿ ಪುಡಿ ಮಾಡ್ತಂತ ನೋಡ್ತೀವಿ. ಫ್ರಾಗ್ಮೆಂಟ್ಸ್ ಎಲ್ಲ ಒಂದು ದೊಡ್ಡ ಕಲ್ಲವಾಗಿತ್ತು, ಲೋಹವಾಗಿತ್ತು, ಪುಡಿ 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 ಮಾಡಿ ಸಿದ್ರಾಗೋಯ್ತು. ವಾಕ್ಯದಲ್ಲಿ ಹೋದ್ರೆ ಏನ್ರಿ ಅದು ಅದು ಕಣದ ಒಟ್ಟಿನ ತರ ಆಗೋಯ್ತು ಅಂತ ನೋಡ್ತೀರಿ. ಜೋರಿಗೆ ಬಿರುಗಾಳಿ ಬಂದು ಬೀಸ್ಕೊಂಡು ಹೋಗ್ಬಿಡ್ತಾರೆ ನೋಡ್ತೀರಿ. ಇವತ್ತು ನಾವು ಲೋಕದಲ್ಲಿ ನೋಡ್ತಾ ಇರೋದ್ರಿ, ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದು ಎಲ್ಲಾ ರಾಜ್ಯಗಳನ್ನ ಪುಡಿ 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 ಮಾಡೋದ್ ನೋಡ್ತೀರಿ. ಪುಡಿ ಪುಡಿ ಅಂದ್ರೆ ಏನರ್ಥ? ದೊಡ್ಡ ದೊಡ್ಡ ರಾಜ್ಯಗಳು ಒಗ್ಗಟ್ಟಾಗಿ ಪವರ್ಫುಲ್ ಆಗಿರೋದು ಇವತ್ತೇನಾಗಿದೆ, ಅದು ಹೋಗ್ತಾ ಇದೆ. ಅದು ಪುಡಿ 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 ಆಗಿ ಫ್ರಾಗ್ಮೆಂಟ್ಸ್ ಆಗಿ ಚಿಕ್ಕ 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 ತುಂಡುಗಳಾಗಿ ಚಿಕ್ಕ ಚಿಕ್ಕ ರಾಜ್ಯಗಳಾಗಿ ನಾವು ಆಗೋದು ನೋಡ್ತೀರಿ ಅಲ್ವರ. ಒಂದ್ ಕಾಲದಲ್ಲಿ USSR ಅಂತ ಇತ್ತು, ಯುನೈಟೆಡ್ ಸೋವಿಯತ್ ಸೋಷಿಯಲ್ ರಿಪಬ್ಲಿಕ್, ಭಯಂಕರ ಪವರ್ಫುಲ್ ರೀ. ವಾಡದ್ ಬಿಸಾಕ್ರು ನೋಡ್ತೀನಿ. ಅದೆಲ್ಲ ಏನಾಯ್ತು ಅಂತಾರೆ, ಎಲ್ಲ ಫ್ರಾಗ್ಮೆಂಟ್ಸ್ ಆಗೋಯ್ತು. ಯುಕ್ರೇನು, ಮಾಲ್ಡವಾ, ಪೋಲೆಂಡ್ ಎಲ್ಲ ಸಪೋರ್ಟ್ ಆಗ್ಬಿಟ್ಟು ನೋಡ್ತೀನಿ, ಅದೆಲ್ಲ ಚಿತ್ರ ಆಗ್ಬಿಡ್ತಾವ ಅದರ. ಏನ್ರಿ, ಒಂದು ಕಾಲಲ್ಲಿ ಹೆಂಗಿತ್ತು, ಇಂಡಿಯಾ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಎಲ್ಲ ಒಟ್ಟಾಗಿತ್ತು ನೋಡ್ತೀನಿ. ಹೊಡೆದ್ರೆ ನೋಡ್ತೀನಿ ಪುಡಿ ಪುಡಿ ಆಗೋಯ್ತು. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ 2 ಭಾಗ ಆಗೋಯ್ತು ರೀ. ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ಶುರು ಹಚ್ಕೊಂಬಿಟ್ಟವ್ರೆ, ಅದರ ಕರ್ನಾಟಕದಲ್ಲೂ ಕೂಡ ಶುರು ಹಚ್ಕೊಂಬಿಟ್ಟವ್ರೆ. ಅದರ ಏನಾಗ್ತಾರಲ್ಲ ಎಲ್ಲ ಪುಡಿ ಪುಡಿಯಾಗಿ ಭಾಗಗಳಾಗೋದಕ್ಕೆ ಶುರು ಆಗ್ತಾರೆ. ಅದರ ದೊಡ್ಡ ದೊಡ್ಡ ಪವರ್ಫುಲ್ ಆಗಿರೋಂಥ ರಾಜ್ಯಗಳು ವಾಡದ ವೀಕ್ ಆಗೋದಕ್ಕೆ ನೋಡ್ತಾರೆ. ಅದಕ್ಕೆ ಏನ್ರಿ, ಯಾವುದೇ ಗೌರ್ಮೆಂಟ್, ಯಾವುದೇ ಪಕ್ಷ
ಇಂಡಿವಿಜುವಲ್ ಗೌರ್ಮೆಂಟ್ನ ಇವತ್ತು ಸ್ಥಾಪನೆ ಮಾಡಕ್ ಆಗ್ತಾ ಇಲ್ಲ ರೀ. ಯಾವ್ದಿದೆ ಪವರ್ಫುಲ್? ಯಾರೋ ಒಬ್ರು ಆಗ್ತಾ ಇತ್ತಾ? ಯೋಚನೆ ಮಾಡ್ರಿ. ಒಂದು ಕಾಲದಲ್ಲಿ ಏನಿತ್ತು? ಕಾಂಗ್ರೆಸ್ ಅಂತಿತ್ತು, ನೆಕ್ಸ್ಟ್ ಬಿಜೆಪಿ ಬಂದ್ರೆ ಅವಾಗ ಅವ್ರಿಗೂ ಆಯ್ತಲ್ಲ, ಒಬ್ರು ಕೆಲ ಆಗ್ತಲ್ಲ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಲ್ವರ. ನಮ್ಮ ಇಂಡಿಯಾ ಬಿಡ್ರಿ ಅಂತೀನಿ, ಇಂಗ್ಲೆಂಡಲ್ಲಿ ಏನಾಗ್ತಾ ಇಲ್ಲ, ಒಂದು ಪರ್ಮನೆಂಟ್ ಆಗಿರೋಂಥ ಒಂದು ಗೌರ್ಮೆಂಟೇ ಬರ್ತಾ ಇಲ್ಲ ನೋಡ್ರಿ ಅಂತೀನಿ. 10 ತಿಂಗಳಾಗಿಲ್ಲ ಗೌರ್ಮೆಂಟ್ ಬಂದು ಆಡೆ ಏನಾಗ್ಬಿಡ್ತು, ಬಿದ್ದೋಗ್ಬಿಡ್ತು. ಅದರ 10 ವರ್ಷದಲ್ಲಿ 6 ಗೌರ್ಮೆಂಟ್ ಏನಾಗಿದೆ, ಚೇಂಜ್ ಆಗಿದೆ. ಅಲ್ಲಿ ಬ್ರಿಟಿಷಲ್ಲಿ ಹೇಳ್ತಾರೆ, ನಾನು ಲಂಡನ್ನಲ್ಲಿ ಇಂಗ್ಲೆಂಡ್ನಲ್ಲಿ ಹೇಳ್ತಾರೆ, ಯೋಚನೆ ಮಾಡಿದ್ದೀನಿ ಅದರ. ಏನ್ರಿ ಅದಲ್ಲ, ಅಲ್ಲ ಏನು ಸುಖ ಸಮಾಧಾನ? ಯಾಕೆ? ಕಲ್ಲು ಬಂದು ಹೊಡಿತಾ ಇದೆ, ಪುಡಿ ಪುಡಿ ಮಾಡ್ತಾ ಇದೆ, ಎಲ್ಲ ವೀಕ್ ಮಾಡ್ತಾವ್ರೆ. ಅಮೆರಿಕ ಏನಿತ್ತು, ದೊಡ್ಡ ಪವರ್ಫುಲ್ ನೇಷನ್ ಕೊಚ್ಕೊಳೋದು. ಹೇಗ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೇಕಾಯ್ತು, ನುಗ್ಗೋದು ಹೊಡೆಯೋದು ಆಯ್ತು, ತಾಕತ್ತು ಇಲ್ಲ ರೀ. ಯಾಕೆ? ಹೊಡೆದು ಬಿಟ್ಟವ್ರೆ, ಕ್ರಿಸ್ತನ್ ಹೊಡೆದವ್ರೆ. ಇವ್ರು ಇರಾನ್ ಹೊಡೆಯೋದಿಲ್ಲ, ದೇವರು ಅಮೆರಿಕಕ್ಕೆ ಹೊಡೆದ ನೋಡ್ರಿ. ಏಟು ಒಟ್ಟಿರೋ ಏಟಿಗೆ ಹೆಂಗಿದೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಆ ಥರ ಆಗ್ಬಿಡುತ್ತೆ ಗತಿರಿ. ಯಾಕೆ? ರಾಜರ ದಿನದಲ್ಲಿ ಪರಲೋಕದ ದೇವರು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಮಾಡೋ ದಿನಗಳಲ್ಲಿ ನಾವು ಇದ್ದೀರಿ. ಇದು ಒಂದು ಪ್ರವಾದನೆ ನೆರವೇರಿಕೆ. ಇನ್ನೊಂದು ಪ್ರವಾದನೆ ಲೂಕ 21-24 ಅಧ್ಯಾಯ. ಲೂಕ್ 21st ಚಾಪ್ಟರ್ ವರ್ಸ್ 24 ಓದ್ರಿ ಯಾರಾದ್ರೂ ದಯವಿಟ್ಟು. ಲೂಕ 21ನೇ ಅಧ್ಯಾಯ 24ನೇ ವಾಕ್ಯ. ಅವರು ಕತ್ತೆಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡುತ್ತಲ್ಪಡುತ್ತಿರುವುದು. ನೋಡ್ರ, ಇಲ್ಲಿ ಇಸ್ರೇಲ್ ಬಗ್ಗೆ ಅಂತ ಪ್ರವಾದನೆ ಮಾತ್ರಿ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕೋದ್ರಿಂದ ಇಸ್ರೇಲ್ ಮೇಲೆ ಏನ್ ದಂಡನೆ ಬರ್ತಂದ್ರೆ, ಯೇಸು ಕ್ರಿಸ್ತ ಫಸ್ಟೇ ಪ್ರವಾದನೆ ಹೇಳ್ಬಿಟ್ರು. ಅವರು ಕತ್ತಿಯ ಬಾಯಿನೇ ಬೀಳುವರು. ಯಾರು? ಇಸ್ರೇಲ್ ಜನಗಳು ಕತ್ತಿಯ ಬಾಯಿನೇ ಬೀಳುವಂತೆ. ಅವರನ್ನು ಅನ್ಯ ದೇಶಗಳಿಗೆ ಸೆರೆಗೆ ಅಂತಾರೆ, ಕರ್ಕೊಂಡು ಹೋಗ್ತಾರಂತೆ. ಅನ್ಯ ದೇಶಗಳ ಸಮಯ ನೋಡಿ, ಸಮಯ ಇದೆ ಅನ್ಯ ದೇಶಗಳಿಗೆ. ದೇವರ ಒಂದು ಸಮಯ ಫಿಕ್ಸ್ ಮಾಡಂತೆ. ಆ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಏನ್ರಿ, ಅನ್ಯ ಜನ ಕೆಳಗಡೆ ತುಳಿದಾಡಲ್ಪಡಬೇಕು. ನೋಡ್ರಿ, ಜನಗಳು ಸೆರೆಗೆ ಹೋಗ್ಬಿಡ್ತಾರಂತೆ. ಇಸ್ರೇಲ್ ಜನಗಳು ಸೆರೆಗೆ ಹೋಗ್ಬಿಡ್ತಾರೆ. ಇಸ್ರೇಲಲ್ಲಿ ಯಾರು ಇರಲ್ಲ. ಅವಾಗ ಯೆರೂಸಲೇಮ್ ಖಾಲಿ ಬಿದ್ದಿರ್ತಾರೆ, ಬರಡು ಭೂಮಿ ಆಗಿರ್ತಾರೆ. ಅದ್ರ ಮೇಲೆ ಯಾರು ತುಳಿದಾಡಲ್ಪಡಬೇಕು ಅಂತಂದ್ರೆ ಅನ್ಯ ಜನಾಂಗದವರು. ನೋಡ್ರಿ, ಇದು ಈ ಶಿಲೆನ ಕ್ಲೀನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಇದೇ ಅನ್ಯ ಜನಾಂಗದವರ ರಾಜ್ಯಗಳ ಕಾಲ. ಈ ಅನ್ಯ ಜನಾಂಗದವರ ಕಾಲ ಏನಿದೆಯೋ ಏನ್ರಿ, ಇದು ಒಂದು ಟೈಮ್ ಫಿಕ್ಸ್ ಆಗಿದೆ ಅಂತೀರಿ. ಆ ಟೈಮ್ ಮುಗಿಯೋ ತನಕ ಯೆರೂಸಲೇಮ್ ಮೇಲೆ ಇವ್ರದೇ ಆಡಳಿತ ಇರ್ಬೇಕಂತೀರಿ ಅಲ್ವರ. ದೇವರನ್ನ ಹೇಳ್ಬಿಟ್ರು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ನೋಡ್ಬೇಕು. ನೀವು ಅಬ್ಸರ್ವ್ ಮಾಡಿದ್ದೀರಿ, ಇಸ್ರೇಲ್ ಜನಗಳು ಸೆರೆಗೆ ಹೋಗ್ಬಿಡ್ತಾರೆ. ಇಸ್ರೇಲ್ ನಿವಾಸಿಗಳು ಯೆರೂಸಲೇಮ್ ಇರಲ್ಲ. ಯೆರೂಸಲೇಮ್ ನಗರ, ಆ ಒಂದು ಭೂಮಿ ಏನಿದೆಯೋ ಖಾಲಿ ಇರ್ತಾರೆ. ಇಸ್ರೇಲ್ ರಾಜ್ಯ ಏನಿದೆಯೋ ಭೂಲೋಕದಲ್ಲಿ ಅದು ಖಾಲಿ ಇರ್ತಂತೆ. ಯಾಕಂದ್ರೆ ಜನಗಳೆಲ್ಲ ಸೆರೆಗೆ ಹೋಗ್ಬಿಡ್ತಾರಂತೆ. ಸೆರೆಗೆ ಹೋಗ್ಬಿಟ್ರೆ ಅದ್ರಲ್ಲಿ ಯಾರಪ್ಪ ಆಡಳಿತ ಮಾಡ್ತಿರ್ತಾರೆ? ಜನಗಳು ಯಾರು ಇಲ್ವಂತಾರೆ. ಆ ಖಾಲಿ ಬರಡು ಭೂಮಿಯಾಗಿ ಬಿದ್ದಿರೋಂಥ ಜಾಗದಲ್ಲಿ ಅನ್ಯ ಜನಾಂಗದವರ ಆಡಳಿತ ಇರ್ತಾರಂತರಿ. ಅದ್ರ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗ್ತಾರೆ ಅಂತಂದ್ರೆ ಅವ್ರಿಗೆ ದೇವ್ರು ಒಂದು ಟೈಮ್ ಫಿಕ್ಸ್ ಮಾಡೋರಂತೆ. ಆ ಟೈಮ್ ಮುಗಿಯೋ ತನಕ ಅಂತ ಹೇಳ್ತಾರೆ. ಅದರ ಸರಿ, ಈ ಟೈಮ್ ಯಾವುದು? ಈ ಟೈಮ್ ಯಾವುದು ಅಂತ ನೋಡಿದ್ರೆ ಯಾಜಕ ಕಾಂಡ 26-28 ಮೆನ್ಷನ್ ಆಗಿದೆ. ಅದರ ಫ್ರೀ ಇದ್ರ ಓದ್ರಿ ಆಯ್ತಾ. ಇವಾಗ ಒಂದೇ ಒಂದು ವಾಕ್ಯ ಓದೋಣ. ಅದೇನು ಹೇಳ್ತಾರೆ ದೇವರು, ನೀವು ದೇವ್ರ ವಾಕ್ಯ ಪ್ರಕಾರ ನಡ್ಕೊಂಡಾಗ ನಿಮ್ಗೆ ಯಾವ ತರ ಆಶೀರ್ವಾದ ಬರ್ತಾರೆ ಅಂತ ಹೇಳ್ತಾರೆ. ನೀವು ವಿರುದ್ಧವಾಗಿ ನಡ್ಕೊಂಡಾಗ ಯಾವ ತರ ಶಿಕ್ಷೆ ಬರ್ತಾರೆ ಅಂತ ಹೇಳ್ತಾರೆ. ಆ ಶಿಕ್ಷೆ ಹೆಂಗಿರ್ತಾರೆ ಅಂತಂದ್ರೆ 7ರಷ್ಟು ನಿಮ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ? ಇವಾಗ ಓದ್ರಿ ಯಾರಾದ್ರು. ಪ್ರೇಮ ಸಿಸ್ಟರ್ ಓದಕ್ಕಾದ್ರೆ ಓದಿ ದಯವಿಟ್ಟು. ಯಾಜಕ ಕಾಂಡ 26ನೇ ಅಧ್ಯಾಯ 28ನೇ ವಾಕ್ಯ ಅಷ್ಟೇ. ಓದ್ರಿ ಓದ್ರಿ. ನಾನು ನಿಮಗೆ ವಿರೋಧವಾಗಿ ಕೋಪದಿಂದ ನಡೆಯುವವನಾಗಿ ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ಶಿಕ್ಷಿಸುವೆನು. ನೋಡ್ರ, ನಿಮ್ಮ ಪಾಪಗಳ ನಿಮಿತ್ತ ನಿಮ್ಗೆ ಏನ್ ಮಾಡ್ತೀನಿ? 7ರಷ್ಟಾಗಿ ಏನ್ ಮಾಡ್ತೀನಿ ನಾನು ನಿಮ್ನ ಶಿಕ್ಷಿಸ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ 7 times ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. 7ರಷ್ಟು ಇಂಗ್ಲೀಷಲ್ಲಿ 7 times ಅಂತ ಬರ್ತಾರೆ. ಇಲ್ಲಿ ಕನ್ನಡದಲ್ಲಿ 7ರಷ್ಟು ಅಂತ ಹಾಕ್ಬಿಟ್ರು. 7ರಷ್ಟು ಏನು ನಿನ್ಗೆ ಇಷ್ಟು ಹೊಡ್ದೀನಿ, 7ರಷ್ಟು ಏನ್ರಿ 7 ಸತಿ. 7 times ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂತ ಬರ್ತದೆ. ಆಕ್ಚುಲಿ ಇಂಗ್ಲೀಷ್ ಹಂಗೆ ಬರ್ತದೆ. 7 times ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾಲದ ಬಗ್ಗೆ ಹೇಳ್ತಿರೋದು. ಅದರ ಇದೆಲ್ಲ ಡೀಟೇಲ್ ಸ್ಟಡಿ ಇದೆ. ಅದರ ಇದಕ್ಕೆ ಫುಲ್ ಡೀಟೇಲ್ ಸ್ಟಡಿ ಇದೆ. 1-1.5 ಗಂಟೆ ಸ್ಟಡಿ ಇದೆ. ಅದೇ ನಿಮಗೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ದೇವ್ ಚಿತ್ತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ಅದೆಲ್ಲ ನೋಡೋಣ, ಓಕೆನ್ರ. ಆದರೆ ಇಲ್ಲಿ 7 times ಅಂತ ಹೇಳ್ಬೇಕಾದ್ರೆ 7 years ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರದು. ಅದರ ಲಿಟ್ರಲ್ ಆಗಿರೋ 7 years ಬಗ್ಗೆ ಹೇಳ್ತಾನೆ ಇಲ್ಲ. ಅದರ ಯಾಕೆ ಅಂತಂದ್ರೆ ದಾನಿಯಲ್ 4ನೇ ಅಧ್ಯಾಯದಲ್ಲಿ ಒಂದು ಸನ್ನಿವೇಶ ನಡೀತಾರೆ. ದಯವಿಟ್ಟು ಫ್ರೀ ಇದ್ರೆ ಬೈಬಲ್ನ ಓದಿ.
ಅಲ್ಲಿ ನೆಬೂಕದ್ನೆಚ್ಚರ್ ರಾಜ ತನ್ನ ಕೋಟೆ ಅರಮನೆ ಬಾಗಿಲ ಮೇಲೆ ನಿಂತ್ಕೊಂಡು ನನ್ನ ಒಂದು ಆಸ್ಥಾನ, ನನ್ನ ಒಂದು ರಾಜ್ಯ ಇಷ್ಟು ಚೆನ್ನಾಗಿ ಕಟ್ಟಿ ಅಂತ ತುಂಬಾ ಕೊಂಡಾಡ್ಕೊಂತ ಇರ್ಬೇಕಾರೆ ಆಕಾಶನ ಅವ್ನು ಮಾಡಿ ಬರ್ತಾರೆ. ನೀನು ದೇವರಿಗೆ ಮಹಿಮೆ ಪಡಿಸಿದ ನಿನ್ನ ಬಗ್ಗೆನೇ ನೀನು ಅಧಿಕವಾಗಿ ಇದು ಮಾಡಿದ್ರಿಂದ ನೀನು 7ರಷ್ಟು ಏನ್ ಮಾಡ್ತೀನಿ, ಶಿಕ್ಷೆ ಕೊಡ್ತೀನಿ. ನೀನು 7 ವರ್ಷ ಹೋಗಿ ಕಾಡಲ್ಲಿ ವಾಸ ಮಾಡಬೇಕು ಅಂತ ಹೇಳ್ತಾರೆ. 7 ವರ್ಷ ಅವ್ನಿಗೆ ಕಾಡಿಗೆ ಹೋಗ್ಬಿಡ್ತಾನ್ರಿ. ಹಸು ತರ ಹುಲ್ ತಿಂತಾನೆ, ಕರಡಿ ತರ ಮೈಯೆಲ್ಲ ಕೂದಲು ಬೆಳ್ಕೊಂಡ್ಬಿಡ್ತಾರೆ. ಅವರು ಪ್ರಜೆಗಳು ಸೈನಿಕರೆಲ್ಲ ಹುಡುಕ್ತಾರೆ, ಸಿಕ್ಕದೇ ಇಲ್ಲ. ಯೋಚನೆ ಮಾಡಿ, ಅಂಥ ದೊಡ್ಡ ಪವರ್ಫುಲ್ ರಾಜನ ಇಷ್ಟು ದೊಡ್ಡ ಸೈನಿಕರೆಲ್ಲ ಹುಡುಕೋದು ಸಿಕ್ಕಲ್ಲ. ಯಾಕೆ ಅಂದ್ರೆ ಅವ್ರನ್ನ ಬುದ್ಧಿ ಭ್ರಮೆ ಮಾಡಿರೋದು ಯಾರು? ದೇವರು. 7 ವರ್ಷ ಆದ್ಮೇಲೆ ಒಂದು ಬುದ್ಧಿ ತಿಳುವಳಿಕೆ ಬರ್ತಾರೆ. ಅವಾಗ ದೇವರ ರಾಜ್ಯವನ್ನು ಏನ್ ಮಾಡ್ತಾರೆ, ರಿಸ್ಟೋರ್ ಮಾಡ್ತಾರೆ ಅಲ್ಲ. ಸೊ ಇದೇನಪ್ಪ ಅಂದ್ರೆ ಅರ್ಥ ಏನಕ್ಕೆ ನಿಂಗೆ 7 ಟೈಮ್ಸ್ ಅಂತ ಹೇಳಿದ್ರೆ 7 ಟೈಮ್ಸ್ ಅಂತ ಅಲ್ಲೂ ಕೂಡ ಬರ್ತಾರೆ. 7 ಟೈಮ್ಸ್ ಅಂದ್ರೆ 7 ಇಯರ್ಸ್ ಅಂತ ಬರ್ತಾರೆ ಅದರ. ಸೊ ಅಲ್ಲಿ 7ರಷ್ಟು ಅಂದ್ರೆ 7 ವರ್ಷ ಅಂತ ಅರ್ಥ. ಸರಿ, ಬೈಬಲ್ ನಮ್ಗೆ ಚೆನ್ನಾಗಿ ಗೊತ್ತು. ಪ್ರವಾದಿಗೆ ಏನ್ರಿ ಅದು ನೇರವಾಗಿರೋ ಭಾಷೆ ಅಲ್ಲ. ಒಂದು ದಿನ ಅಂದ್ರೆ 1 ವರ್ಷ ಅಂತ ನಮಗೆ ಬೈಬಲ್ ಕೊಟ್ಟಿದ್ದಾರೆ. ಬರೀ ಎಲ್ಲಿ ಕೊಟ್ಟಿದ್ದಾರೆ? ಎಜೇಕಿಯಲ್ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದಿಂತೀನಿ. ಎಜೇಕಿಯಲ್ 4:6 ಓದ್ರಿ ಯಾರಾದ್ರೂ. ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮೊಗ್ಗಲಲ್ಲಿ ಮಲಗಿಕೊಂಡು ಯೆಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರುಷವೊಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನೋಡ್ರ, ವರ್ಷ ಒಂದಕ್ಕೆ 1 ದಿನದ ಮೇರೆಗೆ ನಿಮ್ಗೇನು ಒತ್ತುಕೊಳ್ಬೇಕು ಅಂತ ಆದೇಶ ಮಾಡಿದ್ದು ಹೇಳ್ತಾರೆ. ವರ್ಷ ಒಂದಕ್ಕೆ 1 ದಿನದ ಮೇರೆಗೆ. 1 ದಿನ ಅಂದ್ರೆ 1 ವರ್ಷ ಪ್ರವಾದಿಗೆ. ಅಂದ್ರೆ ಏನ್ರಿ ಅಲ್ಲಿ 7 ವರ್ಷ ಅಂತಂದ್ರೆ 7 ವರ್ಷದಲ್ಲಿ ಎಷ್ಟು ದಿನ ಇದೆ ಅಂತ ಫಸ್ಟ್ ಲೆಕ್ಕ ಹಾಕ್ಬೇಕು ನಾವು. 1 ವರ್ಷದಲ್ಲಿ 360 ದಿನ. ಇದು ಬಿಬ್ಲಿಕಲ್ ಕ್ಯಾಲೆಂಡರ್. ಓಕೆನಾ? ಬಿಬ್ಲಿಕಲ್ ಕ್ಯಾಲೆಂಡರ್ ಅಲ್ಲಿ ಇರೋದು ಒಂದು ಏನ್ರಿ ವರ್ಷದಲ್ಲಿ 360 ದಿವಸಗಳು. ಇದನ್ನ ನಾವು ಆಂಟಿ ಕ್ರಿಸ್ಟ್ ಕ್ಲಾಸಲ್ಲಿ ಓದಿದ್ರೆ ಜ್ಞಾಪನ ಇದೆಯಾ ಏನ್ರಿ? ಅದನ್ನ ಮುಂದಕ್ಕೆ ಸ್ವಲ್ಪ ಹೊತ್ತಲ್ಲಿ ರಿವೈಸ್ ಮಾಡ್ತೀನಿ ಯಾವುದಕ್ಕೂ, ಆಯ್ತಾ? 1260 ದಿವಸಗಳು, 3.5 ವರ್ಷ, 42 ತಿಂಗಳು, ಎಲ್ಲ ಒಂದೇ ಸಮಯದ ಬಗ್ಗೆ ಹೇಳ್ತಾ ಇರೋದು. ಸೊ ಹಂಗಂದ್ರೆ 1 ವರ್ಷದಲ್ಲಿ 360 ದಿವಸಗಳು. ಸರಿ, 7 ವರ್ಷದಲ್ಲಿ ಎಷ್ಟು ದಿವಸ ಬಂತು? ಯಾರ ಲೆಕ್ಕ ಹಾಕಿ. 360 ದಿವಸ ಇಂಟು 7 ಇಯರ್ಸ್ ಹಾಕಿದ್ರೆ ಎಷ್ಟು ಬರ್ತದೆ? ಯಾರಾದ್ರೂ ಮಾಡಿ ಕ್ಯಾಲ್ಕುಲೇಷನ್. ಎಷ್ಟು ಬರುತ್ತೆ? 2520. ಎಸ್, 2520 ಡೇಸ್. 2520 ಡೇಸ್ ಅನ್ನ ಏನ್ರಿ? 2520 ಇಯರ್ಸ್. ಪ್ರವಾದಿಗೆ ಒಂದಿನ ಅಂದ್ರೆ 1 ವರ್ಷ. ಅಂದ್ರೆ 2220 ವರ್ಷಗಳು ಅಂತ ಅರ್ಥ. 2520 ದಿವಸಗಳು ಅಂದ್ರೆ 2520 ವರ್ಷಗಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಹೇಳ್ತೀನಿ ಕೇಳಿ. 7 ವರ್ಷದಲ್ಲಿ 2520 ದಿವಸಗಳು ಇದೆ. 2520 ದಿವಸಗಳು ಅಂದ್ರೆ ಪ್ರವಾದಿಗೆ 1 ದಿನ ಬದಲಾಗಿ 1 ವರ್ಷ ಹಾಕೊಂಡ ಅಂದ್ರೆ ಎಷ್ಟು ವರ್ಷ ಬರ್ತಾರಪ್ಪ ಅಂದ್ರೆ 2520 ವರ್ಷ ಬರ್ತಾರೆ. ಸರಿ, ಎಲ್ಲಿಗೆ ಆರಂಭ ಆಗ್ತಾರೆ, ಎಲ್ಲಿಗೆ ಅಂತ್ಯ ಆಗ್ತಾರೆ? ಇದು 12 ಜನರ ಕಾಲ, 2520 ವರ್ಷ. ಇದು ಎಲ್ಲಿ ಆರಂಭ ಆಗ್ತಾರೆ ಅಂದ್ರೆ ಮೊದಲು ಅನ್ಯ ಜನರು ರಾಜನಾಗಿರಂತ ನೆಬೂಕದ್ನೆಚ್ಚರ್ ಆಳ್ವಿಕೆ ಮಾಡೋ ಸಮಯದಿಂದ. ಅವನು ಆಳ್ವಿಕೆ ಮಾಡಿರೋದು 606 ಕ್ರಿಸ್ತ ಪೂರ್ವದಿಂದ. ಇವಾಗ ಏನ್ ಮಾಡಿ, 2520 ಇಯರ್ಸ್ ಕ್ರಿಸ್ತ ಪೂರ್ವ ಆಗಿರೋದ್ರಿಂದ ನಾವು ಮೈನಸ್ ಮಾಡಬೇಕು. 2520 ಇಯರ್ಸ್ ಇಂದ ಯಾರಾದ್ರೂ 606ನ ಮೈನಸ್ ಮಾಡಿ ಎಷ್ಟು ಬರ್ತದೆ ನೋಡಿ. 1914. 1914 ನಲ್ಲಿ ಅನ್ಯ ಜನಾಂಗದವರ ಆಡಳಿತ ಮುಗೀತು. ಇದಕ್ಕೇನ್ ಸೂಚನೆ? 1914 ನಲ್ಲಿ ಏನಾಯ್ತು ಯಾರಿಗಾರ ಗೊತ್ತಿದ್ಯಾ? ವರ್ಲ್ಡ್ ಹಿಸ್ಟ್ರಿಯಲ್ಲಿ ವರ್ಲ್ಡ್ ವಾರ್ 1 ಪ್ರಾಫಸಿ ನೋಡಿದ್ದೀನಿ. ಕರೆಕ್ಟಾಗಿ ಆ ಬಂಡೆಕಲ್ಲು ಬಂದು ಫಸ್ಟ್ ಪುಡಿ ಮಾಡ್ತಂತ್ರಿ. ಏಟ್ ಬಿತ್ತು ಎಲ್ಲಿ? ಶಿಲೆಯ ಪಾದ ಭಾಗಕ್ಕೆ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ರಿ. ನೋಡಿ ಇಮೇಜ್ ಜ್ಞಾಪನ ಆಯ್ತಾ? ಎಲ್ಲಿ ಹೊಡಿತು? ಪಾದ ಕೊಡಿತು. ಪಾದ ಕೊಡ್ದಿದ ತಕ್ಷಣ ಫುಲ್ ಸೂಪರ್ ಸ್ಟ್ರಕ್ಚರ್ ಬಿದ್ದೋಯ್ತ್ರಿ. ವರ್ಲ್ಡ್ ಪವರ್ ವೀಕ್ ಆಗೋಯ್ತು. ಫಸ್ಟ್ ವರ್ಲ್ಡ್ ವಾರ್ಗೆ ಬೈಬಲ್ ಪ್ರಾಫಸ್ ಇದೆ ನೋಡ್ರಿ. ಸೆಕೆಂಡ್ ವರ್ಲ್ಡ್ ವಾರ್ಗೆ ಇದೆ ನೆಕ್ಸ್ಟ್ ನೋಡ್ತೀನಿ ನಾನು ಅದರ. ಅದಕ್ಕೆ ಇದು ಒಂದು ಪ್ರವಾದನೆ ಮಾತು ನೆರವೇರಿಕೆ. ಆ ರಾಜರ ದಿನದಲ್ಲಿ ಅನ್ಯ ಜನಾಂಗರ ಕಾಲ ಮುಗಿತಾ ಇರಬೇಕಾದ್ರೆ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದ ಸ್ಥಾಪನೆ ಮಾಡ್ತಾರೆ. ಬಾಡ್ದು ಬಿಸಾಕ್ತಾರೆ ನೋಡ್ತೀನಿ. ಪುಡಿ ಮಾಡಕ್ಕೆ ಆವಾಗಿಂದ ಶುರು ಮಾಡಿದ್ರು 1914
ಇವತ್ತು ಪುಡಿ ಮಾಡ್ತಾನೆ ಅವ್ರೆ. ಇನ್ನು ಮುಂದಕ್ಕೆ ಬರೋ ದಿನಗಳಲ್ಲಿ ಭಯಂಕರವಾಗಿ ಪುಡಿ 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 ಮಾಡಿ ಜೋರು ಬಿರುಗಾಳಿ. ಏನ್ರಿ ಬಿರುಗಾಳಿ ಅಂತಂದ್ರೆ ಸುಂಟ್ರ ಗಾಳಿ, ಮಹಾಹಿಂಸೆ ಸಮಯದಲ್ಲಿ ಯಾವ ರಾಜ್ಯನೂ ಇಲ್ಬಾರ್ದ್ರಿ, ಆ ಥರ ಮಾಡ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿಗಳೇ, ಇದು ಪ್ರವಾದನೆ. ನೋಡಿ, ಒಂದು ಡೇಟ್ ಸಿಕ್ತು, ಅಂದ್ರೆ ಒಂದು ಕ್ಲೂ ಸಿಕ್ತು. ನಾವಿರೋದು ಏನ್ರಿ ಆತನ ದಿನದಲ್ಲೇ ವಾಸ ಮಾಡ್ತಾ ಇದ್ರಿ ಅಂತಂದ್ರ. ಇನ್ನ ತುಂಬಾ ಕ್ಲಿಯರ್ ಆಗಿರೋ ಪ್ರೂಫ್ ನಮ್ಗೆಲ್ಲಪ್ಪ ಕೊಡ. ನೆಕ್ಸ್ಟ್ ಒಂದು ಪ್ರವಾದನೆ ಅಂದ್ರೆ ದಾನಿಯಲ್ 12ನೇ ಅಧ್ಯಾಯದಲ್ಲಿ. ಓಕೆನಾ? ದಾನಿಯಲ್ 12ನೇದಲ್ಲಿ ಬಂದರೆ ಇಲ್ಲಿ 3 ಡೇಟ್ಗಳನ್ನ ಕೊಡ್ತಾರೆ. ಸರಿ, ಈ ಡೇಟ್ ಯಾವ್ದ್ರ ಬಗ್ಗೆ ಹೇಳ್ತಿದ್ರೆ ಓದನ್ ನೋಡಿದ್ರಿ. ಡ್ಯಾನಿಯಲ್ 12:7 ಓದ್ರಿ. ಪ್ರೇಮಾ ಸಿಸ್ಟರ್ ಇದ್ರ ಲೈನಲ್ಲಿ ಓದ್ಬೋದಾ? ಆಗ್ತದಾ ಪ್ರೇಮಾ ಸಿಸ್ಟರ್? ಓಕೆ, ಯಾರಾದ್ರೂ ಬ್ರದರ್ ಸಿಸ್ಟರ್ಸ್ ಓದಿ. ಓದಿ ಪ್ರೇಮಾ ಸಿಸ್ಟರ್. ಎಡಬಲ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪನೇ, 1 ಕಾಲ 2 ಕಾಲ ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು. ನೋಡ್ರ ಏನ್ರಿ, 1 ಕಾಲ 2 ಕಾಲ ಅರ್ಧ ಕಾಲ ಏನ್ರಿ ಕಳೆಯಬೇಕು. ದೇವಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟು ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗಬೇಕು ಅಂತ ಹೇಳುತ್ತೆ. ಇಲ್ಲಿ 1260 ಡೇಸ್ ಬಗ್ಗೆ ಮಾಡ್ತಾರೆ. ಇದು ಆಂಟಿ ಕ್ರೈಸ್ಟ್ ಪೀರಿಯಡ್ ಬಗ್ಗೆನೇ ಮಾತಾಡ್ತಾರೆ. ಅದನ್ನ ಮಾಡಿ ಓದಿದ್ರಿ ಆಂಟಿ ಕ್ರೈಸ್ಟ್ ಪೀರಿಯಡ್ ಬಗ್ಗೆ. ಅದರ ಎಲ್ಲಿಂದ ಆರಂಭ ಆಯ್ತು, ಎಲ್ಲಿಗೆ ಅಂತ್ಯ ಆಯ್ತು? 539 AD ಇಂದ ಹಿಡಿದು 1260 ಇಯರ್ಸ್ ಆ್ಯಡ್ ಮಾಡಿದ್ರೆ ನಮಗೆ ಬರೋದು 1799 AD. ಅದರ 1719ನಲ್ಲಿ ದೇವರ ಜನ ಬಲವು ಸಂಪೂರ್ಣವಾಗಿ ಮುರಿಲ್ಪಟ್ಟಿತ್ತು. ಆವಾಗ ಇದೆಲ್ಲ ನೆರವೇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಹೇಳ್ತಾ ಇರೋದು ಆಂಟಿ ಕ್ರೈಸ್ಟ್ ಪೀರಿಯಡ್ ಬಗ್ಗೆನೇ. ಆಂಟಿ ಕ್ರೈಸ್ಟ್ ಆರಂಭ ಆಗೋದಾಗಿಂದ 1260 ವರ್ಷಗಳು ತೊಗೊಂಡ್ರೆ ಕರೆಕ್ಟಾಗಿ ನಮ್ಗೆ ಏನಾಗ್ತದೆ ಅಂತ ಬೈಬಲ್ ಪ್ರಾಫಸ್ ಇದೆ. ಇದು ನಮಗೆ ಚೆನ್ನಾಗಿ ಗೊತ್ತು. ಆಂಟಿ ಕ್ರೈಸ್ಟ್ ಪೀರಿಯಡ್ ನಾವು ಓದಿದ್ರಿ ಅದರ ಏನ್ರಿ, 3.5 ವರ್ಷಗಳು, 1260 ದಿವಸಗಳು ಅಲ್ದ್ರ, 42 ತಿಂಗಳು ಅಂದ್ರೆ ಎಲ್ಲ ಒಂದೇ ಸಮಯದ ಬಗ್ಗೆನೇ ಮಾತಾಡ್ತಾರೆ ಅಲ್ದ್ರ. ಅದರಿಂದ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಓದಕ್ಕೆ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ನೋಡಿರೋದ್ರಿಂದ. ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕಂದ್ರೆ ಹೇಗೆ ಮಾಡ್ಬೋದು ಅಂದ್ರೆ 1260 ದಿವಸಗಳನ್ನ ಅಲ್ಲಿ ಕೊಟ್ಟಿರೋಂಥ 40 ತಿಂಗಳಲ್ಲಿ ವಿಭಾಗಿಸಿ ಡಿವೈಡ್ ಮಾಡಿದ್ರೆ 1 ತಿಂಗಳಿಗೆ 30 ದಿವಸಗಳಿದೆ ಅಂತ ಬರ್ತದೆ. ಈ 1 ತಿಂಗಳಿಗೆ 30 ದಿವಸನ ವರ್ಷದಲ್ಲಿರೋಂಥ 12 ತಿಂಗಳಿಗೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರೋದು 360 ದಿವಸ. ದಿಸ್ ಇಸ್ ಬಿಬ್ಲಿಕಲ್ ಕ್ಯಾಲೆಂಡರ್. ನಮ್ಮ ಕ್ಯಾಲೆಂಡರ್ ಎಲ್ಲ ಅದಲ್ಲ, ಬಿಬ್ಲಿಕಲ್ ಕ್ಯಾಲೆಂಡರ್ ಡಿಫ್ರೆಂಟ್. ಓಕೆನ್ರಾ? ಬಿಬ್ಲಿಕಲ್ ಕ್ಯಾಲೆಂಡರು ನೈದರ್ ಸೋಲಾರ್ ಕ್ಯಾಲೆಂಡರ್ ನೈದರ್ ಲೂನಾರ್ ಕ್ಯಾಲೆಂಡರ್. ಇಟ್ ಇಸ್ ಆವರೇಜ್ ಆಫ್ ದ ಬೋತ್. ಓಕೆನಾ? ಇನ್ನು ಪ್ರೂವ್ ಮಾಡ್ತೀನಿ ಈ ಕ್ಲಾಸ್ ಎಂಡಲ್ಲಿ, ನಿಮಗೆಲ್ಲ ಪ್ರೂವ್ ಮಾಡ್ತೀನಿ. ಓಕೆನಾ? ಸೊ ಬಿಬ್ಲಿಕಲ್ ಕ್ಯಾಲೆಂಡರ್ಲಿ 1 ವರ್ಷಕ್ಕೆ 360 ದಿವಸ. ಈ 360 ದಿವಸನ 3.5 ಕಾಲ ಅಂತ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ತಿರ್ಗಾ ಬರೋದು 1260 ದಿವಸಗಳು. ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ವಿಧ ಕರೆಕ್ಟ್ ಆಗಿದೆ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡೋದಕ್ಕೆ. ಸರಿನಾ? ಆಮೇಲೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಗೆ ಪ್ರವಾದಿಗೆ ಏನ್ರಿ, 1 ದಿನ ಅಂದರೆ 1 ವರ್ಷ. ಹಂಗಂದ್ರೆ ನಾವು ಕ್ರಿಸ್ತ ವಿರೋಧಿ ಬಗ್ಗೆ ಪಾಠದಲ್ಲಿ ಆಡಿ ನೋಡಿರೋಂಥ ರೀತಿಯಲ್ಲಿ ಈ 1260 ದಿವಸಗಳು ಅಂದರೆ 1260 ವರ್ಷ. ಹಾಳು ಮಾಡುವಂಥ ಅಸಹ್ಯ ವಸ್ತು ಸ್ಥಾಪನೆ ಆದಾಗಿಂದ 1260 ವರ್ಷಗಳು ತಗೊಂಡಾದ್ರೆ ನಮಗೆ 1799 ಇಸ್ವಿಗೆ ಬರ್ತದೆ. ಇದು ಕಂಪ್ಲೀಟ್ ಆಂಟಿ ಕ್ರೈಸ್ಟ್ ಪೀರಿಯಡ್. ಅದರ ಈ ಆಂಟಿ ಕ್ರೈಸ್ಟ್ ಪೀರಿಯಡಲ್ಲಿ ಆಂಟಿ ಕ್ರೈಸ್ಟ್ ಪೀಕ್ ಆಗಿ ಪೋಪ್ ಏನು ಮಾಡಿದ್ದು, ರಾಜ್ಯಂತ್ರ ಆಡಳಿಕೆ ಮಾಡಿದ್ದು. 1799ನಲ್ಲಿ ಈ ಪೋಪಿನ ಎಲ್ಲ ಆಡಳಿತ ಏನಾಗ್ಬಿಡ್ತದೆ, ಎಂಡ್ ಆಗ್ಬಿಡ್ತದೆ. ಯಾವಾಗ ನೆಪೋಲಿಯನ್ ಬೋನಾಪಾರ್ಟು ಪೋಪ್ನ ಅರೆಸ್ಟ್ ಮಾಡಿ ಜೈಲಿಂದ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾರೋ, ಪೋಪ್ ಪಯ 6 ಜೈಲಲ್ಲೇ ತೀರ್ಕೊಂಡ್ಬಿಡ್ತಾರೋ, ಜನಗಳು ಗೊತ್ತಾಗ್ಬಿಡ್ತಾರೋ ಪೋಪ್ಗೆ ಆ್ಯಕ್ಚುಲಿ ಪವರ್ ಇಲ್ಲ, ಅವ್ನು ಹೇಳಿದೆಲ್ಲ ಸುಳ್ಳು ಅಂತ. ಸೊ ಅವಾಗ ಪೋಪಿನ ಆಡಳಿತ ನಿಂತೋಯ್ತು. ಯಾವ ಥರ ಆಡಳಿತ? ಸಿವಿಲ್ ಮತ್ತು ರಿಲಿಜಿಯಸ್ ಪವರ್ ಆಗಿ ರೂಲ್ ಮಾಡ್ತಾರೆ ಗೊತ್ತಾ. ಇಷ್ಟ ಬಂದವನ ಸಾಯಿಸಾಕೋದು, ಇಷ್ಟ ಬಂದ ರಾಜನ ಅಭಿಷೇಕ ಮಾಡೋದು, ಕೆತ್ತಾಕೋದು. ಇವಾಗ ಅದಿಲ್ಲ ರೀ, ಒಟ್ಟೋಯ್ತು. 1799 ಇಟ್ ಆಲ್ ಎಂಡೆಡ್. ಅದರ ಎಲ್ಲಿಂದ? ಫಸ್ಟ್ ಪ್ರಭುರಾತ್ರಿ ಭೋಜನ ಸ್ಥಾಪನೆ ಮಾಡಿದ ದಿನದಿಂದ. ಇದಕ್ಕೆ ಬೈಬಲಲ್ಲಿ ಕೊಡಂತ ಹೆಸರು, ಈ ಪ್ರಭುರಾತ್ರಿ ಭೋಜನನ ಏನ್ರಿ ವ್ಯತ್ಯಾಸವಂತ ರೀತಿಯಲ್ಲಿ ಸತ್ಯವಿರುದ್ಧ ವಿರುದ್ಧವಾಗಿಯೇ ಮಾಡ್ತಾರೆ ಗೊತ್ತಾ. ಅದಕ್ಕೆ ಕೊಡಂತ ಹೆಸರು ಏನಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು.
ಯಾಕೆ ಅಸಹ್ಯ ವಸ್ತು ಅಂತ ಹೇಳ್ತಾರೆ, ಯಾಕೆ ಇದು ಹಾಳು ಮಾಡೋದು ಅಂತ ಹೇಳ್ತಾರೆ ಅಂದ್ರೆ, ನೋಡ್ರಿ, ಒಂದು ವಸ್ತು ಅಸಹ್ಯ ಯಾವಾಗ ಆಗ್ತಾರೆ ಅಂತಂದ್ರೆ, ನಮ್ಗೆ ತೃಪ್ತಿ ಆಗಿದ್ಮೇಲೆ ಕೂಡ ಆ ವಸ್ತುನ ತಿರ್ಗಾ ಹಂಗೆ ಮಾಡ್ತಾ ಇದ್ರೆ ಏನಾಗ್ಬಿಡ್ತಾರೆ, ಅಸಹ್ಯ ಆಗ್ಬಿಡ್ತಾರೆ. ಅದರ ಉದಾಹರಣೆಗೆ ಹೇಳ್ಬೇಕಾದ್ರೆ, ನಾವು ಊಟಕ್ಕೆ ಕೂತ್ಕೊಂತೀರಿ. ಉದಾಹರಣೆ, ನಮಗೆ ಬಿರಿಯಾನಿ ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಊಟಕ್ಕೆ ಕೂತ್ರಿ, ಊಟಕ್ಕೆ ಇಷ್ಟ ಅಂತ ಅಂದ್ಬಿಟ್ಟು ಬಿರಿಯಾನಿ ಡೈಕ್ಸ ಕಟ್ಟಾಗೊಂಡು ತಿಂತಾಗತ್ತದ. ಒಂದು ಹೊಟ್ಟೆ ಎಷ್ಟಿದ್ರೆ ಅಷ್ಟು ತುಂಬೋದು ತಿನ್ಬೋದು. ಅದ್ಮೇಲೆ ತಿರ್ಗಾ ಆಗ್ತಾನೆ ಇದ್ರೆ ಏನಾಗ್ಬಿಡ್ತಾರೆ, ವಾಕರಿಕೆ ಬಂದ್ಬಿಡ್ತಾರೆ, ಅಸಹ್ಯ ಆಗ್ಬಿಡ್ತದೆ. ಇದೇ ತರ ಆಗೋಯ್ತರಿ. ಯಾವಾಗ ಕ್ರಿಸ್ತನು ಶಿಲ್ಬೆ ಮೇಲೆ ತನ್ನ ಪ್ರಾಣನ ಕೊಟ್ಟು ದೇವರ ನೀತಿನ ತೃಪ್ತಿ ಪಡಿಸಿದ್ರು, ತನ್ನ ಬಲಿ ಮುಖಾಂತರ ಎಲ್ಲಾ ಬಲಿಗೆ ಫುಲ್ ಸ್ಟಾಪ್ ಇಟ್ರು, ಇನ್ನು ಮುಂದಕ್ಕೆ ಇನ್ಯಾವ ಬಲಿ ಕೊಡಂತ ಅವಶ್ಯಕತೆ ಇಲ್ಲ. ಇನ್ನೇನಾರ ಕೊಟ್ರೆ ದೇವ್ರಿಗೆ ಅದು ಅಸಹ್ಯ ದೇವರ ದೃಷ್ಟಿಯಲ್ಲಿ. ಇಸ್ರೇಲ್ ಜನಗಳು ಏನ್ ಮಾಡೋದಂದ್ರೆ, ಏಸು ಕ್ರಿಸ್ತು ಸತ್ತಿದ ಮೇಲೆ ಕೂಡ ದೇವರ ಆಲಯದಲ್ಲಿ ಯಜ್ಞಗಳ ಕೊಡಕ್ ಶುರು, ದೇವ್ರಿಗೆ ಅಸಹ್ಯ ಆಗ್ಬಿಡ್ತು. ವಾಡ್ದು ಬಿಸಾಕರು ಆ ಬಲಿಪೀಠನ. ರೋಮ್ ಜನಗಳು ಬನ್ನಿ ಮಾಡೋದು, ನಾಶ ಮಾಡಾಕ್ಬಿಟ್ರು. ಇದೇ ತರ ಕ್ರಿಸ್ತನು ಶಿಲ್ಬೆ ಮೇಲೆ ನಮ್ಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಅದನ್ನ ನೆನಪನ್ನ ವರ್ಷಕ್ಕೆ ಒಂದೇ ಸತಿ ಮಾಡ್ಬೇಕು. ಅದನ್ನ ನೆನಪಿಗೆ ನಾನು ಇಷ್ಟ ಬಂದ ರೀತಿ ಮಾಡ್ತೀನಿ, ಮಾಡಿದವಾಗೆಲ್ಲ ಕ್ರಿಸ್ತನ್ ಮಣ್ಣ ನೆನ್ಸ್ಕೊಂಡಂಗೆ ಅಂತ ಅಂದ್ಬಿಟ್ಟು ದಿನಾ ಪ್ರಭುರಾತ್ರಿ ಪೂಜೆ ಮಾಡೋದು, ವಾರಕ್ಕೊಂದ್ಸತಿ ಮಾಡೋದು, ತಿಂಗಳಿಗೊಂದ್ಸತಿ ಮಾಡೋದು, ಇಷ್ಟ ಬಂದವಾಗೆಲ್ಲ ಮಾಡ್ತಾನೆ ಇದ್ರೆ ಇದು ದೇವರ ದೃಷ್ಟಿಲಿ ಅಸಹ್ಯ. ಅದಕ್ಕೆ ಆ ಪ್ರಭುರಾತ್ರಿ ಭೋಜನ ಸತ್ಯ ವಿರುದ್ಧವಾಗಿ ಮಾಡೋದಕ್ಕೆ ಕೊಟ್ಟಿರೋ ಹೆಸರು ಹಾಳು ಮಾಡುವಂತ ಅಸಹ್ಯ ವಸ್ತು. ಅಸಹ್ಯ ವಸ್ತು ರೀ ಅದು. ಈ ಅಸಹ್ಯ ವಸ್ತು ಯಾರು ಮಾಡ್ತಾರೋ ಅವ್ರನ್ನ ಸತ್ಯವೇದಳೋದು ಅವನ್ನ ಹಾಳು ಮಾಡ್ತಾರೆ ಅಂತಾರೆ. ಅದಕ್ಕೆ ಹಾಳು ಮಾಡೋಂಥ ಅಸಹ್ಯ ವಸ್ತು ಇದು ಸ್ಥಾಪನೆ ಆದಾಗಿಂದ 1260 ದಿವಸಗಳು ಅಂತಂದ್ರು. ಸರಿ, ಇದು ಮೊದಲನೇ ಡೇಟ್. ದಾನಿಯಲ್ನಲ್ಲಿ ಇನ್ನೊಂದು ಡೇಟ್ ಕೂಡ ಕೊಟ್ಟಿದ್ದಾರೆ. ಓದೋಣ. ಎಲ್ಲಪ್ಪ ಅಂದ್ರೆ ದಾನಿಯಲ್ 12:11 ಓದ್ರಿ. ದಾನಿಯಲ್ 12:11 ಓದ್ರಿ ಯಾರಾದ್ರ. ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತು ಪ್ರತಿಷ್ಠಿತವಾದ ಮೇಲೆ 1290 ದಿನಗಳು ಕಳೆಯಬೇಕು. ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನ ಧನ್ಯನು. ನೋಡ್ರ, ಇಲ್ಲಿ 11ನೇ ವಾಕ್ಯದಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ನಿತ್ಯ ಹೋಮವನ್ನು ನೀಗಿಸಲ್ಪಟ್ಟು ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಆದಾಗಿಂದ 1290 ದಿವಸಗಳು ಕಳಿಯಬೇಕು ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟ ಕ್ಲೂ ಏನ್ರಿ, ನಿತ್ಯ ಹೋಮವನ್ನು ನೀಗಿಸಿ. ಹೇಳದಲ್ಲ, ನಿತ್ಯ ಹೋಮನ ಏನ್ರಿ, ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಹಿಂಗಿತ್ತು, ದಿನನಿತ್ಯ ಕೊಟ್ಟಂಗಿತ್ತು. ದಿನನಿತ್ಯ ರಿಪೀಟ್ ಮಾಡೋದ ಅವಶ್ಯಕತೆ ಇಲ್ಲ ರೀ. ನಿತ್ಯ ಅದು ನಿತ್ಯವಾಗಿ ಇತ್ತೆ ಹೋಮ, ತಿರ್ಗಾ ರಿಪೀಟ್ ಮಾಡೋದ ಅವಶ್ಯಕತೆ ಇಲ್ಲ. ಹೀಬ್ರೂಸಲ್ಲಿ ಹೇಳ್ತಾರಲ್ಲ, ಮಹಾಯಾಜಕಂತರ ವರ್ಷ ಹೋಗ್ಬಿಟ್ಟು ಯೇಸು ಕ್ರಿಸ್ತು ಸಲ್ಸಂತ ಅವಶ್ಯಕತೆ ಇಲ್ಲ. ಪರಿಶುದ್ಧನು, ನಿಷ್ಕಳಂಕನು, ನಿರ್ದೋಷಿ, ಇದನ್ನ ಯುಗದ ಸಮಾಪ್ತಿಯಲ್ಲಿ ಒಂದೇ ಸತಿ ಮಾಡಿ ಮುಟ್ಬಿಟ್ಟು ಅದರ ಇದನ್ನ ತೃಪ್ತಿ ಮಾಡಿ ತಿರ್ಗಾ ರಿಪೀಟ್ ಮಾಡ್ತೀನಿ ಅಂತಂದ್ರೆ ಯಾವುದೇ ರೀತಿ ರಿಪೀಟ್ ಮಾಡಿದ್ದಾರೆ ದೇವ್ರ ದೃಷ್ಟಿಲಿ ಅಸಹ್ಯ. ಅಂದ್ರೆ ಇಲ್ಲಿ ಕೂಡ ಒಂದೇ ಡೇಟ್ ಕೊಡ್ತಾವ್ರೆ. ಎಲ್ಲಿಂದ ಆರಂಭ ಆಗ್ತಾರೆ ಅಂದ್ರೆ ಸೇಮ್ ಪೀರಿಯಡ್. ಯಾವ ಪೀರಿಯಡು ಏನ್ರಿ, 1290 ದಿವಸಗಳು ಆರಂಭ ಆಗ್ಬೇಕು. ಪ್ರವಾದಿಗೆ ಒಂದಿನ ಅಂದ್ರೆ 1 ವರ್ಷ. ಎಲ್ಲಿಂದ ಆರಂಭ ಆಗ್ಬೇಕು ಏನ್ರಿ, ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಆಯ್ತಲ್ಲ 539ನೇ ಕ್ರಿಸ್ತ ಶಕದಲ್ಲಿ ಈ ಪ್ರಭು ರಾತ್ರಿ ಭೋಜನ ಅಂತ ಮೊದಲನೇ ಸತಿ ಮಾಡಿದಲ್ಲ, ಅಲ್ಲಿಂದ 1290 ವರ್ಷಗಳನ್ನ ಕೂಡಿಸ್ಬೇಕು. ಕೂಡಿಸಿ ಎಷ್ಟು ಬರ್ತಾರೆ, 531ಗೆ 1290 ವರ್ಷಗಳ ಕೂಡಿಸಿದ್ರೆ ಎಲ್ಲಿ ಬರ್ತಾರೆ? ಎಷ್ಟು ಬರ್ತದೆ? 1829. ಅದರ 1829 ಏನಪ್ಪ ಆಯ್ತು? ಈ ಡೇಟ್ ಏನು ಕೊಟ್ಟಿದೆ ಅಂದ್ರೆ 1829 ಇಂಪಾರ್ಟೆಂಟ್ ಮೂವ್ಮೆಂಟ್ ನಡೀತಾರೆ. ವಿಲಿಯಂ ಮಿಲ್ಲರ್ ಅಂತ ಮೂವ್ಮೆಂಟ್ ನಡೀತು. ಯಾರಿದು ವಿಲಿಯಂ ಮಿಲ್ಲರು ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇವರು 7th ಡೇ ಅಡ್ವೆಂಟಿಸ್ಟ್ ಇಂದ ಬಂದಿರೋಂಥ ಒಬ್ಬ ವ್ಯಕ್ತಿ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ 1829 ಏನ್ರಿ, ಇವರು ಒಂದು ಮಿಲ್ಲರ್ ಮೂವ್ಮೆಂಟ್ ಅಂತ ಶುರು ಮಾಡ್ತಾರೆ. ಏನು ಶುರು ಮಾಡ್ತಾರೆ, 1844 ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದ್ಬಿಡ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಸೀದಾ ಎಲ್ಲಾ ಕಡೆ ಹೋಗ್ಬಿಟ್ಟು ಸುವಾರ್ತೆ ಸಾರಕ್ಕೆ ಶುರು ಮಾಡ್ತಾರೆ. ಅದರ ಅದರಿಂದ ನಾವು ಯೇಸು ಕ್ರಿಸ್ತನ ಎದುರುಗೊಳ್ಳಕ್ಕೆ ನಾವೇನ್ ಬೇಕು, ನಾವೆಲ್ಲ ರೆಡಿ ಆಗ್ಬೇಕು. ದಯವಿಟ್ಟು ನಾವೇನ್ ಮಾಡೋಣ ಹಂಗಾರೆ, ನಮ್ಮ ಇರೋಂಥ ಆಸ್ತಿ ಎಲ್ಲ ಮಾರ್ಬಿಟ್ಟು ನಾವೇನ್ ಮಾಡೋಣ, ಬೈಬಲ್ ಪಕ್ಕ ನಡೆಯೋಣ ಅಂದ್ಬಿಟ್ಟು ಎಲ್ಲರಿಗೂ ತುಂಬಾ ಎಚ್ಚರಿಕೆ ಕೊಡ್ತಾರೆ. ಇವ್ರ ಮಾತನ್ನು ಕೇಳಿ ಎಷ್ಟೋ ಜನ ಕ್ರೈಸ್ತವರು ತನ್ನ ಆಸ್ತಿ ಅಂತಸ್ತೆಲ್ಲ ಮಾಡ್ಬಿಟ್ಟು ದರಿದ್ರಗಳೇ ಕೊಟ್ಬಿಟ್ಟು ಎಲ್ಲ ಕ್ರಿಸ್ತನ್ ತರ ಮಾರ್ಪಾಡಾಗ್ಬಿಡ್ತಾರೆ. ಏನ್ರಿ, ಕ್ರಿಸ್ತನ್ ತರ ಎಲ್ಲ ಕ್ಯಾರೆಕ್ಟರ್ಗಳೆಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅಲ್ವರ. ಯಾಕೆ ಅಂದ್ರೆ 1844 ಕ್ರೈಸ್ಟ್ ಬರ್ತಾನೆ ವಾಕ್ಯದ ಮುಖಾಂತರ ಪ್ರೂವ್ ಮಾಡಕ್ ಶುರು ಮಾಡ್ತಾ ನೋಡಿದೀನಿ. ಅವಾಗ
ಎಲ್ಲರೂ 1844 ಒಂದು ಪರ್ಟಿಕ್ಯುಲರ್ ದಿನದಲ್ಲಿ ಒಂದು ಬೆಟ್ಟ ಮೇಲೆ ನಿಂತ್ಕೊಂಡ್ಬಿಡ್ತಾರಲ್ಲ, ಬಿಳಿ ನಿಂಗೆ ಹಾಕೊಂಡ್ಬಿಟ್ಟು ಯೇಸು ಕ್ರಿಸ್ತು ಬರ್ತಾರೆ ನಮ್ಮನ್ನ ಕೊಂಡೋಗ್ತಾರೆ ಅಂತ. ಆದರೆ ಇವ್ದು ಎದು ನೋಡೋಂಥ ರೀತಿಯಲ್ಲಿ ಆ ವರ್ಷ ಆ ಪರ್ಟಿಕ್ಯುಲರ್ ದಿನದಲ್ಲಿ ಏನೂ ಆಗಲೇ ಇಲ್ಲ. ಯೇಸು ಕ್ರಿಸ್ತು ಬಂದು ಇವ್ರನ್ನ ಕರ್ಕೊಂಡೇ ಹೋಗಿಲ್ಲ. ಯಾವಾಗ ಕರ್ಕೊಂಡು ಹೋಗಿಲ್ವೋ ಜನಗಳಿಗೆ ಬೇಜಾರಾಗೋಯ್ತು. ನಾನು ನಂಬಿದೆಲ್ಲ ಸುಳ್ಳಾಗೋಯ್ತಲ್ಲ ಅಂತಂದ್ಬಿಟ್ಟು ಅವಾಗ ಏನು ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಯಾರೆಲ್ಲ ನನಗೆ ಆಸ್ತಿಗಳನ್ನ ಬಡವರಿಗೆಲ್ಲ ಕೊಟ್ಟಿದ್ರು, ದಾನ ಧರ್ಮ ಮಾಡಿದ್ರು, ಮಾರ್ಬಿಟ್ಟಿದ್ರು, ಅವ್ರ ಹತ್ರ ವಾಪಸ್ ತಿರ್ಗಾ ತೊಗೊಳಕ್ಕೆ ಏನು ಮಾಡಿದ್ರು, ಶುರು ಮಾಡಿದ್ರು. ಅಂದ್ರೆ ಇವರು ದೇವರಿಗೆ ಯೋಗ್ಯವಾಗಿರ್ಲಿಲ್ಲ. ಯಾರು ಆ ಜನಗಳು, ಕ್ರೈಸ್ತವರುಗಳು ತಿರ್ಗಾ ಏನ್ ಮಾಡೋದು, ಲೋಕಕ್ಕೆ ಹೋಗ್ಬಿಟ್ರು ಅಲ್ಲ. ಹಂಗಾದ್ರೆ ಇವ್ರು ಹೇಳಿದಂತ ಒಂದು ಪ್ರವಾದನೆ 1844 ಅಲ್ಲಿ ಯೇಸು ಕ್ರಿಸ್ತು ಬರ್ತಾರೆ ಅಂತ ಹೇಳೋ ಪ್ರವಾದನೆ ಆಯ್ತು, ಫೇಲ್ಯೂರ್ ಆಗಾಯ್ತು ಅದರ. ಆದ್ರೆ ಇದು ದೇವ್ರ ವಾಕ್ಯದಲ್ಲಿ ಫೇಲ್ಯೂರ್ ಆಗೋಯ್ತಾ ಅಂದ್ರೆ ಇಲ್ಲ ರೀ. ಅದರ ದೇವ್ರ ವಾಕ್ಯದಲ್ಲಿ ಕೂಡ ಇಲ್ಲಿ ಕೊಟ್ಟಿದೆ ಹಿಂಗ್ ಆಗ್ತಾರೆ ಅಂತ. ಎಲ್ಲಿ ಕೊಟ್ಟಿದೆ ಓದನ್ ನೋಡಿದ್ದೀನಿ. ಎಲ್ಲಿ ಅಂದ್ರೆ ಮತ್ತೆ 25ನೇ ಅಧ್ಯಾಯದಲ್ಲಿ ನಮ್ಗೆ ಒಂದು ಸಾಮ್ಯ ಕೊಟ್ಟಿದೆ, ದ ಪ್ಯಾರಬಲ್ ಆಫ್ ದ ವರ್ಜಿನ್ಸ್. ಆ ಸಾಮ್ಯದಲ್ಲಿ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಓದಿ ನೋಡ್ತೀನಿ. ಮತ್ತೆ 25ನೇ ಅಧ್ಯಾಯ 1ನೇ ವಾಕ್ಯನ ಓದಿಂತೀನಿ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿರೋದು. ನೋಡ್ರ, 10 ಮಂದಿ ಕನ್ಯೆಗಳಿಗೆ ಏನಾಗಿದೆ, ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ. 5 ಮಂದಿ ಬುದ್ಧಿ ಇರೋರು, 5 ಮಂದಿ ಬುದ್ಧಿ ಇಲ್ದಿರೋರು ಅಲ್ವರ. ಸರಿ, ಇಲ್ಲಿ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಈ ಬುದ್ಧಿವಂತರಿಗೂ ಬುದ್ಧಿ ಇಲ್ದಿರೋರ್ಗು ಏನ್ ವ್ಯತ್ಯಾಸ ಅಂತ ಹೇಳ್ತಾರೆ. ಆರತಿಗಳಲ್ಲಿ ಎಣ್ಣೆ ತಗೊಂಡಿದ್ರು ಇಬ್ರು, ಆದ್ರೆ ಬುದ್ಧಿವಂತೆಯವರು ಆರತಿಗಳಲ್ಲಿ ಮಾತ್ರ ಅಲ್ಲ, ಬುದ್ಧಿಲಿ ಕೂಡ ಎಣ್ಣೆ ತಗೊಂಡಿರಂತೆ. ಸರಿ, ಹಿಂಗೆ ಇರ್ಬೇಕಾರೆ ಏನಾಯ್ತಂತೆ, ಎಲ್ಲಿ 5ನೇ ವಾಕ್ಯ ಹೋದ್ರಿ. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರಲ್ಲಿ ತೂಕಡಿಸಿ ಮಲಗಿದರು. ರೈಟ್, ಏನಾಯ್ತಂತೆ, ಮದಲಿಂಗನು ಬರಲು ತಡ ಮಾಡಿದ್ರು. ಅಂದ್ರೆ ಐತೆ ನೋಡಿ, ಬೈಬಲ್ ಅಲ್ಲಿ ಪ್ರವಾದನೆ ಇದೆ. ಏನಂತ ಹೇಳ್ತಾರೆ, ಯೇಸು ಕ್ರಿಸ್ತು ಬರ್ಬೇಕಾಗಿತ್ತು, ಆಕ್ಚುಲಿಗೆ ಬರ್ಬೇಕಾದ ಸಮಯದಲ್ಲಿ ಬರ್ಬೇಕಾಗಿತ್ತು, ಆದ್ರೆ ಬರ್ಲಿಲ್ಲ. ಏನ್ ಮಾಡುತ್ತೆ, ತಡ ಮಾಡಿದ್ರು. ತಡ ಮಾಡಿದ್ರು ಅದೇ ಅರ್ಥ. ಏನರ್ಥ, ಆಕ್ಚುಲ್ ಆಗಿ ಒಂದು ಟೈಮ್ ಇತ್ತು, ಆದ್ರೆ ಟೈಮ್ ಏನ್ ಮಾಡ್ತೀವಿ ಬಿಟ್ಟು ಇವರು ತಡ ಮಾಡ್ತಾರಂತಾರೆ. ನೋಡಿ, ಅದೇ ಕರೆಕ್ಟ್ ಆಗಿ ಕೊಟ್ಟು 1844 ಅಲ್ಲಿ ಕ್ರೈಸ್ಟ್ ಬರ್ಬೇಕಾಗಿತ್ತು ಇವ್ರ ಕ್ಯಾಲ್ಕುಲೇಷನ್ಸ್ ಪ್ರಕಾರ. ಆದ್ರೆ ಏನಾಗಿಲ್ಲ, ಕ್ರೈಸ್ಟ್ ಅವಾಗ ಬರ್ಲಿಲ್ಲ, ಮದಲಿಂಗನು ತಡ ಮಾಡಿದ್ರು. 1844 ಬರ್ಬೇಕಾದ್ರೆ ಬರ್ಲಿಲ್ಲ. ನೆಕ್ಸ್ಟ್ ಏನಾಯ್ತಂತೆ, ಆ ವಾಕ್ಯ ಹಂಗೆ ಕಂಟಿನ್ಯೂ ಮಾಡಿಬೋದು. ನೆಕ್ಸ್ಟ್ ಏನಾಯ್ತಂತೆ, ಅವರೆಲ್ಲರೂ ತೂಕಡಿಸಿ ಮಲಗಿದರು. ನೋಡ್ರ, ಅವರೆಲ್ಲರೂ ಮಲಗಿದ್ರು. ತೂಕುಡ್ಸಿ ಮಲಗಿಬಿಟ್ರು. ಅದ್ ಹೆಂಗ್ ಗೊತ್ತಾ ಮೀನಿಗೂ, ಆತ್ಮಿಕವಾಗಿ ಎಚ್ಚರಿಕೆ ಆಗಿದ್ರು. ತೂಕುಡ್ಸಿ ಲೋಕದೊಳಗೆ ಏನ್ ಮಾಡಿದ್ರು, ಚೆನ್ನಾಗೆ ನಿದ್ದೆ ಮಾಡ್ಬಿಟ್ರು. ಲೋಕಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ತಿರ್ಗಾ ಕ್ರಿಸ್ತನ ಗುಣಲಕ್ಷಣ ಬೆಳೆಸ್ಕೊಂಡವ್ರೆಲ್ಲರೂ ಮೋಸವಾಗಿರೋ ಕರೆಕ್ಟ್ ಹಾಕ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಾಯ್ತು ಬರ್ತಾರೆ, ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಯಾವ ಕೂಗಾಯ್ತು, ಟೈಮ್ ಕೊಟ್ಟಿ ನೋಡಿ, ಯಾವ ಕೂಗಾಯ್ತು ಅಲ್ಲಿ, ಮಧ್ಯರಾತ್ರಿ. ಅರ್ಧರಾತ್ರಿ, ಅರ್ಧರಾತ್ರಿ, ಮಧ್ಯರಾತ್ರಿ. ವೆರಿ ಗುಡ್, ಮಿಡ್ ನೈಟ್ ಅಲ್ವರ. ಯಾಕೆ ಮಿಡ್ ನೈಟ್? ನಮ್ಗೆ ದಿನ ಆರಂಭ ಆಗೋದು ಯಾವಾಗ, ಎಷ್ಟು ಗಂಟೆಗೆ? ಡೇ ಆರಂಭವು 12 ಅಲ್ವರ. ನ್ಯೂ ಇಯರ್ ಯಾವಾಗ ಮಾಡ್ತಾರೆ, ಮಿಡ್ ನೈಟ್. ಕರೆಕ್ಟಾಗಿ 12.1 ಆಗಿದೆ ತಕ್ಷಣ ನ್ಯೂ ಇಯರ್. ಯಾಕೆ ದಿನ ಪ್ರಾರಂಭ ಆಗಿದೆ ಮಿಡ್ ನೈಟ್. ನೋಡಿ, ಮಿಡ್ ನೈಟ್ ಯಾಕಂದ್ರೆ ಹೊಸ ದಿನ, ಕ್ರಿಸ್ತನ ದಿನ ಆರಂಭ ಆಗೋದು ಈ ದಿನಗಳ ಅಂತ್ಯ ಆಗಿದ್ಮೇಲೆ. ಅದಕ್ಕೆ ಯೇಸು ಕ್ರಿಸ್ತನ ಮದಲಿಂಗನು ಬರೋದನ್ನ ತಡ ಮಾಡಿದ್ರು. ಈ ಒಂದು ಪ್ರವಾದನೆ ಏನ್ ನೋಡಿಸ್ತಾರೆ ಅಂದ್ರೆ, ಇನ್ನೊಂದು ಡೇಟ್ ಇದೆ, ಆ ಮಧ್ಯರಾತ್ರಿ ಬಗ್ಗೆ ಒಂದು ಡೇಟ್ ಇದೆ ಅಂತ ಹೇಳ್ತಾರೆ. ಆ ಡೇಟಲ್ಲಿ ಕ್ರಿಸ್ತನ ಕರೆಕ್ಟ್ ಆಗಿ ಬರ್ತಾರೆ ಅಂತ ಹೇಳ್ತಾರೆ. ಇದು ಎಲ್ಲಿ ಕೊಟ್ಟಿದೆ, ದಾನಿಯೇಲ್ 12:12 ಕೊಟ್ಟಿರಿ. ಓದಿತ್ರಿ ಡ್ಯಾನಿಯಲ್ 12:12 ಓದಿ. ಹೋದ್ರಿ ಯಾರಾದ್ರು ಸೋದರಿಗಳು? ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ನೋಡ್ರ, ಏನ್ರಿ, ಯಾರಪ್ಪ ಧನ್ಯನು ಅಂತಂದ್ರೆ 1335 ದಿವಸಗಳವರೆಗೆ ಅವನು ಯಾರು ಕಾದ್ಕೊಂಡಿರ್ತಾರೆ ಅವನು ಏನ್ರಿ ಧನ್ಯನು. ಯಾಕಪ್ಪ ಧನ್ಯನು ಅಂತಂದ್ರೆ, ಆ ಒಂದು ಸಮಯದಲ್ಲೇನೆ ನಮ್ಮ ಕ್ರಿಸ್ತನು ರಾಜಾದಿರಾಜನಾಗಿ 2ನೇ ಬರಿಕೆಯಲ್ಲಿ ಬಂದಿರೋದು. ತಿರ್ಗಾ ಸೇಮ್ ರೀ, ಒಂದು ದಿನ ಅಂದ್ರೆ ಪ್ರವಾದಿಗೆ 1 ವರ್ಷ. ಇದು ಎಲ್ಲ ಆರಂಭ ಬೇಕು, ಅದೇ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಹೇಳ್ತಾ ಇರೋದು. ಏನೋ ಹೊಸ್ದಾಗಿ ಏನು ಹೇಳ್ತಲ್ಲ. ಏನ್ರಿ, ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಆದಂಗಿಂದ 1335 ದಿವಸಗಳು, ಅಂದ್ರೆ 1335 ವರ್ಷಗಳು. ಇವಾಗ ನೀವ್ ಹಾಕ್ರಿ, 539 ಕ್ರಿಸ್ತ ಶಕದಿಂದ 1335 ವರ್ಷಗಳು ಸೇರಿಸಿದ್ರೆ ಎಲ್ಲಿ ಬರ್ತದೆ? 1874. 1874. 1874 ಅಲ್ಲೇ
ನಮ್ಮ ರಕ್ಷಕರು ನಮ್ಮ ಕರ್ತನಾಗಂತ ಯೇಸು ಕ್ರಿಸ್ತನು ತಿರುಗಿ 2ನೇ ಬರುವಿಕೆಯಲ್ಲಿ ಈ ಭೂಮಿಯ ವಾಯುಮಂಡಲಕ್ಕೆ ಬಂದರು. ಯಾವಾಗ? 1874 ಅದಕ್ಕೆ ವಿಲಿಯಂ ಮಿಲ್ಲರ್ ಕೊಟ್ಟಿರೋಂಥ ಡೇಟ್ ಏನು? ಎಷ್ಟು ಡೇಟ್ ಕೊಟ್ಟಿದ್ದಾರೋ? ಡೇಟ್ ಯಾವಾಗ ಕೊಟ್ಟಿದ್ದಾರೋ? 1844. 1844. 1844 ಇಂದ 1874 ವರೆಗೂ ಎಷ್ಟು ವರ್ಷ ಡಿಫ್ರೆನ್ಸ್? 30 years. 30 years. ವೆರಿ ಗುಡ್. ಏನು ಗೊತ್ತಾ 30 years? ಏನಕ್ಕೆ 30 years ಡಿಫ್ರೆನ್ಸ್ ಕೊಟ್ಟಿರೋ ಗೊತ್ತಾ? ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಅಲ್ವರ ಎಲ್ಲಾ ಜನಗಳು ಯೇಸು ಕ್ರಿಸ್ತನ ಎದುರು ನೋಡ್ತಾ ಇದ್ರು. ಹೆಂಗೆ? ರಾಜಾದಿ ರಾಜಂತರ ಅಲ್ವರ. ದೇವರ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಕ್ರೈಸ್ಟ್ ಅಲ್ವರ. ನೋಡಿದ್ದೀರಿ, ಓದೋಣ ಇಲ್ಲಿ ಲೂಕ 3:15 ಓದಿ. ಲೂಕ 3:15 ಯಾರಾದ್ರು ಓದಿ? ಲೂಕ 3:15 ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೇನೋ ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ವಿಚಾರ ನೋಡ್ರ ಮಾಡಿಕೊಳ್ಳುತ್ತಿದ್ದರು. ಏನ್ರಿ, ಎಲ್ಲಾರು ಎದುರು ನೋಡ್ತಾ ಅಂತ ಮಸಿಯನ್ನ ಅಲ್ದ್ರ. ಆದ್ರೆ ಇವ್ರು ಎದುರು ನೋಡೋಂಥ ರೀತಿಯಲ್ಲಿ ಮಸಿ ಯಾವಾಗ ಬರ್ಲಿಲ್ಲ ರೀ ಅಲ್ದ್ರ. ಯೇಸು ಕ್ರಿಸ್ತು ಕೂಸಾಗಿರ್ಬೇಕಂದ್ರೆ ಎಷ್ಟೋ ಜನ ಕನ್ಯೆಗಳಾಗಿದ್ರು. ಯಾಕೆ? ಮಸಿಯಾ ಬತ್ತಾರೆ ಅಂತ ಅಲ್ದ್ರ. ಅವ್ರ ಯೇಸು ಕ್ರಿಸ್ತು ಮಸಿಯಾ ಹತ್ರ ಬಂದ್ರ? ಇಲ್ಲ ರೀ. ಅದಾಗಿದ್ದು 30 ವರ್ಷಗಳ ನಂತರ ಕೂಸಾಗಿ ಎದು ನೋಡಿರಂತ ಒಂದು ಸಮಯದಿಂದ ಇನ್ಸೆಪ್ಷನ್ ಸ್ಟೇಜ್ ಇಂದ ಹಿಡಿದು ಆಕ್ಚುಲ್ ಆಗಿ ಮಸಿಯಾ ಬರೋದಕ್ಕೆ 30 years ಗ್ಯಾಪ್. ಅದಕ್ಕೆ ಯೇಸು ಕ್ರಿಸ್ತು 30 years ಅಲ್ಲಿ ಬ್ಯಾಪ್ಟಿಸಮ್ ತಗೊಂಡಿದ್ದು. ಅರ್ಥ ಆಯ್ತಾ? ಇಸ್ರೇಲ್ ಜನಗಳ ಎಕ್ಸ್ಪೆಕ್ಟೇಷನ್ಸ್ ಇಂದ ಕ್ರೈಸ್ಟ್ ಹುಟ್ಟೋ ತನಕ, ಕ್ರೈಸ್ಟ್ ಬ್ಯಾಪ್ಟಿಸಮ್ ತಗೊಂಡ ತನಕ 30 years. ಕ್ರೈಸ್ಟ್ ಹುಟ್ಟೋದಿಂದ ಕ್ರೈಸ್ಟ್ ಬ್ಯಾಪ್ಟಿಸಮ್ ತನಕ 30 years ಡಿಫ್ರೆನ್ಸ್ ನ ಇಲ್ಲಿ ನೋಡ್ಸಿರುತ್ತೆ ನಮಗೆ. 1845 1874. ಯಾಕೆ ಅಂದ್ರೆ ಅದೊಂದು ಫಿಲ್ಟ್ರೇಷನ್ ಪ್ರೊಸೆಸ್ ಆಗ್ಬೇಕೈತ್ರಿ. ಅದಕ್ಕೆ ನಮ್ಮ ಕರ್ತನ ಬಂದಿದ್ದು ಯಾವ ಗೊತ್ತಾ? 1844. 1844 ಅಲ್ಲಿ ಏನಾಯ್ತು ಗೊತ್ತಾ? ಫಸ್ಟ್ ಇನ್ವೆನ್ಷನ್ ಕಂಡಿಡಿದಿರೋದು 1874 ಯಾವ್ದಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ಅಲ್ಲ. ಬರ್ತದೆ ಇದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಬಲ್ಪೇ ಇರಲಿಲ್ಲ. ಅಂದ್ರೆ ಬಲ್ಪ್ ಇತ್ತು, ಶಾಶ್ವತವಾಗಿ ಉರಿ ಅಂತ ಬಲ್ಪ್ ಇರ್ಲಿಲ್ಲ. ಎಲ್ಲ ಟೆಂಪ್ರರಿ ಬಲ್ಪ್ಗಳು ಹಿಂಗೆ ಹಾಕರೆ ಸ್ವಲ್ಪ ತುರಿಯೋ ಪಟ್ಟಂದು ಹೊಡೆದೋಗ್ಬಿಡೋದ್ರಿ. ಅದು 1874 ಅಲ್ಲಿ ಒಂದು ಪರ್ಮನೆಂಟ್ ಆಗಿ ಉರಿ ಅಂತ ಎಲೆಕ್ಟ್ರಿಕ್ ಬಲ್ಪ್ ಏನ್ ಮಾಡ್ತಾರೆ ಗೊತ್ತಾ? ಕಂಡು ಹಿಡಿತಾರೆ ಅದರ. ಸರಿ, ಎಲೆಕ್ಟ್ರಿಕ್ ಬಲ್ಪಿಂದ ನಮ್ಗೇನ್ ಬರ್ತದೆ? ಬಲ್ಪಿನ ಏನ್ ಬರ್ತದೆ? ಲೈಟ್, ಬೆಳಕು. ಯೇಸು ಕ್ರಿಸ್ತು ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ ಅವರು? ಅವ್ರ ಲೋಕಕ್ಕೆ ಏನಂತೆ? ನಾನೇ ಲೋಕಕ್ಕೆ ಬೆಳಕು. ಯೇಸು ಕ್ರಿಸ್ತು ಬೆಳಕು ಅಂದ್ರೆ 2ನೇ ಬರುವಿಕೆಯಲ್ಲಿ ಬೆಳಕು ತರ್ತಾರಂತ ಬೈಬಲ್ ವಾಕ್ಯ ಇದೆಯಾ? ಎಸ್ ಇದೆ. ಎಲ್ಲಿದೆ? ಪ್ರಕಟಣೆ 18ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಪ್ರಕಟಣೆ 18:1 ಓದಿ. ರೆವಲ್ಯೂಷನ್ 18:1 ಓದ್ರಿ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನು ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ನೋಡ್ರ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಸಾಕುಸ್ಟರ್ ಅಲ್ಲರ ಏನ್ ನೋಡ್ತೀರಿ ಇಲ್ಲಿ? ಮತ್ತೊಬ್ಬ ಒಂದು ದೇವದೂತ ಮಹಾಧಿಕಾರದಿಂದ ಮತ್ತೊಬ್ಬ ದೇವತೆ ಅಂತ. ಯಾರಿದ? ಯೇಸು ಕ್ರಿಸ್ತರೇ. ಎಲ್ಲ ಅಧಿಕಾರ ಭೂಲೋಕದಲ್ಲಿ ಪರಲೋಕದಲ್ಲಿ ಯೇಸು ಕ್ರಿಸ್ತು ಮಾಡಿ ಮಹಾ ಅಧಿಕಾರ ಉಳ್ಳಂತ ದೇವತೆ ನಮ್ಮ ರಕ್ಷಕ ಯೇಸು ಕ್ರಿಸ್ತು. ಅದರ ಅವರು ಪರಲೋಕದಿಂದ ಇಳಿ ಬರೋದ್ ಕಡಂತೆ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬರೋದ್ನ ಅಲ್ಲರ ಹೆಂಗ್ ಬರ್ತಾರಂತೆ? ಮಹಾಧಿಕಾರದಿಂದ ಮಿಕಾಯಲ್ ಪ್ರಧಾನ ದೂತರ ಶಬ್ದದೊಡನೆ ಬರ್ತಾನೆ ಅಂತ ಹೇಳ್ತಾರೆ. ನೋಡಿತೀನಿ ಅದಕ್ಕೆ ಬರ್ಬೇಕಾದ್ರೆ ಅವ್ರ ಪ್ರಭಾವದಿಂದ ಅವ್ರ ಭೂಮಿಗೆ ಬರೋಂಥ ಇನ್ಫ್ಲೂಯೆನ್ಸ್ ಇಂದ ಏನಪ್ಪ ಆಯ್ತು ಅಂದ್ರೆ ಭೂಮಿಗೆ ಪ್ರಕಾಶ ಉಂಟಾಯ್ತು. ಪ್ರಕಾಶನ ಏನ್ರಿ? ಲೈಟ್ ಯೇಸು ಕ್ರಿಸ್ತು ಆನ್ ಮಾಡ್ದಂತಾನ. ಏನು ಪ್ರಕಾಶ ಅಂದೆ? ಜ್ಞಾನ, ಬುದ್ಧಿ, ತಿಳುವಳಿಕೆ ಅದರ ಅವೇರ್ನೆಸ್, ಅವೇಕನಿಂಗ್ ಇವತ್ತು ಆಗೋಯ್ತಾ ಇಲ್ವಾ? ಜನಗಳು ಮೂಢನಂಬಿಕೆಯಲ್ಲಿದ್ದಾರಾ? ಜನಗಳನ್ನ ಯಾಮಾರಿಸ್ಬೋದಾ? ಜನಗಳನ್ನ ಮೋಸಗೊಳಿಸ್ಬೋದಾ? ಜನಗಳು ತನ್ನ ಹಕ್ಕಿಗಾಗಿ ಓಡಾಡ್ತಾರೆ. ಅವ್ರಿಗೆ ಜ್ಞಾನ ಬಂದಿದೆ, ಬುದ್ಧಿ ಬಂದಿದೆ, ಪ್ರಕಾಶ ಬಂದಿದೆ ಅಲ್ವರ, ತಿಳುವಳಿಕೆ ಇದೆ, ಅವೇಕನಿಂಗ್ ಇದೆ, ಅವೇರ್ನೆಸ್ ಇದೆ ರೀ. ಮುಖ್ಯವಾಗಿ ಅವೇರ್ನೆಸ್. ಯಾವ್ದಪ್ಪ ಕೆಟ್ಟದು, ಯಾವ್ದು ಮೋಸ, ಜನಗಳನ್ನ ಏನ್ ಮಾಡಕ್ಕಾಗಲ್ಲ. ಮೊದಲು ತಾನೇ ಇವತ್ತು ಮೋಸ ಮಾಡಕ್ಕಾಗಲ್ಲ ರೀ. ಪೀಪಲ್ ಆರ್ ವೆರಿ ಸ್ಮಾರ್ಟ್. ಯಾಕೆ ಗೊತ್ತಾ? ಬೆಳಕು. ಯೇಸು ಕ್ರಿಸ್ತು ಬಂದ್ಬಿಟ್ಟು ಜನಗಳಿಗೆ ಏನ್ ಕೊಟ್ಟಾರೆ ಇವತ್ತು? ಬೆಳಕು. ಅಲ್ರ ಜನಗಳಿಗೆ ಯಾವ್ದೋ ರೀತಿ ಮೋಸ ಮಾಡ್ಬೋದ ಅಂದ್ರೆ ಇಲ್ಲ ರೀ.
ಎಲ್ಲ ಮೊಬೈಲಲ್ಲಿ ಐತೆ. ಏನು ಹೇಳಿದ್ರೆ ಟಕ್ ಟಕ್ನ ಮೊಬೈಲಲ್ಲಿ ಸರ್ಚ್ ಮಾಡ್ಬಿಡ್ತಾರೆ, ಹೇಳ್ತಾರೆ ಸತ್ಯನ ಏನು ಅಂತ ಅಂದ್ಬಿಟ್ಟು ಅಲ್ವರ ಎನ್ಕ್ವೈರಿ ಮಾಡ್ತಾರೆ. ಅದರ ಈ ಬೆಳಕು ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತನ ನೋಡೋರ. ಇದರಲ್ಲಿ ಮುಖಾಂತರ ನಮ್ಗೆ ಏನಪ್ಪ ಕಂಡು ಬಂದ್ರೆ 1874 ಯೇಸು ಕ್ರಿಸ್ತ ಬಂತು. ಇದು ಒಂದು ಪ್ರಾಫಸಿ, ದಾನಿಯಲ್ ಬುಕ್ಕದಲ್ಲಿರೋಂಥ ಒಂದು ಪ್ರವಾದನೆ ಮಾತು. ಸರಿ, ಇನ್ನೊಂದು ಪ್ರೂಫ್ ಯೇಸು ಕ್ರಿಸ್ತು ಈ ಸಮಯದಲ್ಲಿ ಬಂದವರೇ ಅಂತ ಅಂದ್ಬಿಟ್ಟು. ಅದರ ಏನಪ್ಪ ಪ್ರೂಫ್ ಅಂದ್ರೆ ಅದಕ್ಕೆ ಕಾಲಗಣನೆ ಅಂತ ಹೇಳ್ತಾರೆ, ಅಥವಾ ಇಂಗ್ಲೀಷಲ್ಲಿ ಬೈಬಲ್ ಕ್ರಾನಾಲಜಿ ಅಂತ. ಈ ಪಾಠ ನಿಮಗೆ ನಾನು ತಗೊಂಡಿಲ್ಲ, ಓಕೆನಾ? ಆದರೆ ಇದು ತುಂಬ ಸರಳವಾಗಿದೆ. ಈ ಕ್ಲಾಸ್ ಆಗಿದ್ಮೇಲೆ ಈ ಕ್ಲಾಸ್ ನೋಟ್ಸ್ ನಿಮ್ಗೆ ಹಾಕ್ತೀನಿ. ಇದಕ್ಕೇನಿಲ್ಲ, ಬರೀ ಬೈಬಲ್ ವಾಕ್ಯಗಳು. ನೀವು ದಯವಿಟ್ಟು ಫ್ರೀ ಇದ್ರೆ ನಾವು ಕೊಟ್ಟಿರೋಂಥ ಒಂದೊಂದು ವಾಕ್ಯಗಳ ಪ್ರಕಾರ ಅಲ್ಲಿ ಕೊಟ್ಟಿರೋಂಥ ಕಾಲಗಳ ಬಗ್ಗೆ ನೀವು ಜೋಡಣೆ ಮಾಡ್ಕೊಂಡು ಹೋಗಿ, ನಿಮಗೆ ಕರೆಕ್ಟಾಗಿ ಸಮಯ ಬಗ್ಗೆ ಸಿಗ್ತಾರೆ. ಅದರ ಸರಿ, ಏನಿದು ಕಾಲಗಣನೆ ಅಂತಂದ್ರೆ, ಈ ಕಾಲಗಣನೆಯಲ್ಲಿ ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಕ್ರಿಸ್ತನ ಮೊದಲನೇ ಬರುವಿಕೆವರೆಗೂ ಎಷ್ಟು ವರ್ಷ ಅಂತ ನಾವು ಲೆಕ್ಕ ಹಾಕ್ತೀರಿ. ಇದನ್ನು ಲೆಕ್ಕ ಹಾಕ್ಬೇಕಾದ್ರೆ ಒಂದೇ ಸತಿ ಲೆಕ್ಕ ಹಾಕಲ್ಲ ರೀ. ಇದನ್ನ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಲೆಕ್ಕ ಹಾಕ್ಬೇಕು ಅಂದ್ರೆ 8 ಭಾಗವಾಗಿ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀರಿ. ಓಕೆನಾ? 8 ಪೋರ್ಷನ್ಸ್ ಡಿವೈಡ್ ಮಾಡ್ತೀರಿ. ಮೊದಲನೇ ಪೋರ್ಷನ್ ಯಾವ್ದಪ್ಪ ಅಂದ್ರೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಜಳೆಪಳೆದವರೆಗೂ. ಇದು ಎಷ್ಟು ವರ್ಷ ಅಂದ್ರೆ 1656 ವರ್ಷ. ನಿಮ್ ನೋಟ್ಸ್ ಕೊಡ್ತೀನಿ, ಕ್ಲಿಯರ್ ಆಗಿರೋ ನೋಟ್ಸ್ ಇರ್ತಾರೆ, ಅದ್ರಲ್ಲಿ ದಯವಿಟ್ಟು ನಿಧಾನ ನೀವು ಓದಿ. ತುಂಬಾ ಸರಳವಾಗಿದೆ, ನೀವು ಅರ್ಥ ಮಾಡ್ಕೊಬೋದು. ಹಂಗೂ ಅರ್ಥ ಆಗಿಲ್ಲ ಅಂದ್ರೆ ನೀವು ಪ್ರಶ್ನೆಗಳಿಗೆ ಕೇಳಿದ್ರೆ ಉತ್ತರ ಖಂಡಿತವಾಗಿ ಕೊಡ್ತೀವಿ. ಎರಡನೇ ಭಾಗ ಏನಪ್ಪಾ ಅಂದ್ರೆ ಜಳಪಳಯದಿಂದ ಹಿಡ್ದು ಏನ್ರಿ ದೇವರು ಅಬ್ರಾಮತ ಒಡಂಬಡಿಕೆ ಮಾಡ್ಕೊಂತ ಗೊತ್ತಾ, ಈ ಸಕ್ಕನ ಬಲಿ ಕೊಟ್ಟು ನನ್ನ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನಿನ್ನ ಮುಖಾಂತರ ಎಲ್ಲ ಸಂದ ಆಶೀರ್ವಾದ ಮಾಡೇ ಮಾಡ್ತೀನಿ ಹೇಳ ಗೊತ್ತಾ. ಈ ಸಮಯ ಎಷ್ಟಪ್ಪ ಅಂದ್ರೆ 427 ವರ್ಷ. ಜಳಪಳಯದಿಂದ ಅಬ್ರಾಮತ ದೇವರು ಒಡಂಬಡಿಕೆ ಮಾಡ್ಕೊಂತಾರಲ್ಲ ಅಲ್ಲಿ. ಸರಿ, ಮೂರನೇ ಭಾಗ ಯಾವ್ದಪ್ಪ ಅಂದ್ರೆ ದೇವರು ಅಬ್ರಾಮತ ಒಡಂಬಡಿಕೆ ಮಾಡ್ಕೊಂಡಾಗಿಂದ ಹಿಡ್ದು ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡ್ತಾರೆ ಗೊತ್ತಾ, ಆ ಸಮಯ. ಇದು 430 ವರ್ಷ. ಇಸ್ರೇಲ್ ಜನಗಳಿಗೆ ಕೊಟ್ಟಂತ ಮೊದಲನೇ ನ್ಯಾಯ ಪ್ರಮಾಣ, ಪಸ್ಕದ ನ್ಯಾಯ ಪ್ರಮಾಣ, ಅದು ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇರ್ಬೇಕನ್ನ ಆಚರಣೆ ಮಾಡ್ತಾರೆ. ಓಕೆನಾ? ಸೊ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇರುವ ತನಕ 430 ವರ್ಷ. ಓಕೆನಾ? ನೆಕ್ಸ್ಟ್ ಭಾಗ, ಅದರ ಆ ಭಾಗದಲ್ಲಿ ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಟ್ಟು ಕಾನಾನ್ ದೇಶಕ್ಕೆ ಎಂಟ್ರಿ ಆಗೋ ತನಕ 46 ವರ್ಷಗಳು ಟೋಟಲ್. ಇದಕ್ಕೆ ಬ್ರೇಕಪ್ ಏನಪ್ಪ ಅಂದ್ರೆ 1 ವರ್ಷ ಸೀದಾ ಅವರು ಮೌಂಟ್ ಸಿನಾಯ್ವರೆಗೂ ಪ್ರಯಾಣ ಮಾಡ್ಕೊಂಡು ಬರ್ತಾರೆ. ಆ ಮೌಂಟ್ ಸಿನಾಯ್ ಅಂತ ಬಂದಿದ್ಮೇಲೆ ಕಾನಾನ್ ದೇಶಕ್ಕೆ ಬಾರ್ಡರ್ ಹೋಗ್ತಾರೆ, ಗೊಣಗುಡ್ತಾರೆ, ನೋಡ್ಬಿಟ್ಟು ದೇವ್ರ ವಾಗ್ದಾನದ ಭೂಮಿ ಬಗ್ಗೆ ತಪ್ಪಾದ ರೀತಿ ಸುದ್ದಿ ಹೇಳೋದನ್ನ 40 ವರ್ಷ ಶಿಕ್ಷೆ ಕೊಡ್ತಾರೆ. 40 ವರ್ಷ ಅರಣ್ಯದಲ್ಲೇ ಸುತ್ತಾಡ್ತಾ ಇರ್ತಾರೆ. ಆಮೇಲೆ ತಿರ್ಗಿ ಪ್ರಾಮಿಸ್ ಲ್ಯಾಂಡ್ ಬಾರ್ಡರ್ಗೆ ಬರ್ತಾರೆ. ಮೋಸೆಸ್ ಸತ್ತೋಗಿರ್ತಾರೆ, ಯೋಶ್ವ ಕಾಲೇ ಬಿಡ್ತಾರೆ. ಅವ್ರ ಮುಖಾಂತರ ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಎಲ್ಲಾ ಶತ್ರುಗಳನ್ನೆಲ್ಲ ರಾಜ್ಯಗಳನ್ನ ನಾಶ ಮಾಡಿ ಆ ಒಂದು ರಾಜ್ಯಗಳನ್ನೆಲ್ಲ ವಶಪಡಿಸ್ಕೊಂಡಕ್ಕೆ 5 ವರ್ಷ ಆಯಿತು. ಸೊ ಟೋಟಲ್ 46 ವರ್ಷಗಳು. ಇದಾಗಿದ ನಂತರ ಇಸ್ರೇಲಲ್ಲಿ ಆಡಳಿತ ಮಾಡಕ್ಕೆ ನ್ಯಾಯಸ್ಥಾಪಕರನ್ನ ಕೇಳ್ಕೊಂತಾರೆ. ಅವ ದೇವರು ನ್ಯಾಯಸ್ಥಾಪಕರನ್ನ ಕೊಡ್ತಾರೆ. ಅದು ವರ್ಷ 450 ವರ್ಷಗಳು. ಓಕೆನಾ? ಆಮೇಲೆ ಈ ನ್ಯಾಯಸ್ಥಾಪಕರಲ್ಲಾಗಿದ್ಮೇಲೆ ಸ್ಯಾಮ್ಯಲ್ ಕಾಲದಲ್ಲಿ ಇಸ್ರೇಲ್ ಏನ್ ಕೇಳ್ಕೊಂತಾರೆ, ನಮಗೆ ರಾಜ ಬೇಕು ದೇವ್ರೆ ಅಂತ ರಾಜನ ಕೇಳ್ಕೊಂತಾರೆ. ಅವಾಗ ರಾಜರುಗಳನ್ನ ಕೊಡ್ತಾರೆ. ಮೊದಲನೇ ರಾಜ ಸೌಲ್ ರಾಜ, ಎರಡನೇ ರಾಜ ದಾವೀದು, ಮೂರನೇ ರಾಜ ಸೊಲೊಮೋನ್. 3 ಜನನು ಈಕ್ವಲ್ ಆಗಿ 40 ವರ್ಷಗಳ ಆಳ್ವಿಕೆ ಮಾಡ್ತಾರೆ. ಅದರ ಟೋಟಲ್ ಆಗಿ ಏನ್ರಿ ರಾಜ್ಯಗಳೆಲ್ಲ ಆಡಳಿತ ಮಾಡೋ ಸಮಯ 513 ವರ್ಷ. ಇದು ಕೂಡ ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಈ ಕೊನೆಯ ರಾಜನಾಗಿದ್ದ ಜೆಡಿಕೆನ್ ಕಾಲದಲ್ಲಿ ಇಸ್ರೇಲ್ ಜನಗಳ ದೇವರು ಸರಿ ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಬಾಬಿಲೋನ್ಗೆ. ಆ ಬಾಬಿಲೋನ್ ಇರ್ಬೇಕಾರೆ 70 ವರ್ಷ ಏನ್ರಿ ಇವರು ಸೆರೆಯಲ್ಲಿರ್ತಾರೆ. 70 ವರ್ಷ ಯೆರೂಸಲೇಮ್ ಹಾಳು ಬಿದ್ದಿರ್ತಾರೆ. ಯೆರೂಸಲೇಮ್ ಯಾರು ವಾಸ ಮಾಡ್ತಾರಲ್ಲ, 70 ವರ್ಷ ಹಾಳು ಬಿದ್ದಿರೋ ಸಮಯ ಅಂತ ಅಂದ್ಬಿಟ್ಟು ಬೈಬಲ್ ನಮ್ಗೆ ಏನ್ ಮಾಡಕ್ ಕೊಡ್ತಾರೆ ಅಲ್ವರ. ಹಂಗಾರೆ ಏನ್ ಮೀನಿಂಗು, ರಾಜರ ಕಾಲ ಆಗಿದ ತಕ್ಷಣ ಇಸ್ರೇಲಿನ ನೆಲ 70 ವರ್ಷ ಏನಾಗಿದೆ, ಹಾಳು ಬಿದ್ದಿದೆ ಅಂತ ಅರ್ಥ. ಈ 70 ವರ್ಷ ಆಗಿದ್ಮೇಲೆ ಕೂರೇಸ್ ರಾಜ ಬರ್ತಾನೆ. ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ದೇವ್ರ ಮೇಲೆ ತುಂಬಾ ಅವನಿಗೆ ಪ್ರೀತಿ ಇರ್ತಾರೆ. ಯಾಕೆ ಅಂತೆಲ್ಲ ಕಥೆಗಳಿದೆ, ನಿಮ್ಗೆ ಹೇಳ್ತೀನಿ, ಡೀಟೇಲ್ ಆಗಿ ಇವಾಗ ಹೇಳಕ್ಕೆ ಸಮಯ ಇಲ್ಲ, ಆಯ್ತಾ? ಅದು ಸಪ್ರೇಟ್ ಸಬ್ಜೆಕ್ಟು, ಆಯ್ತಾ? ಅವನು ದೇವ್ರ ಚಿತ್ರದ ಅನುಸಾರವಾಗಿ ಬ್ಯಾಬಿಲೋನ್ಗೆ ಬಂದು ಬ್ಯಾಬಿಲೋನ್ ನಾಶ ಮಾಡಿ ಪಡ್ಕೊಂಡಂತ ಒಂದು ಸುದ್ದಿ ಗೊತ್ತಾಗಿದ ತಕ್ಷಣ ಈ ದೇವ್ರಿಗೆ ನಾನು ಏನೋ ಮಾಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾನೆ, ಆಲಯ ಕಟ್ಟಿ ಅಂತ ಹೇಳ್ತಾನೆ. ಆಲಯ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟು ಇಸ್ರೇಲ್ ಜನಗಳಿಗೆಲ್ಲರಿಗೂ ಬಿಡುಗಡೆ ಮಾಡಿ ನಿಮ್ಮ ದೇಶಕ್ಕೆ ಹೋಗಿ ಅಂತ ವಾಗ್ದಾನ ಕೊಡ್ತಾನೆ ಅಲ್ವರ. ಈ ವಾಕ್ಯ ಓದೋಣ ಇವಾಗ. ಎಲ್ಲಿ ಅಂದ್ರೆ 2ನೇ ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ
22 ಓದ್ಕೊಂಡ್ಬಂದಿದ್ದೀನಿ. ಸೆಕೆಂಡ್ ಕ್ರಾನಿಕಲ್ಸ್ 36. ಸೆಕೆಂಡ್ ಕ್ರಾನಿಕಲ್ಸ್ 36 22 ಓದ್ಕೊಂಬನಿ. ಸೆಕೆಂಡ್ ಕ್ರಾನಿಕಲ್ಸ್ 36 22 ಓದ್ಕೊಂಬನಿ. ಪಾರಸಿಯ ಅರಸನಾದ ಕೋರೇಷನ ಮೊದಲನೆಯ ವರುಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಷನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಲೋಕದ ಎಲ್ಲಾ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನೋಡ್ರ, ದೇವರಂಗೆ ಆಜ್ಞಾಪಿಸಿದ ದಯವಿಟ್ಟು ಆಲಯನ ಕಟ್ಟಿ ಅಂತ ಹೇಳ್ತಾರೆ. ಇದು ಯಾವಾಗ ಆಯ್ತು ಅಂದ್ರೆ 70 ವರ್ಷ ಮುಗಿದಿದ್ಮೇಲೆ. ಅದರಲ್ಲೇ ಬೇರೆ 21ನೇ ವಾಕ್ಯ ಓದಿಬಿಡ್ತಾರೆ, 21st ವರ್ಷ ಓದಿಬಿಡ್ತಾರೆ. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. 70 ವರ್ಷ ರೀ. 70 ವರ್ಷ ಆಗಿದ್ಮೇಲೆ ಏನ್ರಿ ಕೋರೇಷ್ ರಾಜ ಬರ್ತಾನೆ. ಮೊದಲನೇ ವರ್ಷದ ಆಳ್ವಿಕೆಯನ್ನು ಕೊಟ್ಟಾರೆ. ಅದರ ಹಂಗಾರೆ ಮೊದಲನೇ ವರ್ಷ ಎಲ್ಲಿಂದ? ಕ್ರಿಸ್ತನ ಶಕದಿಂದ ಕೋರೇಷನ ಮೊದಲನೇ ವರ್ಷದ ಆಳ್ವಿಕೆ. ಇದು 536 ವರ್ಷ. ನಮಗೆ ಕ್ಲೀನಾಗೆ ನಮಗೆ ಹಿಸ್ಟ್ರಿಯಲ್ಲಿ ಸಿಗ್ತದೆ. ಅಂದ್ರೆ ಅದನ್ನ ನೋಡ್ಬೇಕಾರೆ ಇವೆಲ್ಲ 8 ಭಾಗಗಳನ್ನ ನಾವು ಒಂದೊಂದಾಗೆ ಕೂಡಿಸ್ತಾ ಹೋದ್ರೆ ನಮಗೆ ಒಂದು ಸಮಯ ಏನಾಗ್ತದೆ ಕ್ಲೀನಾಗಿ ಸಿಗ್ತದೆ. ಅದರ 1656 ಪ್ಲಸ್ 426 ಪ್ಲಸ್ 430 ಪ್ಲಸ್ 46 ಪ್ಲಸ್ 450 ಪ್ಲಸ್ 513 ಪ್ಲಸ್ 70 ಪ್ಲಸ್ 536 ಇಸ್ವಿ. ಇದನ್ನೆಲ್ಲ ಜೋಡಣೆ ಮಾಡಿದ್ರೆ 4128 ವರ್ಷ ಬರ್ತದೆ. ಎಲ್ಲಿಂದ? ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಕ್ರಿಸ್ತ ಶಕ 1ನೇ ಇಸ್ವಿವರೆಗೂ 4128 ವರ್ಷ. ಇಷ್ಟೇ ರೀ ಆಗಿರೋದು. ಸೈಂಟಿಸ್ಟ್ ಹೇಳ್ತಾ ಗೊತ್ತಾ, ಕೋಟಿ ವರ್ಷ ಆಗ್ಬಿಟ್ಟಿದೆ ಮನುಷ್ಯನ ಸೃಷ್ಟಿ ಮಾಡಿ ಅಂತ. ಏನೂ ಇಲ್ಲ, ಇದು ಬೈಬಲ್ ಪ್ರೂವ್ಡ್. ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ, ಸೂಪರ್ ಆಗಿದೆ, ಓದಿಂತೀನಿ. ಏನೇ ಡೌಟ್ಸ್ ಇದ್ರು ಸಂಕೋಚ ಪಡ್ತಾರೆ, ದಯವಿಟ್ಟು ಕೇಳಿ, ಓಕೆನಾ? ನೆಕ್ಸ್ಟ್ ಇವಾಗ ನಾವು ನೋಡೋಣ. ನಮಗೆ ದೇವ್ರ ಸೃಷ್ಟಿ ಬಗ್ಗೆ ಚೆನ್ನಾಗಿ ಗೊತ್ತು ರೀ. ಏನಪ್ಪ ಚೆನ್ನಾಗಿ ಗೊತ್ತು ಅಂತಂದ್ರೆ, ದೇವರು 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ಏನು ಮಾಡಿದ್ರು? ರೆಸ್ಟ್ ತಗೊಂಡ್ರು. ಅದರ ಈ ಸೃಷ್ಟಿಯ ದಿನದ ಸಮಯ ಎಷ್ಟು? ಹೆಂಗ್ ಲೆಕ್ಕ ಹಾಕೋದು ಅಂದ್ರೆ, ಒಂದೊಂದು ಸೃಷ್ಟಿಯ ದಿನ 7000 ವರ್ಷ. ಚೆನ್ನಾಗಿ ಬರಲಿ. ಎಷ್ಟು ವರ್ಷ? 7000 ವರ್ಷ. 1000 ವರ್ಷ ಅಲ್ಲ ರೀ, 7000 ವರ್ಷ. ಓಕೆನಾ? ಇದು ಹೇಗೆ ಅಂತ ಪ್ರೂವ್ ಮಾಡ್ತೀನಿ ನಿಮಗೆ, ಓಕೆನಾ? ದೇವರು 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ರೆಸ್ಟ್ ತಗೊಂಡ್ರು. ಇವತ್ತು ನಾವು ವಾಸ ಮಾಡ್ತಿದ್ರೆ 7ನೇ ದಿನದಲ್ಲಿ. ಈ 7ನೇ ದಿನ 7000 ಇಯರ್ಸ್. ಈ 7000 ಇಯರ್ಸ್ನ 2 ಪಾರ್ಟ್ಸ್ ಡಿವೈಡ್ ಮಾಡ್ಬೋದು. ಒಂದು 6000 ಇಯರ್ಸ್ ಆಫ್ ಸಿನ್, 6000 ವರ್ಷ ಪಾಪ. ಈ ಕೊನೆಯ ಒಂದು ಭಾಗದಲ್ಲಿ 1000 ವರ್ಷ ಕ್ರಿಸ್ತನ ಎಡಂಬಕ್ಕೆ ಆಳ್ವಿಕೆ ಮಾಡ್ತಾರೆ, ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಯೇಸು ಕ್ರಿಸ್ತ ಎಡಂಬರಿಕೆಯಲ್ಲಿ ಬಂದು 1000 ವರ್ಷ ಆಳ್ವಿಕೆ ಮಾಡ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅವಾಗ ಏನಾಯ್ತು? ಈ 7000 ವರ್ಷದಲ್ಲಿ 1000 ವರ್ಷ ಕ್ರಿಸ್ತನ ಆಳ್ವಿಕೆ ಮಾಡಿದ್ರೆ ಇನ್ನು 6000 ವರ್ಷ ಏನಾಗಿರ್ಬೇಕು? ಬರೀ ಕೆಟ್ಟಿದ್ಗೆ ಅನುಮತಿ ಕೊಟ್ಟಿರ್ಬೇಕು. ಅದನ್ನ 7ನೇ ದಿನದಲ್ಲಿ ನೋಡ್ತೀರಿ. ಓಕೆ, ಇವಾಗ ಈ 6000 ವರ್ಷದಲ್ಲಿ ಎಷ್ಟು ಸಮಯ ಹೋಗಿದೆಯಪ್ಪ ಅಂತ ಲೆಕ್ಕ ಹಾಕಿದ್ರೆ 1000 ವರ್ಷ ಯಾವಾಗ ಆಗ್ತದೆ ಅಂತ ನಮ್ಗೆ ಗೊತ್ತಾಗ್ಬಿಡ್ತಾರೆ. ಅಥವಾ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ, 6000 ಇಯರ್ಸ್ ಯಾವಾಗ ಎಂಡ್ ಆಗ್ತದೆ ಕಂಡಿಡಿದ್ರೆ 1000 ಇಯರ್ಸ್ ಯಾವಾಗ ಶುರು ಆಗ್ತದೆ ಗೊತ್ತಾಗ್ಬಿಡ್ತಾರೆ. ಅಂದ್ರೆ ಕ್ರಿಸ್ತನ್ ಯಾವಾಗ 2ನೇ ಬರಿಕೆಯಲ್ಲಿ ಬರ್ತಾರೆ, 1000 ವರ್ಷ ಯಾವಾಗಪ್ಪ ಆರಂಭ ಮಾಡ್ತಾರೆ ನಮ್ಗೆ ಗೊತ್ತಾಗ್ಬಿಡ್ತಾರೆ ಅಲ್ವರ? ಸರಿ, ಇವಾಗ ನಾವು ಓದಿರೋಂಥ ಕ್ರೊನಾಲಜಿ ಪ್ರಕಾರ ಏನು ನೋಡಿದ್ರೆ, ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಕ್ರಿಸ್ತ ಶಕ 1ನೇ ಇಸ್ವಿವರೆಗೂ 4128 ವರ್ಷ ಆಗೋಯ್ತು ಅಂತ ಲೆಕ್ಕ ಹಾಕೊಂಡ್ರೆ, ಇವಾಗ ಏನು ಮಾಡೋಣ? 6000 ವರ್ಷದಲ್ಲಿ 4128 ವರ್ಷ ಕಳೆದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿತದೋ ಅದು ನಮಗೆ ಇಂಪಾರ್ಟೆಂಟ್. ಲೆಕ್ಕ ಹಾಕ್ರಿ. 6000 ವರ್ಷದಲ್ಲಿ 4128 ವರ್ಷ ಕಳೆದ್ರೆ ಬ್ಯಾಲೆನ್ಸ್ ಎಷ್ಟು ವರ್ಷ ಉಳಿತು? 1872. 1872 ಅಂದ್ರೆ ಏನಪ್ಪಾ ಅದು ಅಂದ್ರೆ
6,000 ವರ್ಷ ಯಾವಾಗಪ್ಪ ಅಂತ್ಯ ಆಗ್ತದೆ ಅಂತ ನೋಡ್ರೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ 1872 ಇಸ್ವಿಲಿ ಏನಾಯ್ತು ಅಂತ್ಯ ಆಯ್ತು ಅಂತ. ಆವಾಗ ಏನ್ ನೋಡಿದ್ದೇನೋ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರೋದು 1874 ಅಂತ ನೋಡ್ರಿ. ಇಲ್ಲಿ 1872 ಸಿಗ್ತೈತಲ್ಲ, 2 years ಡಿಫ್ರೆನ್ಸ್ ಏನಕ್ಕೆ? ಏನಿದು ಎರಡು ವರ್ಷ ವ್ಯತ್ಯಾಸ ಅಂತ ನೋಡ್ರಿ. ಇವಾಗ ಕಾಲಗಣನೆಯಲ್ಲಿ ನೋಡ್ತಾ ಇರೋಂಥ ವರ್ಷಗಳು ಎಲ್ಲಿಂದ ಅಂದ್ರೆ ಆದಾಮ್ನ ಸೃಷ್ಟಿ ಮಾಡ್ದಾಗಿಂದ ರೀ. ಆದಾಮ ಪಾಪ ಮಾಡ್ದಾಗಿಂದಲ್ಲ. ದೇವ್ರ ಆದಾಮ್ನ ಯಾವಾಗ ಸೃಷ್ಟಿ ಮಾಡಿದ್ರು? 7ನೇ ದಿನದಲ್ಲಿ ಸೃಷ್ಟಿ ಮಾಡರ ಅಥವಾ 6ನೇ ದಿನದಲ್ಲಿ ಸೃಷ್ಟಿ ಮಾಡ್ದ? 6ನೇ ದಿನದಲ್ಲಿ ಅಂತ್ಯದಲ್ಲಿ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯ 26 ಓದ್ರಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ಹಾ ಓದಿ 31ನೇ ವಾಕ್ಯ ಓದಿ. ಹೀಗೆ ದೇವರು ಮನುಷ್ಯನನ್ನು ಹ್ಮ್ 31 ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆದಾಗಿತ್ತು. ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 6ನೆಯ ದಿನವಾಯಿತು. ವೆರಿ ಗುಡ್. ನೋಡಿ 6ನೇ ದಿನ ಅಂತ ಅಲ್ಲಿ ಕ್ಲೀನ್ ಆಗಿ ಕೊಟ್ಟಿದೆ. ಅಂದ್ರೆ ದೇವರು ಮನುಷ್ಯನ ಕೊನೆಯಲ್ಲಿ ಮಾಡ್ತಾರ್ರಿ, 6th ಡೇ ಎಂಡಲ್ಲಿ. ಅದರ ಅಂದ್ರೆ ನಾವು ಈ ಬೈಬಲ್ ಕಾಲ ಗಣನೆ ಪ್ರಕಾರ ತಗೊಂತಾರದ ಸಮಯ 6ನೇ ದಿನದಲ್ಲಿ ಕೆಲವು ವರ್ಷಗಳಿದೆ. ದೇವ್ರ ವಿಶ್ರಾಂತಿ ತಗೊಂಡಿದ್ದು 7ನೇ ದಿನ. ನಮ್ಗೆ 7ನೇ ದಿನದ ಸಮಯ ಮಾತ್ರ ಬೇಕು. ಹಂಗಾರೆ 6ನೇ ದಿನದಲ್ಲಿ ಆದಾಮ್ ಎಷ್ಟು ದಿನ ಇದೆ ಹೆಂಗೆ ಹಿಡಿದು? ಇದಕ್ಕೆ ಬೈಬಲ್ನಲ್ಲಿ ಪ್ರೂಫ್ ಇದೆ ರೀ. ಆದಾಮು ಈಡೇನ್ ತೋಟದಲ್ಲಿ 2 ವರ್ಷ ಇದ್ದಾರೆ. 2 ವರ್ಷ ಹೇಗಿದೆ ಅಂತ ನಾನು ಪ್ರೂವ್ ಮಾಡ್ತೀನಿ, ನಿಮಗೆ ನೋಡ್ತೀನಿ ನಿಮಗೆ. ಅದರ ಅದಕ್ಕೆ 2 ವರ್ಷ ನಾವು ತೆಗೆದ್ರೆ ಎಷ್ಟಾಗ್ತದೆ ಅಂತಂದ್ರೆ ಏನ್ರಿ 4126 ವರ್ಷ ಬರ್ತಾರೆ. ಇದನ್ನ 6000 ವರ್ಷದಲ್ಲಿ ಕಳೆದ್ರೆ ನಮ್ಗೆ 1874 ತಿರ್ಗಾ ಕರೆಕ್ಟಾಗಿ ಬರ್ತದೆ. ಅಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ 7ನೇ ದಿನ ಏನ್ರಿ ಆರಂಭ ಆದಾಗಿಂದ 6000 ವರ್ಷ ಕರೆಕ್ಟಾಗಿ ಯಾವಾಗಪ್ಪ ಅಂತ್ಯ ಆಗ್ತಾರೆ ಅಂದ್ರೆ 1874 ಇಸ್ವಿಲಿ ಅಂತ್ಯ ಆಗ್ತಾರೆ. ಇದು ಕೂಡ ಒಂದು ಪ್ರೂಫ್ ರೀ. ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ 1824 ಬರ್ತಾರೆ ಅಂತ. ಓಕೆನಾ? ಸರಿ, ಇವಾಗ ಆದಾಮ್ ಈಡೇನ್ ತೋಟದಲ್ಲಿ 2 ವರ್ಷ ಅಂತ ಏನ್ ಬರೋ ಪ್ರೂಫು ಅಂದ್ರೆ, ಫಸ್ಟು ದೇವರು ಆದಾಮ್ನ ಸೃಷ್ಟಿ ಮಾಡ್ಬೇಕಾರೆ ಯಾರನ್ನ ಸೃಷ್ಟಿ ಮಾಡಿದ್ರು? ಆದಾಮ್ನ ಸೃಷ್ಟಿ ಮಾಡ್ದ, ಏವಳನ್ನ ಸೃಷ್ಟಿ ಮಾಡಿದ್ರ? ಆದಾಮನ್ನ. ಸರಿ, ಆದಾಮು ಈಡೇನ್ ತೋಟದಲ್ಲಿ ಏನ್ ಮಾಡ್ತಾ ಇದ್ದ? ಒಬ್ನೇ ಇದ್ನ? ಇಲ್ಲ ಎಂಟಿ ಇದ್ರ? ಇಮಿಡಿಯೇಟ್ ಮದ್ವೆ ಆಯ್ತಾ? ಮದ್ವೆ ಆಗಿದ್ ಯಾವಾಗ? ಒಬ್ಬನೇ ಇದ್ದ. ಒಬ್ನೇ ಇದ್ರು. ಮದ್ವೆ ಆಗಿದ್ ಯಾವಾಗ? ಓ ಸಾರಿ, ನಿಮ್ಗೆ ಯಾರು ಗೊತ್ತಿಲ್ಲ. ದೇವ್ರು ಕೊಟ್ಟಿದ್ದು. ದೇವ್ರು ಕೊಟ್ಟಿದ್ ಯಾವಾಗ ಕೊಟ್ರ? ಅವರು ಒಬ್ಬಂಟಿಯಾಗಿದ್ದಾರೆ ಅಂತ ನೋಡ್ಕೊಟ್ಟಿದ್ದ. ವೆರಿ ಗುಡ್. ಸರಿ, ಬೈಬಲ್ ಅಲ್ಲಿ ಆದಾಮ್ ಈಡೇನ್ ತೋಟದಲ್ಲಿ ಏನ್ ಮಾಡ್ತಾ ಅಂತ ಓದ್ಬೇಕು. ಅಲ್ಲಿ ಕೊಟ್ಟೈತ್ ನೋಡಿ ಕ್ಲೂ ನಮ್ಗೆ. ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದ. ವ್ಯವಸಾಯ. ವೆರಿ ಗುಡ್. ಜೆನಿಸಿಸ್ ಸೆಕೆಂಡ್ ಚಾಪ್ಟರ್. ಜೆನಿಸಿಸ್ ಸೆಕೆಂಡ್ ಚಾಪ್ಟರ್ ಅಲ್ಲಿ 18 ಓದ್ಕೊಂಬನ್ರಿ. 18 21 ಓದಿ. ನಿಧಾನ ಓದ್ಕೊಂಬನ್ನಿ ಒಂದೇ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ವೆರಿ ಗುಡ್. ಆಗ ಆತನು ನಿಮಿಷ ಇವಾಗ ಒಂಟಿಯಾಗಿರೋದು ಸರಿಯಲ್ಲ ಅಂತ ದೇವ್ರು ನೋಡ್ತಾರೆ. ಸಂಗಾತಿಯನ್ನು ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ ಮಾಡತ್ತಾನೆ? ಇಮ್ಮಿಡಿಯೇಟ್ ಮಾಡಿದ್ರೆ ದೇವ್ರು ಮಾಡ್ಲಿಲ್ಲ. ಏನಾಯ್ತು ಅಬ್ಸರ್ವ್ ಮಾಡಿ. ಇವಾಗ ಗಮನ ಇಟ್ಟು, ಎಲ್ಲ ಗಮನ ಇಟ್ಟು ಬೈಬಲ್ ಓದಿ. ನೆಕ್ಸ್ಟ್ ಓದಿ ಏನಾಯ್ತು ನೋಡೋಣ. ಆಗ ಆತನು ಎಲ್ಲಾ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನ್ನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಏನ್ ಮಾಡ್ತಾರಪ್ಪ ಅಂದ್ರೆ, ಇವನ್ಗೆ ಒಂಟಿಯಾಗಿರೋದು ಸರಿ ಇಲ್ಲ ಅಂದ್ಬಿಟ್ಟು ಮದುವೆ ಮಾಡಲಿಲ್ಲ ನೋಡ್ರಿ ಅಂತೀನಿ. ಏನ್ ಮಾಡ್ತಾರೆ? ಆಕಾಶದ ಪಕ್ಷಿಗಳು ಎಲ್ಲಾ ಮೃಗಗಳನ್ನೆಲ್ಲ ಇವ್ನ ಮುಂದೆ ಬರ ಮಾಡ್ತಾರಂತೆ ರೀ. ಆವಾಗ ನೋಡೋಣ ಇವನ್ ಏನೇನು ಹೆಸರಿಡ್ತಾನೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ದೇವ್ರು ಏನ್ ಮಾಡಿದ್ರೆ ಬಿಟ್ರಂತೆ. ಆತಮ್ ಏನ್ ಮಾಡದಂತೆ? ಅವಾಗ ಕಂಟಿನ್ಯೂ ಮಾಡಿ ಇವಾಗ.
ಇವುಗಳಿಗೆ ಆ ಮನುಷ್ಯನ ಏನೇನು ಹೆಸರು ನೋಡೋಣೆಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಆದಾಮ್ ಏನ್ ಮಾಡ್ದಂತೆ ಎಲ್ಲಾ ಪ್ರಾಣಿಗಳಿಗೆ ಹೆಸರಿಟ್ರಂತೆ. ಸರಿ, ಏನ್ ಹೆಸರಿಟ್ಟ, ಏನ್ ಅರ್ಥ? ಬರೋ ಮಾಡ್ದವನು ಎಲ್ಲ ಕ್ಯೂ ನಿಂತ್ಕೊಂಡ್ರಪ್ಪ. ಟೈಗರ್, ಲಯನ್, ಎಲಿಫೆಂಟ್ ಎಲ್ಲ ಬರೋ ಕ್ಯೂ ಬರ್ಬೇಕು ನೋಡೋ. ಅದು ಆದಾಮ್ ಇದ್ದಾನೆ. ಆದಾಮ್ ಮತ್ತೆ ಹೋಗ್ಬಿಟ್ಟು ಏನ್ ಮಾಡಿ ನೀವು ಸೆನ್ಸಸ್ ಬರ್ಸ್ಬಿಡಿ. ಎಲ್ಲ ಎಸ್ ಐ ಇರ್ತಾರೆ, ಎಲ್ಲ ನಿಮ್ಗೆಲ್ಲ ಹೆಸರುಗಳು ಕೊಡ್ತಾರೆ, ಹೆಸರು ತೊಗೊಂಡೋಗಿ ಅಂತ ಹಂಗೆ ಬರ್ಸದ್ನ. ಏನ್ ಅರ್ಥ? ಮುಂದೆ ಬರೋ ಮಾಡಿದ್ರು ಆದಾಮ್ ಅದ್ಗೆಲ್ಲ ಹೆಸರಿಟ್ಟ ಅಂದ್ರೆ ಏನ್ ಅರ್ಥ? ಏನ್ ಅರ್ಥ ಗೊತ್ತಾ? ಆದಾಮ್ ಏನ್ ಮಾಡಿತಾನೆ, ಎಲ್ಲಾ ಪ್ರಾಣಿಗಳ ಬಿಹೇವಿಯರ್ ಏನ್ ಮಾಡ್ತಾನೆ ಅಬ್ಸರ್ವ್ ಮಾಡಿತಾನೆ. ಎಲ್ಲಾ ಬಿಹೇವಿಯರ್ಗಳನ್ನ ಅಬ್ಸರ್ವ್ ಮಾಡಿ ಆ ಗುಣಗಳು ಕ್ಯಾರೆಕ್ಟರ್ಗಳು ತಕ್ಕಂತೆ ಹೆಸರು ಏನ್ ಮಾಡೋಣ ಕ್ಲೀನಾಗಿ ಇಟ್ಟವ್ ನೋಡ್ರಿ ಅಂತೀನಿ. ಬಿಹೇವಿಯರ್ ಬೇಸಿಸ್ ಮೇಲೆ ಅದರ ಒಂಟೆನ್ ನೋಡಿತಾನೆ. ಒಂಟೆ ಏನ್ ಮಾಡ್ತಾನೆ, ಇದ್ಯಾಕೋ ಒಂಥರ ಐತಲ್ಲ, ಗುಡ್ ಮಂತರ ಇದು ನಡೀತಲ್ಲ. ಅವಾಗ ಏನ್ ಮಾಡಿದ್ರೆ ಕ್ಯಾಮಲ್ ಅಂತ ಹೆಸರಿಡ್ತಾರೆ. ಸೈನ್ಸ್ ಓದಿರೋರಿಗೆ ಗೊತ್ತು, ಸೈನ್ಸ್ ಅಲ್ಲಿ ಏನಿದೆ ಬೈನಾಮನ್ ಕ್ಲೇಚರ್ ಅಂತ ಇದ್ರ ಹೆಸರು. ಅಂದ್ರೆ ಏನಂದ್ರೆ ಸೈನ್ಸ್ ಅಲ್ಲಿ ಸೈಂಟಿಫಿಕ್ ನೇಮ್ ಇದೆ ರೀ. ಹ್ಯೂಮನ್ ಬೀಯಿಂಗ್ ಸೈಂಟಿಫಿಕ್ ನೇಮು ಹೋಮೋಸೆಪಿಯನ್ಸ್ ಅಂತ. ಹೋಮೋಸೆಪಿಯನ್ಸ್ ಅಂದ್ರೆ ಮೀನಿಂಗ್ ಇದೆ ರೀ. ಅಂದ್ರೆ ಎಷ್ಟೋ ರೀತಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಆ ಒಂದು ಕ್ವಾಲಿಫಿಕೇಶನ್ಸ್ ಅದೆಲ್ಲ ಇತ್ತು ಅಂದ್ರೆ ಅವ್ನ್ ಮಾತ್ರ ಹೋಮೋಸೆಪಿಯನ್ಸ್ ಕರೀಲಿಕ್ಕೆ ಸಾಧ್ಯ ರೀ. ಇಲ್ಲಾಂದ್ರೆ ಇಲ್ಲ ರೀ. ಅದೇ ತರ ಮ್ಯಾಂಗೋಗೆ ಸೈಂಟಿಫಿಕ್ ನೇಮು ಮ್ಯಾಗ್ನಿಫರಾ ಇಂಡಿಕಾ ಅಂತ ಹೆಸರು. ಟಾಟಾ ಇಂಡಿಕಾ ಅಲ್ಲ. ಏನಕ್ಕೆ ಇಟ್ಟವ್ರ ಹೆಸರು? ಆ ಫ್ರೂಟ್ಗಿಂತ ಕ್ವಾಲಿಟೀಸ್ ಇದೆ, ಲೀಫ್ಗಿಂತ ಕ್ವಾಲಿಟೀಸ್ ಇದೆ, ವೇನ್ಸ್ ಹಿಂಗಿರ್ಬೇಕು, ರೂಟ್ಸ್ ಹಿಂಗಿರ್ಬೇಕು, ಎಲ್ಲ ಇದೆ ರೀ. ಸ್ಟಡಿ ಮಾಡಿದ ಬೇಸಿಸ್ ಮೇಲೆ ಹೆಸರುಗಳು ಇಡೋದು. ಇದೇ ತರ ಆದಾಮ್ ಏನ್ ಮಾಡೋನು, ಸ್ಟಡಿ ಮಾಡೋನು. ಏನ್ ಸ್ಟಡಿ ಮಾಡೋನೆ? ಆದಾಮ್ಗೆ ಇವೆಲ್ಲ ಗೊತ್ತಾ ಸೈಂಟಿಫಿಕ್ ಬಗ್ಗೆ? ಮತ್ತೆ ಏನ್ ಸ್ಟಡಿ ಮಾಡಿದ್ನಂತೆ? ಏನ್ ಸ್ಟಡಿ ಮಾಡೋನ್ ಗೊತ್ತಾ? ಎಲ್ಲಾದ್ಗೂ ಏನಿದೆ, ಏನಿದೆ ಎಲ್ಲರಿಗೂ, ಎಲ್ಲ ಪ್ರಾಣಿಗಳಿಗೆ ಏನಿದೆ, ಏನ್ ಸ್ಟಡಿ ಮಾಡೋಣ ಹೇಳ್ರಿ? ಗೊತ್ತಾ? ಮುಂದಕ್ಕೆ ಓದಿ, ನಿಮ್ಗೆ ವಾಕ್ಯ ಎಲ್ಲಿ ನಿಲ್ಸಿದ್ರು ಅಲ್ಲಿ ಮುಂದಕ್ಕೆ ಓದಿ, ಅಲ್ಲಿ ಬರ್ತಾರೆ ನೋಡಿ ಕ್ಲೂ. ಏನ್ ಸ್ಟಡಿ ಮಾಡಿದಂತವನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯ್ತು. ಹೀಗೆ ಆ ಮನುಷ್ಯನ ಎಲ್ಲಾ ಪಶುಗಳಿಗೂ ಆಕಾಶ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಏನ್ ಕಾಣಿಸ್ಲಿವಂತೆ ಅವನ್ಗೆ? ಸರಿ ಬೀಳುವಂತ ಸಂಗಾತಿ ಕಾಣಿಸ್ಲಿಲ್ಲ. ಹಂಗಾರೆ ಆದಾಮ್ ಏನ್ ಅಬ್ಸರ್ವ್ ಮಾಡವನೆ ಅವರಲ್ಲಿ? ಏನ್ ಅಬ್ಸರ್ವ್ ಮಾಡವನೆ? ನನಗೆ ಜೊತೆ ಯಾರು ಅಂತ ಅಬ್ಸರ್ವ್ ನೋಡ್ರ, ವೆರಿ ಗುಡ್ ಬ್ರದರ್. ಅರ್ಥ ಮಾಡ್ಕೊಂಡ್ರಿ. ಅವನ್ ಎಲ್ಲಾ ಪ್ರಾಣಿಗಳು ನೋಡ್ರಿ, ಎಲ್ಲಾ ಪ್ರಾಣಿಗಳು ಇದೆ, ಜೊತೆ ಜೊತೆ ಇದೆ, ಸಂಸಾರ ಇದೆ, ಕುಟುಂಬ ಇದೆ. ಅರೆ ಎಷ್ಟು ಸಂತೋಷವಾಗಿದ್ದಾರೆ, ಏನ್ ಕುಟುಂಬ ಅಂತಿದೆ. ಪಕ್ಷಿಗಳು ನೋಡೋನೆ, ಮೊಟ್ಟೆ ಇಡೋದು ನೋಡೋನೆ, ಅದು ಅಪ್ಪ ಅಮ್ಮ ಎಲ್ಲ ಕಾಪಾಡ ನೋಡೋನೆ, ಆಹಾರ ತಂದ್ಕೊಡ ನೋಡೋನೆ, ಎಲ್ಲಾ ಪ್ರಾಣಿಗಳು ನೋಡೋನೆ, ಲಯನ್ನು, ಟೈಗರು, ಪುಟ್ಪುಟಾಣಿ ಬೇಬೀಸ್ ಎಲ್ಲ ನೋಡೋನೆ. ಎಷ್ಟು ಸಂತೋಷ. ಅಯ್ಯೋ ದೇವ್ರೇ, ಎಷ್ಟು ಖುಷಿ ಆಗಿದ್ದಲ್ಲ. ನನಗೇನಿಲ್ಲ, ಒಂದು ಸಂಗಾತಿ ಇಲ್ವಲ್ಲ ಅಂತ ಫೀಲಿಂಗ್ ಏನಾಗಿದೆ ಇವಾಗ ಬಂದಿದೆ. ದೇವ್ರು ಎತ್ತಿದ ತಕ್ಷಣ ಇವನು ಒಬ್ಬಂಟಿಯಾಗಿದ್ದಾನೆ ಅಂದ್ಬಿಟ್ಟು ಹೆಂಡ್ತಿನ ಕೊಡ್ಲಿಲ್ಲ ರೀ. ಕೊಟ್ಟಿದ್ರೆ ವ್ಯಾಲ್ಯೂ ಗೊತ್ತಾಗ್ತಾ ಇರಲ್ಲ ಅಲ್ವರ. ಈ ವಾಸ್ ಸಪೋಸ್ ಟು ಹ್ಯಾವ್ ದಟ್ ಫೀಲಿಂಗ್ಸ್. ಆ ಫೀಲಿಂಗ್ಸ್ ಬಂದವಾಗ ಏನಾಗಿದೆ ಇವಾಗ ನೋಡಿ. ನೆಕ್ಸ್ಟ್ ವಾಕ್ಯ ಹೇಳ್ತಾರೆ, ಕಾಣಲು ತುಂಬಾ ಚೆನ್ನಾಗಿ ಬರ್ತಾರೆ, ಓದಿಂತೀನಿ. ಓದಿ. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಏನೋ ಬಿಟ್ಬಿಟ್ರಲ್ಲ ನೀವು. ಈಗ ಸರಿ ನೋಡ್ರಿ, ಆದಾಮ ಕಡೆ ಹಿಡ್ಕೊಂಬಿಟ್ಟು ಅಲ್ಲೆಲ್ಲೇ ಎಲ್ಲಾರ್ಗು ಜೋಡಿ ಅವ್ರು, ನನ್ಗೇನಿಲ್ಲ, ಇವಾಗ ಸರಿ ದೇವ್ರೆ ಅಂದ್ರೆ ಏನಾಗಿದೆ? ಆದಾಮ ಒಬ್ಬಂಟಿಯಾಗಿ ಇಡಿ ಅಂತ ಹೊಡ್ತಲ್ಲಿ ಸ್ವಲ್ಪ ಸಮಯ ಇದ್ದಾನೆ. ಎಷ್ಟು ಸಮಯ ಇದಿರ್ಬೋದು ಅಂದ್ರೆ 1 ವರ್ಷ. ಯಾಕೆ 1 ವರ್ಷ ಅಂತಂದ್ರೆ ನೋಡ್ರಿ, ಎಲ್ಲಾ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಏನ್ ಬೇಕೋ, ಒಂದ್ ಸೈಕಲ್ ರೀ. 1 ವರ್ಷನೇ ಒಂದು ಸೈಕಲ್ ರೀ. ಸಮ್ಮರ್, ವಿಂಟರ್, ಅದರ ಆಟಮ್, ಸ್ಪ್ರಿಂಗು, ಇವೆಲ್ಲ ಬರೋದಕ್ಕೆ ಒಂದು ಸಮಯ ಬೇಕು, 1 ವರ್ಷ. 1 ವರ್ಷದಲ್ಲಿ ಎಲ್ಲಾ ತರ ಸೀಸನ್ ಅಲ್ಲಿ ಮನುಷ್ಯನ ಏನ್ ಮಾಡ್ತಾನೆ, ಆದಾಮ್ ನೋಡ್ತಾನೆ. ಎಲ್ಲಾರ ಬಿಹೇವಿಯರ್ ಏನ್ ಮಾಡ್ತಾನೆ ಅಬ್ಸರ್ವ್ ಮಾಡ್ತಾನೆ. 1 ಇಯರ್ ಏನ್ ಮಾಡ್ತಾರೆ, ಟೈಮ್ ನೋಡ್ತಾರೆ. 1 ಇಯರ್ ಅಲ್ಲಿ ಆ ಫೀಲಿಂಗ್ ಏನಾಗಿತ್ತು, ಜನರೇಟ್ ಆಗಿತ್ತು ನೋಡಿ. ಆವಾಗ ದೇವರೇ ಮಾಡಿದ್ರು, ಏವಾಳನ್ನ ಸೃಷ್ಟಿ ಮಾಡಿದ್ರು. ಅರ್ಥ ಆಯ್ತಾ? ಇದು 1 ಇಯರ್ ಪ್ರೂಫ್. ಬ್ರದರ್ 1 ಇಯರ್ ಪ್ರೂಫ್ ಕೊಟ್ರೆ ಇನ್ನೊಂದು 1 ಇಯರ್ ಪ್ರೂಫ್ ಕೊಡ್ಲಿಲ್ವಲ್ಲ? ಅದು ಕೊಡ್ತೀನಿ, ವರಿ ಮಾಡ್ಬಿಡಿ, ಚಿಂತೆ ಮಾಡ್ಬಿಡಿ. ಅಲ್ವರ? ಇವಾಗ ಆದಾಮ್ಗೆ ದೇವರೇ ಮಾಡಿದ್ರು, ಏವಾಳನ್ನ ಮದುವೆ ಮಾಡ್ಬಿಟ್ರು. ಅದರ ಮದುವೆ ಮಾಡಿದ ತಕ್ಷಣನೇ ಏವಾಳ ಅಂತಿನ್ಬಿಟ್ಲಾ? ಸೃಷ್ಟಿ ಮಾಡಿದ್ದಾನೆ ಎಲ್ಲ ಏನ್ರಿ,
ಎಲ್ಲ ಸಂತೋಷ ಪಟ್ರು. ಆದಾಮ ಸಂತೋಷ ಪಟ್ಟ. ಬೆಳಿಗ್ಗೆ ಎದ್ದ ತಕ್ಷಣ ಆ ವೇವಳ ಹಣ್ಣು ತಿನ್ಬಿಟ್ಲ ಅಂತಂದ್ರೆ ಇಲ್ಲ ರೀ. ಅದರ ನಮ್ಮ ದೇವರು ನ್ಯಾಯ ಪ್ರಮಾಣದಲ್ಲಿ ಮದುವೆ ಆದವ್ರ ಬಗ್ಗೆ ಒಂದು ವಿಶೇಷವಾಗಿರೋಂಥ ವಿಚಾರ ಹೇಳ್ತಾರೆ. ಏನಪ್ಪಾ ಅಂದ್ರೆ ಮದುವೆ ಆದ್ರೆ ಅವ್ರಿಗೆ 1 ವರ್ಷ ಲೀವ್. ಎಷ್ಟು ವರ್ಷ ಲೀವು? 1 ವರ್ಷ ಲೀವ್. ಬೈಬಲ್ ಇದೆ, ಓದಿ. ಧರ್ಮೋಪದೇಶ ಕಂಡ 24:5 ಓದ್ರಿ. ಡ್ಯೂಟರಾನಮಿ 24:5. ಹೊಸದಾಗಿ ಮದುವೆ ಮಾಡಿಕೊಂಡವನು ಸೈನ್ಯದವರೊಡನೆ ಯುದ್ಧಕ್ಕೆ ಹೋಗಬಾರದು. ಭಾರವಾದ ಯಾವ ಕೆಲಸವನ್ನು ಅವನಿಗೆ ನೇಮಿಸಬಾರದು. ಅವನು 1 ವರ್ಷದವರೆಗೂ ಬಿಡುವಾಗಿ ಮನೆಯಲ್ಲಿ ಇದ್ದುಕೊಂಡು ಪರಿಗ್ರಹಿಸಿದ ಹೆಂಡತಿಯೊಡನೆ ಸುಖವಾಗಿರಲಿ. ಆಹಾ, ನೋಡಪ್ಪ, 1 ವರ್ಷ ಲೀವ್ ಅಂತೆ. ನಮ್ಮ ಬಾಸ್ ನೋಡಿ, ಸೂಪರ್ ಬಾಸ್ ರೀ. ಮದುವೆ ಆದ್ರೆ 1 ವರ್ಷ ಲೀವ್. ಇವಾಗ ಆಫೀಸಲ್ಲಿ ಕೊಡ್ತಾರೆ 1 ವರ್ಷ ಲೀವ್. ಅದರಿಂದ ಬರ ಅಂತಾರೆ, 1 ವರ್ಷ ಲೀವಲ್ಲಿ ಕೊಡ್ತಾರೆ. ಬೈಬಲ್ 1 ವರ್ಷ ಲೀವ್ ಅಂತೆ. ಡಿಸ್ಟರ್ಬೇ ಮಾಡಂಗಿಲ್ಲ. ನ್ಯಾಯ ಪ್ರಮಾಣದಲ್ಲೇ 1 ವರ್ಷ ಲೀವು ಅಂತಂದ್ರೆ ನ್ಯಾಯವಾಗಿರೋ ನಮ್ಮ ತಂದೆಯ ದೇವರು ಆದಾಮ್ನ ಸೃಷ್ಟಿ ಮಾಡ್ಬೇಕಾದ್ರೆ 1 ವರ್ಷ ಲೀವ್ ಕೊಟ್ಟಿರಲ್ವಾ? 1 ವರ್ಷ ಯಾವುದೇ ರೀತಿ ಶೋಧನೆ ಬರ್ದಿಲ್ಲ, ದೇವ್ರು ಕಾಪಾಡಿರ್ತಾರೆ ಅಂದ್ರೆ ಡೆಫಿನೆಟ್ ಕಾಪಾಡಿರ್ತಾರೆ. ಅದರ ಹಂಗಾರೆ ಆದಾಮ್ ಒಬ್ಬಂಟಿನಾಗಿ ಈಡೇನ್ ತೋಟದಲ್ಲಿ ಒಬ್ಬ 1 ವರ್ಷ ಇದ್ದ. ಮದುವೆ ಆಗಿ ಮೇಲೆ ಹೆಂಡತಿ ಜೊತೆಗೆ 1 ವರ್ಷ ಏನಾಗಿದ್ದಾನೆ 2 ವರ್ಷ ಪಾಪ ಮಾಡಿದ್ರೆ ಈಡೇನ್ ತೋಟದಲ್ಲಿ ಇದನ್ನ ನೋಡಿದ್ರಿ. ಅದಕ್ಕೆ 2 ವರ್ಷ ಕಳೆದ್ರೆ ಕರೆಕ್ಟಾಗಿ 1874 ಬರ್ತಾರೆ ನೋಡಿದ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಈ ತರ ಸೂಪರ್ ಆಗಿರೋಂಥ ಸತ್ಯಾರ್ಥಗಳನ್ನ ದೇವ್ರ ಸತ್ಯವೇದಲ್ಲಿ ಕೊಟ್ಟರೆ. ಇನ್ನೊಂದು ಪ್ರೂಫ್ ಇದೆ ನೋಡ್ರಿ, ಹೇಳ್ತೀನಿ. ಇವಾಗ 1 ವಾರದಲ್ಲಿ ಎಷ್ಟು ದಿನ ಇದೆಪ್ಪ? 7 ದಿನ. ಇದು ಯಾರು ಫಿಕ್ಸ್ ಮಾಡಿದ್ದ? ಯಾರು ಫಿಕ್ಸ್ ಮಾಡಿದ್ದು? 1 ವಾರದಲ್ಲಿ 7 ದಿನ ಫಿಕ್ಸ್ ಮಾಡಿದ್ರು ಯಾರು? ದೇವ್ರು. ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಮ ಲೋಕದಲ್ಲಿ ಯಾವ ಮನುಷ್ಯನ ಸೃಷ್ಟಿ ಮಾಡಿಲ್ಲ ರೀ, ಯಾರು ಫಿಕ್ಸ್ ಮಾಡಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ, ಹ್ಯೂಮನ್ ರೈಟ್ಸ್ ಅವರು ಫಿಕ್ಸ್ ಮಾಡಿಲ್ಲ. ದೇವರು ಬೈಬಲ್ನ ಫಿಕ್ಸ್ ಮಾಡಿರೋದ್ರಿ, ಅಲ್ವರಾ? ಇವಾಗ ನಾವು ಈ ಹೊಸ್ತಾಗ ಒಂದು ಟ್ರೆಂಡ್ ಕೇಳಿದಿರಾ? ವೀಕೆಂಡ್ ಅಂತ ಕೇಳಿದಿರಾ? ವೀಕೆಂಡ್ ಅಂದ್ರೆ ಕೇಳಿದಿರ ಇಲ್ಲ? ಜಲ್ದಿ ಉತ್ತರ ಕೊಡಿ, ಪಡಪಡ ಮುಗಿಸೋಣ 10 ನಿಮಿಷಕ್ಕೆ. ತುಂಬಾ ಮಾತಾಡ್ತಿದೆ. ವೆರಿ ಗುಡ್. ಏನ್ ವೀಕೆಂಡ್ ಅಂದ್ರೆ ಏನ್ ಅರ್ಥ? ವಾರಕ್ಕೊಂದಿನ ರಜಾ ಇರುತ್ತಲ್ಲ ಬ್ರದರ್, ಅದೇ ವೀಕೆಂಡ್. ವಾರದ ಕೊನೆ ದಿನ ವೀಕೆಂಡ್ ಅಂತ ಹೇಳ್ತಾರೆ. ಅದರ ಬೈಬಲ್ ಅಲ್ಲೂ ಕೂಡ ಇದ್ದಿದೆ ನೋಡಿದ್ರಿ. ಎಲ್ಲಿ? ಯೋಹಾನ 7ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ, ಜಲ್ದಿ ಓದ್ರಿ. ಪರ್ಣಶಾಲೆಗಳ ಹಬ್ಬವೆಂಬ ಯಹೂದ್ಯರದೊಂದು ಜಾತ್ರೆ ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯುದಾಯಕ್ಕೆ ಹೋಗಿ ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ಸರಿ, ಪಡ್ನಶಾಲಾ ಹಬ್ಬಗಳು ಅಲ್ವರ? ಸರಿ, 37 ವರ್ಷೋದಿ ಬರ್ ಏನ್ ಬಂತು ನೋಡೋಣ. ಆ ಜಾತ್ರೆಯ ಮಹಾ ದಿವಸವಾದ ಕಡೇ ದಿನದಲ್ಲಿ ವೆಯ್ಟ್. ಅದರ ಆ ಒಂದು ಜಾತ್ರೆ 1 ವಾರ ಇತ್ತಂತೆ. ಆ ವಾರದ ಕಡೇ ದಿವಸ ಅಂತ ಅಂದ್ರೆ ಯಾವತ್ತು ಬೈಬಲ್ ಈ ವಾಕ್ಯ ಏನು ಗೊತ್ತಿಸ್ತಂದ್ರೆ ಕಡೇ ದಿವಸ ಅಂತ ಬೈಬಲ್ ಎಲ್ಲಿ ಬರ್ತದೋ ಅದು ವಾರದ ಕಡೇ ದಿವಸದ ಬಗ್ಗೆ ರೆಫರೆನ್ಸ್ ಹೇಳ್ತಾ ಇರೋದು. ಓಕೆನ್ರಾ? ಸರಿ, ಇವಾಗ ಏನ್ ನೋಡಿದ್ರೆ ಈ ವಾರದಲ್ಲಿ 7 ದಿನ ಇದೆ. 6 ದಿನ ಆಗ್ಬಿಡ್ತು. ಕಡೇ ದಿನ ಅಂದ್ರೆ 7ನೇ ದಿನ. ಓಕೆನ್ರಾ? ಸರಿ, ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳಿ, ಈ ಮೈಂಡಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಡೇ ಅಂತ ಬೈಬಲ್ ಎಲ್ಲಿ ಬರ್ತಾರೋ, ಕಡೇ ದಿನ ಅಂತ ಎಲ್ಲೆಲ್ಲಿ ಬರ್ತಾರೋ ಅದು ವಾರದ ಕೊನೆಯ ದಿನ ಬಗ್ಗೆನೇ ಹೇಳ್ತಾರದು. ಓಕೆನಾ? ಇವಾಗ ನೀವ್ ಹೇಳ್ರಿ, ಏನ್ರಿ ಯೇಸು ಕ್ರಿಸ್ತು ಈ ತರ ಕಡೇ ದಿನ ಅಂತ ಎಷ್ಟು ಸತಿ ಹೇಳಿದ್ದಾರೆ? ತುಂಬಾ ಸತಿ ಹೇಳಿದ್ದಾರೆ ಇಲ್ವಾ? ಕಡೇ ದಿನದಲ್ಲಿ ನಿಮ್ಮನ್ನ ಎಬ್ಬಿಸ್ತೀನಿ, ಕಡೇ ದಿನದಲ್ಲಿ ಲೋಕಕ್ಕೆ ನ್ಯಾಯ ತೀರ್ಪಾಗ್ತಾರೆ, ಕಡೇ ದಿನದಲ್ಲಿ ಎಲ್ಲಾರು ಏನಂತಾರೆ ಸತ್ತವರೆಲ್ಲ ಜೀವಂತವಾಗಿ ಬರ್ತಾರೆ ಅಂತ ಹೇಳಿದಾರ ಇಲ್ಲ ವಾಕ್ಯಗಳು? ವಾಕ್ಯ ಓದ್ಬಿಡೋಣ. ಯೋಹಾನ 6:44 ಓದಿ. ಹೇಳಿದ್ದಾರೆ, ಓದಿ. ಜಾನ್ 6:44 ಓದಿ. ಗುಡ್, ಓದಿ. ಜಾನ್ 6. ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ಹೇಳಿದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ನೋಡ್ರ, ಕಡೇ ದಿನದಲ್ಲಿ ಎಬ್ಬಿಸ್ತೀನಿ ತಂದ್ರು. ಆಯ್ತಾ? ಜಾನ್ 11:24 ಲಾಜರಸ್ ನೋಡ್ಬಿಟ್ಟು ಹೇಳ್ತಾರೆ ನೋಡ್ತೀನಿ. ಮಾರ್ತಳು ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವುದ. ಕಡೇ ದಿವಸದಲ್ಲಿ ಪುನರುತ್ಥಾನ ಆಗ್ಬೇಕಾ ಅವನು ಇರ್ಬೋದು. ಯಾವ ಕಡೇ ದಿವಸ ಅಂದ್ರೆ ಈ ಒಂದು 7th ಡೇ ಬಗ್ಗೆ ಹೇಳ್ತಾರೆ. ಏನಕ್ಕೆ ಅಂತ ಹೇಳ್ತೀನಿ. ಜಾನ್ 12:48 ಓದಿ. ಆ ಕಡೇ ದಿವಸದಲ್ಲಿ ಏನಾಗ್ತದೆ? ಸಭೆಗೆ ಪುನರುತ್ಥಾನ ಬಗ್ಗೆ ನೋಡಿದ್ರಿ, ಲೋಕಕ್ಕೆ ಪುನರುತ್ಥಾನ ಬಗ್ಗೆ ನೋಡಿದ್ರಿ. ಆಮೇಲೆ ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ
ಇರುವವರಿಗೆ ತೀರ್ಪು ಮಾಡುವುದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ನಾನು ಮಾತಾಡಿರೋ ಮಾತೆ ಕಡೆ ದಿನದಲ್ಲಿ ತೀರ್ಪು ಮಾಡ್ತಾರೆ. ದೇವ್ರ ವಾಕ್ಯನೇ ಜನಗಳಿಗೆ ಮಾಡಿ ತೀರ್ಪು ಮಾಡೋದು ಯಾವ ಕಡೆ ದಿನದಲ್ಲಿ. ಎಲ್ಲಾ ಕಡೆ ದಿನ 7 ದಿನಕ್ಕೆ ರೆಫರೆನ್ಸ್ ಹೇಳ್ತಾ ಇರೋದು. ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ, ಯೇಸು ಕ್ರಿಸ್ತನಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷ. ವೆರಿ ಗುಡ್. ಇವಾಗ ಸಿಂಪಲ್ ಆಗಿ ಈ 1000 ವರ್ಷನ ಇಲ್ಲಿ ಚಾಟಿಗೆ ಅಪ್ಲೈ ಮಾಡಿ. ಏನಾಯ್ತು? 6000 ವರ್ಷ ಪಾಪ. ಕಡೇ ದಿವಸ ಅಂತ ಯೇಸು ಕ್ರಿಸ್ತ ಹೇಳ್ತಾ ಇರೋದು ಯಾವ ರೆಫರೆನ್ಸು? ಆತನ 1000 ವರ್ಷದ ರೆಫರೆನ್ಸ್ ಹೇಳ್ತಾ ಇರೋದು, ಬೇರೆ ಇನ್ಯಾವ್ದು ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಯೇಸು ಕ್ರಿಸ್ತ ಸತ್ಯವಾದ ಅದಕ್ಕೆ ಕಡೆ ದಿನ ಅಂತ ಹೇಳ್ತಾರೆ. ಹೆಂಗೇನ ವಾರದ ಕೊನೆ ದಿನಕ್ಕೆ ಕಡೆ ದಿನ ಅಂತ ಹೇಳ್ತಾರೋ ಯೇಸು ಕ್ರಿಸ್ತ ಅದೇ ರೆಫರೆನ್ಸ್ ಹೇಳ್ತಾರದು. ಅದರ ಏನರ್ಥ? 6000 ವರ್ಷ ಅಂತ್ಯ ಆಗಿ ಮೇಲೆ 1000 ವರ್ಷ ಬರ್ತಾ ಗೊತ್ತಾ? 1000 ವರ್ಷ ಬರ್ತಾ ಗೊತ್ತಾ? ಕೊನೆ ದಿನ ಇದೆ ಗೊತ್ತಾ? ಕೊನೆ ದಿನ, ಆ 1000 ವರ್ಷದ ಕೊನೆ ದಿನ, ಆ ದಿನದಲ್ಲಿ ಎಲ್ಲರಿಗೂ ಪುನರುತ್ಥಾನ ಮಾಡೋದು. ಇದ್ರಲ್ಲಿ ನಮ್ಗೆ ಏನಪ್ಪ ಕ್ಲಿಯರ್ ಪ್ರೂಫ್ ಅಂತಂದ್ರೆ, ದೇವ್ರು ಸೃಷ್ಟಿ ಮಾಡಿರೋಂಥ ಒಂದೊಂದು ದಿನದ ಸಮಯ 7000 ವರ್ಷ. ಅದಕ್ಕೆ ನೀವು ಆದಿಕಾಂಡದಲ್ಲಿ 1ನೇ ಅಧ್ಯಾಯ ಓದ್ಬೇಕಾದ್ರೆ ಸಾಯಂಕಾಲವೋ ಪ್ರಾಂತಿಕಾಲವಾಯ್ತು ಅಂತ ಹೇಳ್ತಾರೆ. ಅದರ ಯೋಚನೆ ಮಾಡಿ, ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂತ ಯಾಕೆ ಕೊಟ್ರು? ಸಾಯಂಕಾಲ ಪ್ರಾಂತ್ಯಕಾಲ ಅಂತ ಯಾಕೆ ಕೊಟ್ರು? ಪ್ರಾಂತ್ಯಕಾಲ ಸಾಯಂಕಾಲ ಅಂತ ಕೊಡ್ಬೇಕಲ್ಲ. ದಿನ ಆರಂಭದ ಫಸ್ಟ್ ಬೆಳಕು, ಆಮೇಲೆ ತಾನೇ ಸಂಜೆ ಸೂರ್ಯ ಮುಳುಗೋದು. ನಾವೆಲ್ಲ ಹಂಗೆ ಹೇಳ್ತಿದ್ರೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಅಂತ ಹೇಳ್ತಾರೆ. ಇಲ್ಲ, ಬೈಬಲ್ ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಯಾಕಂದ್ರೆ ದೇವರೇನೋ ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲ ಮೊಬ್ಬಾಗಿತ್ರಿ. ಆದರೆ ಸೃಷ್ಟಿಯ ಅಂತ್ಯದಲ್ಲಿ ಪರ್ಫೆಕ್ಷನ್ ಬರ್ತಾ ಇರ್ಬೇಕಾದ್ರೆ ಬೆಳಕ ಕ್ಲಿಯರ್ ಆಗೈತು. ಅದಕ್ಕೆ 6000 ವರ್ಷ ಬರೀ ಕೆಟ್ಟದ್ದು, ಬರೀ ಮೊಬ್ಬು ಕತ್ತಲು. ಕ್ರಿಸ್ತನ 2ನೇ ಬರಿಕೆಯಲ್ಲಿ 1000 ವರ್ಷದ ಒಂದು ಮುಂಜಾನೆ ದಿನದಲ್ಲಿ ನೀತಿ ಸೂರ್ಯ ಬರ್ತಾ ಇರ್ಬೇಕಾದ್ರೆ ತನ್ನ ಕಿರಣಗಳ ಸ್ವಸ್ಥತೆ ಮತ್ತು ಆರೋಗ್ಯನ ಹಿಡ್ಕೊಂಡ್ ಬರ್ತಾ ನೋಡ್ತೀನಿ. ಎಲ್ಲರಿಗೂ ಆಶೀರ್ವಾದ ಕೊಡ್ತಾರೆ. ಅದಕ್ಕೆ ಕಡೆ ದಿನ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ನಮ್ಗೇನು ಪ್ರೂಫ್ ಅಂತಂದ್ರೆ 7000 ವರ್ಷ ಆಪ್ಟ್ ಕರೆಕ್ಟ್ ಆಗಿದೆ ಅಂತ. ಸರಿ, ಇವಾಗ ನೋಡಿ, 6000 ವರ್ಷ ಪ್ಲಸ್ 1000 ವರ್ಷ. ಯೇಸು ಕ್ರಿಸ್ತ ಎಲ್ಲರ ತನ್ನ 2ನೇ ಬರಿಕೆ ಬಗ್ಗೆ ಹೇಳಿದಾರ? ಎಲ್ಲರೂ ಏನು ತಿಳ್ಕೊಂಡ್ಬಿಟ್ಟಾರೆ ಅಂದ್ರೆ, ಆ ದಿನದ ಬಗ್ಗೆ ಗಳಿಗೆ ಬಗ್ಗೆ ಯೇಸು ಕ್ರಿಸ್ತ ಯಾವತ್ತೂ ಮಾತಾಡಿಲ್ಲ ಅಂತ. ನಾವು ಬೈಬಲ್ಲೇ ಓದಿಲ್ಲ ಅಂತ ಅರ್ಥ. ಈ ಥರ ಯಾರು ಮಾತಾಡ್ತಾರೋ ಅವ್ರು ನಿಜವಲ್ಲೂ ಬೈಬಲ್ಲೇ ಓದಿಲ್ಲ ಅಂತ ಅರ್ಥ ರೀ. ಬೈಬಲ್ನಲ್ಲೇ ಯೇಸು ಕ್ರಿಸ್ತು 1 ಸತಿ ಅಲ್ಲ 2-3 ಸತಿ ಹೇಳ್ಬಿಟ್ಟಾರೆ. ನಾವು ವಾಕ್ಯ ನೋಡ್ರಿ ನಿಮ್ಗೆ ಶಾಕ್ ಆಗ್ಬಿಡ್ತದೆ. ಅದರ ಜಾನ್ 2:19 ಓದ್ರಿ. ಯೇಸು ಕ್ರಿಸ್ತು ಹೇಳ್ತಾರೆ, ತನ್ನ 2ನೇ ಬರಿಕೆ ಬಗ್ಗೆ ಹೇಳ್ತಾರೆ. ನೋಡ್ತೀನಿ, ಓದೋಣ. ಎಲ್ಲಿ? ಜಾನ್ 2:19 ಓದ್ರಿ. ಯೋಹಾನ 2:19. ಯೇಸು ಈ ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದರು. ನೋಡ್ರ, ಈ ಅದಕ್ಕೆ ದೇವಾಲಯನ ಯೆಹೂದ್ಯರು, ಕೆಡೀರಿ, 3 ದಿವಸದಲ್ಲಿ ನಾನು ಏನ್ ಮಾಡ್ತೀನಿ? ಈ ಆಲಯನ ಕಟ್ತೀನಿ. ಅಲ್ವರ ಯೇಸು ಕ್ರಿಸ್ತು ಹೇಳಿದ ಯಾವ ದೇವಾಲಯ? ತನ್ನ ಶರೀರ ಮತ್ತು ದೇವಾಲಯದ ಬಗ್ಗೆ ಹೇಳ್ತಾ. ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಈ ಮಾತನ್ನ ಹೇಳ್ತವ್ರೆ. ಅದರ ಅಂದ್ರೆ ಮೊದಲನೇ ಬರುವಿಕೆಯಲ್ಲಿ ಏನ್ ಹೇಳ್ತಾರೆ? ಈ ಆಲಯನ ಹೊಡೆದಾಕ್ರಿ, ಯೇಸು ಕ್ರಿಸ್ತನ ಸಭೆ ಎಂಬಂತ ಶರೀರ ಎಂಬಂತ ಸಭೆನೋ ನೀವು ನಾಶ ಮಾಡಾಕ್ರಿ, 3ನೇ ದಿನದಲ್ಲಿ ಎಬ್ಬಿಸ್ತೀನಿ ಅಂತಂದ್ರು. ಯಾವ್ದು 3ನೇ ದಿನ? ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2000 ವರ್ಷ ಅಂದೇನ್ರಿ? 2 ದಿನ. ಯೇಸು ಕ್ರಿಸ್ತನಿಗೆ ಒಂದಿನ ಅಂದ್ರೆ 1000 ವರ್ಷ, 2 ದಿನ ಆಯ್ತು. 3ನೇ ದಿನ ಅಂದ್ರೆ ಆತನ 2ನೇ ಬರುವಿಕೆಯ ದಿನ. 3ನೇ ದಿನದಲ್ಲಿ ಸಭೆನ ಏನ್ ಮಾಡ್ತೀನಿ? ಎಬ್ಬಿಸ್ತೀನಿ. ಅದಕ್ಕೆ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬಂದ ತಕ್ಷಣ ಫಸ್ಟ್ ಸಭೆನ ಏನ್ ಮಾಡ್ತಂತೆ? ಪುನರುತ್ಥಾನ ಮಾಡ್ತಾರಂತೆ. ನೋಡಿ, ಯೇಸು ಕ್ರಿಸ್ತು ಹೇಳೋರಲ್ಲಿ ಇನ್ನೊಂದ್ ಕಡೆ ವಾಕ್ಯ ನೋಡಿ, ತುಂಬಾ ಕ್ಲಿಯರ್ ಆಗಿದೆ. ಲೂಕ್ 13:32, ಲೂಕ 13:32 ಹೋದ್ರಿ. ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ನೋಡ್ರ, ಇಲ್ಲೂ ಕೂಡ ಯೇಸು ಕ್ರಿಸ್ತು ಹಂಗೆ ಕ್ಲಿಯರ್ ಆಗಿ ಹೇಳ್ತಾರೆ. ನೀವು ಹೋಗ್ಬಿಟ್ಟೆ ಮಾಡಿ ನರಿಗೆ ಹೇಳಿ, ಹೆರಾಡ್ಗೆ ಹೇಳಿ ಅಂತ ಹೇಳ್ತಾರೆ. ಅದರ ನಾನು ಏನ್ ಮಾಡ್ತೀನಿ? 2-3 ದಿನ ಅದ್ಭುತಗಳನ್ನ ಮಾಡ್ತೀನಿ, 3ನೇ ದಿನ ಏನ್ ಮಾಡ್ತೀನಿ? ಸಿದ್ಧಿಗೆ ಬರ್ತೀನಿ. ಅದರ ಯಾವ 2 ದಿನ? ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2ನೇ ಬರುವಿಕೆವರೆಗೂ ಆಲ್ಮೋಸ್ಟ್ 2 days, 2000 years ಆಗೈತೆ ಇಲ್ವಾ? 3rd day ಆತರ 1000 ಶಾಳ್ವಿಕೆಯಲ್ಲಿ ಏನ್ ಮಾಡ್ತೀನಿ ನಾನು? ಸಿದ್ಧಿಗೆ ಬರ್ತೀನಿ. ಯೇಸು ಕ್ರಿಸ್ತು ಶರೀರ ಮತ್ತು ಸಭೆನ ಪುನರುತ್ಥಾನ ಮಾಡ್ಬೇಕಾದ್ರೆ ಸಿದ್ಧಿಗೆ ಏನ್ ಮಾಡ್ತಾ ಬರ್ತಾರೆ ನೋಡ್ರಿ. ಇಲ್ಲೂ ಕೂಡ ಹೇಳೋರೆ. ಇನ್ನೊಂದ್ ಕಡೆ ಹೇಳೋರು ನೋಡಿರ್ತೀರಿ, ಎಲ್ಲಿ ಕೊಡ್ತಾರೆ? ಓಸಿಯಾದಲ್ಲಿ. ಅಲ್ಲಿ ಏನ್ ಮಾಡಿದ್ರು? ಇವಾಗ ನಾವು ಓದಿದ ಪತ್ರಿಕೆಯಲ್ಲಿ ಹೇಳೋದು ಲೂಕಲ್ಲಿ ದೆವ್ವಗಳನ್ನ ಓಡಿಸ್ತೀನಿ. ಸಭೆಗೆ ಸತ್ಯ ಕೊಡ್ತಾ ಏನ್ ಮಾಡ್ತಾರೆ? ಅಂಧಕಾರದಿಂದ ಬೆಳಕಿಗೆ ತರ್ತಾ ಇದ್ರೆ ಸೇತಾನಿನ ಇದನ್ನ ದೇವರ ರಾಜ್ಯಕ್ಕೆ ಏನ್ ಮಾಡ್ತಾರೆ? ದೇವ್ರನ್ನ ಕರ್ಕೊಂಡ್ ಬರ್ತಾರೆ. ಇನ್ನೊಂದು ವಾಕ್ಯ ಓದೋಣ. ಓಸಿಯಾ 6ನೇ ಅಧ್ಯಾಯ 1-3 ಓದಿ. ಅವರು
ಅವರು ಯೆಹೋವನ ಯೆಹೋವನ ಕಡೆಗೆ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಒಡೆದವನು ಆತನೇ, ಆತನ ನಮ್ಮ ಗಾಯಗಳನ್ನು ಕಟ್ಟುವನು. ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, ಮೂರನೇ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ನೋಡ್ರ ಯೆಹೋವನನ್ನು ತಿಳಿದುಕೊಳ್ಳೋಣ, ನೋಡ್ರ ಹುಡುಕಿ ತಿಳಿದುಕೊಳ್ಳೋಣ. ಎಷ್ಟು ಕ್ಲೀನ್ ಹೇಳ್ತಾರೆ. ಯಾರ ಬಗ್ಗೆ ಹೇಳ್ತಾರದು? ಇಸ್ರೇಲ್ ಜನಗಳ ಬಗ್ಗೆ ಹೇಳ್ತಾರ. ಅದರ ದೇವರು ಇಸ್ರೇಲ್ ಜನಗಳನ್ನ ಹೊಡೆದ್ರಂತೆ. ಯಾವಾಗ? ತನ್ನ ಮಗನ ಯಾವಾಗ ಶಿಲ್ಬೆಗೆ ಹಾಕಿದ್ರು ಹೊಡೆದ್ರಂತೆ. ಅದರ ಹೆಂಗ್ ಹೊಡೆದ್ರೆ ಚದುರಿಸರು ಹಾಳು ಮಾಡಾಕ್ಬಿಟ್ರಂತೆ. ಇಸ್ರೇಲ್ ರಾಜ್ಯವಾಗಿ ಇರಲಿಲ್ಲ ರೀ. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಹಿಡಿದು ಕರೆಕ್ಟಾಗಿ 1914 ಇರಲಿಲ್ಲ. ಇದೆಲ್ಲ ಕ್ಲಾಸಸ್ ಇದೆ. ನೆಕ್ಸ್ಟ್ ಬರೋ ಕ್ಲಾಸಸ್ ಅಲ್ಲಿ ಇಸ್ರೇಲ್ ಬಗ್ಗೆ ಹೇಳ್ತೀನಿ ನಿಮಗೆ. ಎಲ್ಲ ಪ್ರೊಫೆಸರ್ಗಳಿದೆ ಆಯ್ತಾ. 2 ದಿನ 2000 ವರ್ಷ ಇಸ್ರೇಲ್ಗೆ ದಯೆ ಇಲ್ಲ, ಕೃಪೆ ಇಲ್ಲ ರೀ. ಭಯಂಕರ ಹಿಂಸರಿ. 3ನೇ ದಿನದಲ್ಲೇ ದೇವರನ್ನ ಎಬ್ಬಿಸ್ತಾರಂತೆ. ಏನ್ ಎಬ್ಸಂದ ಅರ್ಥ? ಸತ್ತೋಗಿರೋ ಮನುಷ್ಯನ ಎಬ್ಬಿಸ್ತಂತ ರೀತಿಲಿ ಇಸ್ರೇಲ್ ಜನಗಳನ್ನ ಎಬ್ಸೋರೆ. ಬೈಬಲ್ ವಾಕ್ಯ ಇದೆ. ಎಜಿಕೇಲ್ ಅದರ 47 ಚಾಪ್ಟರ್ ಓದಿದಿರಿಲ್ಲ? ಸರಿ, ಎಜಿಕೇಲ್ 37 ಚಾಪ್ಟರ್ಲಿ ಎಂದ್ರೆ ಏನು ವ್ಯಾಲಿ ಆಫ್ ಡ್ರೈ ಬೋನ್ಸ್, ಅದರ ಪಾಳು ಬಿದ್ದಿರೋಂಥ ಎಲ್ಬಿರೋಂಥ ತಗ್ಗು ಸತ್ತೋಗಿರೋಂಥ ಇಸ್ರೇಲ್ ಜನಗಳನ್ನ ವಾಪಸ್ ಪುನರುತ್ಥಾನ ಮಾಡಿ ಕರ್ಕೊಂಬಂದು ರಾಜ್ಯವಾಗಿ ತಿರ್ಗಾ ಫಾರ್ಮ್ ಮಾಡಿದ್ರು. 1948 ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು. ಅದರ ಇಸ್ರೇಲು ತಿರ್ಗಾ ಆತನ ಸನ್ನಿಧಾನದಲ್ಲಿ ಇವತ್ತು ಬದುಕಿದೆ. ಲೋಕದಲ್ಲಿ ಎಲ್ಲಾ ಪ್ರಾಬ್ಲಮ್ಗೂ ಇವ್ರೊಬ್ಬರೇ ಕಾರಣ ರೀ. ಯೋಚನೆ ಮಾಡ್ರಿ. ಇವ್ರು ಇಲ್ಲ ಅಂತ ತಿಳ್ಕೊಂಡ್ರೆ ನಾಳೆಯಿಂದ ನಾವೆಲ್ಲ ಸಮಾಧಾನವಾಗಿರ್ಬೋದು. ನಾಳೆಯಿಂದಾನು 20 ರೂಪಾಯಿ ಡೀಸೆಲ್ 1 ಲೀಟ್ರ್. ನಿಮ್ಗೆಲ್ಲರಿಗೂ ಆರಾಮಾಗಿರ್ಬೋದು ರೀ, ಟೆನ್ಷನ್ ಇಲ್ಲ. ಬಟ್ ಪ್ರಾಬ್ಲಮೇ ಅವರಿಂದಾನೆ. ಎಲ್ಲ ಬೈಬಲ್ ಪ್ರೊಫೆಸ್ ಇದೆ. ಆತನ ಸನ್ನಿಧಾನದಲ್ಲಿ ಬಾಳ್ತೀವಿ. ಅದರ ಇದೊಂದು ಪ್ರವಾದನೆ ಅಲ್ವರ. ಇನ್ನೊಂದು ಪ್ರವಾದನೆ ಇದೆ. ಎಲ್ಲಿದೆ? ಲೂಕ ಅಲ್ಲಿ ಬನ್ನಿ. ಲೂಕ 12ನೇ ಅಧ್ಯಾಯ 37-38 ಓದ್ರಿ ಯಾರಾದ್ರು. ಓದಿ ಪ್ರೇಮಾಸ್ಟರ್. ಯಜಮಾನನು ಬಂದು ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು, ಆ ಆಳುಗಳೇ ಧನ್ಯರು. ಆ ಆಳುಗಳೇ ಆತನೇ ಧನ್ಯರು. ನೋಡಿ, ಧನ್ಯರು. ಒಂದು ನಿಮಿಷ ನೋಡಿ. ಯಜಮಾನನು ಬರ್ಬೇಕಾದ್ರೆ ಯಾವ ಆಳುಗಳು ಅಥವಾ ಕೆಲಸ ಮಾಡೋದು ನೋಡ್ತಾರೋ ಆ ಆಳುಗಳು ಧನ್ಯರು. ಅಂದ್ರೆ ಯಜಮಾನನ ಬಗ್ಗೆ ಹೇಳ್ತಾರೆ. ಯಜಮಾನ ತಿರ್ಗಾ ಬರೋದ್ ಬಗ್ಗೆ ಹೇಳ್ತಾರೆ. ಯಜಮಾನ ಯಾರು? ಯೇಸು ಕ್ರಿಸ್ತನು. ದೂರ ದೇಶಕ್ಕೆ ಹೋಗಿದ್ದಾರೆ, ರಾಜ್ಯವನ್ನು ಪಡ್ಕೊಂಡು ತಿರ್ಗಾ ಬರ್ತಾರಂತೆ. ಬರ್ಬೇಕಾದ್ರೆ ಕೆಲವೊಂದು ಆಳುಗಳು, ದೇವ್ರ ಮಕ್ಳುಗಳು ಕೆಲವೊಂದು ಕೆಲಸ ಮಾಡ್ತಾರೆ. ಆ ಮಕ್ಳುಗಳು ತುಂಬಾ ಧನ್ಯರು ಅಂತ ಹೇಳ್ತಾರೆ. ಸರಿ, ಯಜಮಾನ ಯಾವಾಗ ಬರ್ತಾನೆ? ಕಂಟಿನ್ಯೂ ಮಾಡಿ ಇಷ್ಟ ಹೇಳ್ತಾರಲ್ಲಿ. ಆತನೇ ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 2ನೆಯ ಜಾವದಲ್ಲಿಯಾಗಲಿ 3ನೆಯ ಜಾವದಲ್ಲಿಯಾಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಯಜಮಾನ ಯಾವಾಗ ಬರ್ತಾರೆ ಅಂತ ಬರುವ ನೋಡಿ. ಯಜಮಾನ ಯಾವಾಗ ಬರ್ತಾರೆ ಅಂತ ಹೇಳಿ ಕೊಟ್ಟ ನೋಡ್ತೀನಿ. ಎಂತ ಗಳಿಗೆಯಲ್ಲಿ ಬರ್ತಾರಂತೆ? ಎಂತ ಜಾವ? 2ನೇ ಜಾವದಲ್ಲಿ ಆಗಲಿ 3ನೆಯ ಜಾವದಲ್ಲಿ ಆಗಲಿ. 2ನೇ ಜಾವ ಅಥವಾ 3ನೇ ಜಾವ. ಇದ್ಯಾವ ಜಾವ? ಹಳೆ ಕಾಲದ ಭಾಷೆ, ಕನ್ನಡ ಭಾಷೆ ಇರ್ತಾರ. ಎಷ್ಟನೇ ಜಾವಾಗ ಬತ್ತೀಯವ? ನಾವು ಮುಂಜಾವ ಬತ್ತೀವ. ಅದರ ಏನ್ ಜಾವ ಅಂದ್ರೆ? ಜಾವ ಅಂದ್ರೆ ಅರ್ಥ ಏನು ಬೈಬಲ್ ಗೊತ್ತಾ? ಕೀರ್ತನೆ 90ನೇ ಅಧ್ಯಾಯ 3ನೇ ವಾಕ್ಯ ಹೋದ್ರಿ. ಸಾಮ್ಸ್ ಚಾಪ್ಟರ್ 90 ವರ್ಸ್ 4. ಕ್ಷಮಿಸಿ, ಕೀರ್ತನೆ 90ರಲ್ಲಿ 4ನೇ ವಾಕ್ಯ ಹೋದ್ರಿ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನೆ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅಂಡರ್ಲೈನ್ ಮಾಡ್ಕೊಳ್ರಿ. ಜಾವದಂತೆ ಇದೆ. 1000 ವರ್ಷ ಆತನ ದೃಷ್ಟಿಯಲ್ಲಿ ಒಂದು ಜಾವ. ಯೇಸು ಕ್ರಿಸ್ತು ಏನಂದ್ರು? 2ನೇ ಜಾವ ಆಗ್ಲಿ 3ನೇ ಜಾವ ಸೇಮ್ ಇದೇ ತರ ಹೊಂಟಿತ್ರಿ. ಯೇಸು ಕ್ರಿಸ್ತು ಮೊದಲನೇ ಬರೋಕೆಯಿಂದ 2 ಜಾವ ಆಗೋಯ್ತು. 2000 ವರ್ಷ. 3ನೇ ಜಾವ 2ರಿಂದ 3. ಆದ್ರೆ ಯಾಕೆ ಯೇಸು ಕ್ರಿಸ್ತು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಹೇಳಲಿಲ್ಲ ಅಂದ್ರೆ ಅವ್ರಿನ್ನ ಶಿಲ್ಬೆ ಮರಣದಲ್ಲಿ ಇನ್ನ ದೇವ್ರಿಗೆ ಫೇತ್ಫುಲ್ನೆಸ್ ನೋಡ್ಸಿರ್ಲಿಲ್ಲ. ಅದಕ್ಕೆ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ ರೀ. ಆದ್ರೆ ಒಂದು ಅಪ್ರಾಕ್ಸಿಮೇಟ್ ಇತ್ತು ನೋಡಿದ್ದೀನಿ. ಅಪ್ರಾಕ್ಸಿಮೇಟ್ ಎಲ್ಲರೂ ನೋಡಿದ್ದೀನಿ. ಅದರ ಯಜಮಾನ ಹೆಂಗ್ ಬರ್ತಾನಂತೆ? ಕಳ್ಳನ್ ತರ ಬರ್ತಾನೆ. 2ನೇ ಜಾವದಲ್ಲಿ ಆಗ್ಲಿ 3ನೇ ಜಾವದಲ್ಲಿ ಬರ್ಬೋದು. ನೀವು ಅಲರ್ಟ್ ಆಗಿರಿ ಅಂತ ಹೇಳ್ತಾರೆ. ವಾಚ್ಮ್ಯಾನ್ ಹೆಂಗೆ, ಮನೆ ವಾಚ್ಮ್ಯಾನ್ ಹೆಂಗೆ ಅಲರ್ಟ್ ಆಗಿರ್ಬೇಕು, ಯಜಮಾನ ಮಿಡ್ ನೈಟ್ ಅಲ್ಲಿ ಯಾವ ಟೈಮಲ್ಲಿ ಬರ್ತಾನೆ ಅಂತ ಬಿಟ್ಟು ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಯಜಮಾನ ಯಾವಾಗ ಬಂದಿದ್ದು? ಮತ್ತೆ 25ನೇ ಅಧ್ಯಾಯ ನೋಡ್ರಿ. 10 ಮಂದಿ ಕನ್ಯರು. ಯಜಮಾನ ಬಂದಿದ್ದು ಯಾವಾಗಂತೆ? ಕೂಗಾಯ್ತು ಯಾವಾಗ? ಮಧ್ಯರಾತ್ರಿ ಅಲ್ಲರ ಅರ್ಧ ರಾತ್ರಿಯಲ್ಲಿ, ಮಿಡ್ ನೈಟ್. ಯಾಕೆಂದ್ರೆ ಮಿಡ್ ನೈಟ್ ಅಲ್ಲಿ ಡೇ ಚೇಂಜ್ ಆಗ್ತಾರೆ. 6000 ಇಯರ್ಸ್ ಎಂಡ್ ಆಗಿದೆ. ಮಿಡ್ ನೈಟ್ 7000 ಇಯರ್. 1000 ಇಯರ್ ರೀನ್ ಆಫ್ ಶುರು ಆಗಿದೆ 1874. ಅರ್ಥ ಆಯ್ತಾ? ಎಷ್ಟು ಪ್ರೂಫ್ಗಳಿದೆ ನೋಡಿರ್ತೀವಿ. ಇದಕ್ಕೆ ಹೇಳೋದ್ರಿ ಯೇಸು ಕ್ರಿಸ್ತು ಏನ್ರಿ
1874 ಇಸ್ವಿಲಿ ಬಂದಿದ್ದು. ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಅವ್ರಿಗೆ ಅಪ್ರಾಕ್ಸಿಮೇಟ್ ಆಗಿ ಗೊತ್ತಿತ್ತು ನಾನು ಇಂಥ ಸಮಯದಲ್ಲಿ ಬರ್ತೀನಿ ಅಂತ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ. ಓದ್ಬಿಡೋಣ. ಪ್ರಕಟಣೆ ಪಾಠನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಿರೋ ಅವ್ರ ಈ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡ್ತೀರಾ. ಏನದು? ಪ್ರಕಟಣೆ 22:12. ಪ್ರಕಟಣೆ 22:12. ಇಗೋ ಇಗೋ ಬೇಗ ಬೇಗ ಬರುತ್ತೇನೆ. ಬರುತ್ತೇನೆ. ನಾನು ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಫಲವು ನನ್ನ ಕೈಯಲ್ಲಿ ಅದೆ. ಸರಿ, ಇವಾಗ ನಿಮ್ಗೆಲ್ಲ ಪ್ರಶ್ನೆ, ಯೇಸು ಕ್ರಿಸ್ತು ಯಾಕೆ ಇಲ್ಲೇ ಬೇಗ ಬರ್ತೀನಿ ಅಂತಂದ್ರು? 2000 ವರ್ಷದ ನಂತರ ಬರೋದು ಬೇಗನಾ? ಏನಕ್ಕೆ ಬೇಗ ಬರ್ತೀನಿ ಅಂತ ಹೇಳಿದ್ರು ಹೇಳ್ರಿ. ಪಾಠ ಕೇಳಿದ್ರೆ ಕರೆಕ್ಟಾಗಿ ಹೇಳ್ಬೋದು. ಏನಕ್ಕೆ? ಬ್ರದರ್ ಅವರು 1000 ವರ್ಷನ ಒಂದಿನ ಅಂತ ತಿಳ್ಕೊಂಡು ಹೇಳಿರ್ಬೇಕು ಬ್ರದರ್. ಏನು ಗೊತ್ತಾ, ನಮ್ಮ ದೃಷ್ಟಿಯಲ್ಲಿ 2000 ವರ್ಷ, ಕರ್ತನ ದೃಷ್ಟಿಯಲ್ಲಿ 2 ದಿನ. ಇವಾಗ ಎಲ್ಲರೂ ಊರಿಗೆ ಹೋಗ್ಬೇಕಾರೆ ಏನ್ ಹೇಳ್ತಾರೆ? ಅಯ್ಯೋ ಅಪ್ಪ ಅಪ್ಪ ನಾನು ಬರ್ತೀನಿ. ಎಲ್ಲೂ ಇಲ್ಲ ಬರೋ ಇದೋ ಬರ್ತೀನಿ, ಬೇಗ ಬರ್ತೀನಿ, ಹಿಂಗೋಗಂಗ್ ಬರ್ತೀನಿ, ಹಿಂಗೋಗಂಗ್ ಬರ್ತೀನಿ. ಏನರ್ಥ? ಬೇಗ ಬರ್ತೀನಿ, ವೆರಿ ಫಾಸ್ಟ್ ಆಗಿ ಬರ್ತೀನಿ. ಯೇಸು ಕ್ರಿಸ್ತು ಸಭೆಗೆ ಇದೆ ಹೇಳಿದ್ರಿ. ಪೇತ್ರ ಏನ್ ಹೇಳ್ತಾರೆ? ನೀನ್ ಸಾಯ್ಬೇಕಾದ್ರೆ ಜೊತೆಗೆ ಇರ್ತೀನಿ ಸ್ವಾಮಿ, ನೀ ಬಿಟ್ಟು ಹೋಗ್ಬಿಟ್ರೆ ಹಿಂಗೆ ನಮ್ನ ಅಂತ ಹೇಳ್ಬೇಕಾರೆ, ವರಿ ಮಾಡ್ಬೇಡಿ, ನಮ್ಮ ತಂದೆ ಮನೇಲಿ ಅನೇಕ ಬಿಡಾರಗಳಿದೆ, ಓದಿ ಸಿದ್ಧ ಮಾಡಿ ನಿಮ್ ಜಲ್ದಿ ಬಂದ್ಕೊಂಡು ಹೋಗ್ತೀನಿ. ಎಷ್ಟು ಜಲ್ದಿ ಬರ್ತೀರಾ ಸ್ವಾಮಿ ಅಂದ್ರೆ, ಬೇಗನೆ ಬರ್ತೀನಪ್ಪ, ನಾನು ಬೇಗನೆ ಬರ್ತೀನಿ ಅಂತ ಯಾಕೆ ಹೇಳಿದ್ದು? ಅವರ ದೃಷ್ಟಿಯಲ್ಲಿ ಏನ್ರಿ 2 ದಿನ ರೀ ಇದು. ನಮ್ಮ ದೃಷ್ಟಿಯಲ್ಲಿ 2000 ವರ್ಷ. ಕರ್ತನ ದೃಷ್ಟಿಯಲ್ಲಿ 2 ದಿನ ರೀ. 2 ದಿನ ಹಿಂಗ್ ಹೋಗ್ಬಿಡ್ತಾರೆ ಏನ್ರೆ, ಮಗ್ಗದ ನಾಳ ತರ ಅಂತಾರೆ, ಫಾಸ್ಟ್ ಆಗಿ ಹೋಗ್ತಾರೆ. ಯೋಬಲ್ ಹೇಳ್ತಾರಲ್ಲ ಆ ಥರ, ಇಟ್ ಗೋಸ್ ವೆರಿ ಫಾಸ್ಟ್. ಅದಕ್ಕೆ ಯೇಸು ಕ್ರಿಸ್ತು 2 ದಿನ ಆಗಿದ ತಕ್ಷಣ ಟಕ್ ಅಂತ ಏನ್ ಮಾಡೋರಲ್ಲಿ ಬಂದವ್ರೆ. ಪ್ರಕಟಣೆ 3:21 ಓದ್ರಿ ನೋಡೋಣ. ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ 3:20 ಓದ್ರಿ. 20 ತಂದೆಯೊಡನೆ 20 ಓದಿ ಈ ಕಡೆ. ದೇವರ ಕಡೆಗೆ ತಿರುಗಿಕೋ. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಎಲ್ಲರೂ ಯೇಸು ಕ್ರಿಸ್ತು ಇವಾಗ ಈಗ ಬಾಗಿಲ ಬಳಿ ನಿಂತು ಬಾಗಿಲಲ್ಲಿ ಬಂದ್ಬಿಟ್ಟವ್ರೆ, ಬಾಗಲ್ ಹತ್ರ ಬಂದ್ಬಿಟ್ಟವ್ರೆ. ಎಲ್ಲ ನಿಂತ್ಕೊಂಡ್ರೆ ಕ್ರಿಸ್ತು ಬರ್ತಾರೆ, ಎಲ್ಲಿ ಬರ್ತಾರೆ? ದೂರದಲ್ಲವ್ರೆ, ಬರ್ತಾರೆ, ಫಾಸ್ಟ್ ಆಗಿ ಬರ್ತಾರೆ ಹಂಗಂತ ಆಯ್ತಾ? ಎಲ್ಲವ್ರಂತೆ ಯೇಸು ಕ್ರಿಸ್ತ ಎಲ್ಲವ್ರಂತೆ ಬಾಗಿಲ ಹತ್ರ ಬಂದ್ಬಿಟ್ಟಾರೆ. ನಮ್ಮ ಕ್ರೈಸ್ತರು ಒಬ್ರಿಗೂ ಕಾಣಿಸ್ತಾ ಇಲ್ಲ, ಒಬ್ರಿಗೂ ಅರ್ಥ ಆಯ್ತಲ್ಲ. ಯಾಕೆ? ಇದು ಯಾವ ಸಮಯ? 14ನೇ ವಾಕ್ಯ ಓದ್ರಿ ಅಂತೀನಿ, 14th verse. Revelation 3:14 ಓದ್ರಿ ಜಲ್ದಿ. ಸಭೆಯ ದೂತನಿಗೆ, ಲವೋದಿಕೀಯಲ್ಲಿರುವ ಸಭೆಯ ದೂತನಿಗೆ ಬರೆ. ಲವೋದಿಕೀಯಲ್ಲಿರೋ ಸಭೆ ದೂತನಿಗೆ ಬರಿ ಅಂತ ಹೇಳ್ತಾರೆ. ಸತ್ಯ ಸಾಕ್ಷಿಯು ಅಲ್ವರ, ಲವೋದಿಕೀಯಲ್ಲಿರೋ ಸಭೆಗೆ ಬರೀತಾ ಇರೋದ್ರಿ. ಅಂದ್ರೆ ಸಭೆ ಭೂಲೋಕದಲ್ಲಿ ಇದೆ. ಸಭೆ ಇರ್ಬೇಕಾರನೆ ಯೇಸು ಕ್ರಿಸ್ತು ಬಾಗಿಲ ಬಂದೇನ್ ಮಾಡಿದ್ರೆ ತಡ್ತಾರಂತೆ. ಇದಕ್ಕಿಂತ ಮುಂಚೆ ಇರೋ ಸಭೆ, 6ನೇ ಸಭೆಗೆ ಏನ್ ಬರೀತಾರೆ? ಎಲ್ಲಿ? ಅಲ್ಲಿ ಹೇಳ್ತಾನೆ 11th verse ಓದಿ. Revelation 3:11. ಬೇಗನೆ ಬರುತ್ತೇನೆ. ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಬೇಗನೆ ಬರ್ತೀರಿ ಅಂತಂದ್ರೆ 6ನೇ ಸಭೆಗೆ, 7ನೇ ಸಭೆಗೆ ಬಂದ್ಬಿಟ್ಟವ್ರೆ. ಅರ್ಥ ಮಾಡ್ಕೊಳ್ರಿ ಅಲ್ವರ. ಅದರಿಂದ ಯೇಸು ಕ್ರಿಸ್ತು ಬರೋದು ಯಾರಿಗೂ ಗೊತ್ತಾಗಲ್ಲ, ಸಭೆಗೆ ಗೊತ್ತಾಗಲ್ಲ ಅಂತ ಹೇಳೋದು ದೊಡ್ಡ ಮೂಢನಂಬಿಕೆ. ಅದರ ಕೂಡ್ರಾಗಿರೋಂಥ ಕ್ರೈಸ್ತವರು, ಸತ್ಯವೇದ ಓದಿರೋರು, ಸತ್ಯವೇದನ ಅಧ್ಯಯನ ಮಾಡಿದಿರೋರು ಈ ಹೇಳೋಂಥ ವಿಚಾರಗಳು. ಅದರ ಅದಕ್ಕೆ ಬೈಬಲ್ನಲ್ಲಿ ನಾವು ಕೂಲಂಕುಷವಾಗಿ ಕ್ಲೀನಾಗಿ ಎಲ್ಲ ಬೈಬಲ್ ತೆಗೆದು ಹೋದ್ರೆ 7ನೇ ಸಭೆಯ ಸಮಯದಲ್ಲಿ ಯೇಸು ಕ್ರಿಸ್ತು ಬಂದಿರ್ತಾರಂತೆ, ತಡ್ತಾ ಇರ್ತಾರಂತ ನೋಡಿರ್ತೀನಿ. ತಟ್ಬಿಟ್ಟು ಏನ್ ತಿಂತಾರಂತೆ? ಎಲ್ಲ ಲಿಟಲ್ ಆಗಿ ಫುಡ್ಡ. ಯೇಸು ಕ್ರಿಸ್ತು ಮನೆ ಬಂದು ಬಿರಿಯಾನಿ ತಿನ್ಬಿಟ್ಟು ಹೋಯ್ತಾರ. ಎಷ್ಟು ಜನ ಹೇಳೋದು, ನಾವು ಪ್ರೇಯರ್ ಮಾಡ್ತಾ ಇದ್ದೆ, ಯೇಸು ಕ್ರಿಸ್ತು ಬಂದ್ಬಿಟ್ರು, ನನಗೆಲ್ಲ ಕಿವಿಲು ಏನೋ ಹೇಳ್ಬಿಟ್ಟು ಹೋಗ್ಬಿಟ್ರು ಅಂತ. ಇವೆಲ್ಲ ಬಂಡೆಗಳು ಬಿಟ್ಬಿಡ್ಬೇಕು. ಅದರ ಇದೆಲ್ಲ ಇಲ್ದಿರೋ ಮಾತುಗಳು. ಸತ್ಯವೇದಲ್ಲಿ ಎಷ್ಟೈತೆ ನೋಡ್ರಿ ವಾಕ್ಯಗಳು. ಇವಾಗೆಲ್ಲ ಅರ್ಥ ಹುಡುಕ್ರಾಯ ಅಂತಾರೆ. ಯೇಸು ಕ್ರಿಸ್ತು ಇವಾಗೆಲ್ಲ ಹತ್ರ ಹೇಳಿದ್ರೆ ನಿಂಗೆ ಸಪ್ರೇಟಾಗಿ ಬಂದ್ಬೇಕು, ಕಿವಿಯಲ್ಲಿ ಬೇರೆ ಓದ್ಬಿಟ್ಟೈತಂತೆ. ಅಂದರೆ ಅನ್ಯ ಭಾಷೆಗಳಂತೆ, ಅದ್ಭುತಗಳಂತೆ, ಲಬ ಲಬ ಹೊಡ್ಕೊಳೋದಂತೆ, ಕೈ ಚಪ್ಪಾಳೆ ತಟ್ಬಿಡೋದಂತೆ, ಸುಮ್ಮನೆ ಚೆನ್ನಾಗಿ ಆಡಾಡ್ಬಿಡೋದು, ಡಬ್ಲ ಬಡಿಸ್ಬಿಡೋದು, ಗಿಟಾರ್ ಆಡ್ಬಿಡೋದು, ಪಿಯಾನೋ ಬರ್ಸ್ಬಿಡೋದು, ಒಳ್ಳೆ ಜಿಲ ಜಿಲ ಅಂತ ಸಾಂಗ್ ಆಡ್ಬಿಟ್ರೆ ಇದು ಆರಾಧನೆನ. ಅದು ಆರಾಧನೆ ಅಂತ ಬೈಬಲ್ನ ಎಲ್ಲಿ ಕೊಟ್ಟೈತೆ?
ನೋಡ್ಸ್ಬಿಟ್ಟು ಒಂದು ವಾಕ್ಯ ನೋಡ್ತೀನಿ ಅಂತೆ. ಅದರ ಏನು ಆರಾಧನೆ ಅಂತಂದ್ರೆ ರೋಮಾಪುರದಲ್ಲಿ 12:1 ನಿಮ್ಮ ದೇಹಗಳನ್ನ ಸಜೀವಾಗಿ ಆರಾಧನೆ. ಅದರ ನೀವು ದೇವ್ರಿಗೆ ಬದುಕ್ಬೇಕ್ರಿ, ದೇವ್ರಿಗೆ ಸ್ಯಾಕ್ರಿಫೈಸ್ ಆಗಿ ಬದುಕ್ಬೇಕ್ರಿ. ಯೋಚನೆ ಮಾಡಿ, ಇಂಥ ಸತ್ಯಾರ್ಥಗಳು ನಮಗೆ ಕೊಟ್ಟಿರಿಂದ ಕರ್ತನ ನಮ್ಮ ಬಾಗಿಲ ಹತ್ರ ಬಂದು ನಿಂತು ತಡ್ತಾ ಇದ್ದಾರೆ. ನಮ್ಮ ಹೃದಯ ಬಾಗಿಲ ಹತ್ರ ಪ್ರಶ್ನೆಗಳ ಮುಖಾಂತರ, ವಾಕ್ಯಗಳ ಮುಖಾಂತರ ನಾವು ಎಷ್ಟು ಜನ ನಮ್ಮ ಹೃದಯ ಬಾಗಿಲನ್ನ ತೆಗೆದಕ್ಕೆ ನಾವು ಸಿದ್ಧವಾಗಿದ್ದೀರಿ. ದೇವ್ರ ವಾಕ್ಯನ ಕೇಳಿ ಅದ್ರ ಪ್ರಕಾರ ಬದುಕಕ್ಕೆ ನಾವೇನಾಗಿರ್ಬೇಕ್ರಿ. ಯೇಸು ಕ್ರಿಸ್ತನೇ ಇವತ್ತು ನಿಂತು ಇಸ್ರೇಲ್ಗೆ ಯುದ್ಧ ಆಡ್ತಿರೋದಿಲ್ಲ. ಕಳೆವರ ನೋಡ್ಸಲ್ಲ ದಾನಿಯೇಲ 12:1 ಅದರ 3ನೇ ಮಹಾಯುದ್ಧ ಯಾರು ಮಾಡ್ತಾರೆ ಗೊತ್ತಾ? ಒಂದು ವಾಕ್ಯ ನೋಡಿದ್ದೀನಿ. ಎಜಿಕೇಲ್ ತೆಗಿರಿ, ಎಜಿಕೇಲ್ 38, ಎಜಿಕೇಲ್ 38. ಎಜಿಕೇಲ್ 38 ಒಂದು ನಿಮಿಷ. ಫೋರ್ತ್ ವರ್ಸ್ ಓದಿ. ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢರು ಚೇಡಪಾಣಿಗಳು 16th ವರ್ಸ್ ಓದಿ. 16 ಅಲ್ಲೂ ಕೊಟ್ಟಿದೆ. 16ನೇ ವಾಕ್ಯದಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಕಡೆಯಿಂದ ಬಂದು ನನ್ನ ಜನರಾದ ಇಸ್ರಾಯೇಲರ ಮೇಲೆ ಬಿದ್ದು ಕಾರ್ಮುಗಿಲಿನ ಉಪಾಧಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ. ಗೋಗನೇ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳ ಮಾಡುವೆನು. ಏನಂತೆ? ಯಾರಂತೆ ಬರ ಮಾಡೋದು? ದೇವರು ಯಾರ ಮೇಲೆ? ಶತ್ರುಗಳನ್ನ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಕರೆಸ್ತಾರಂತೆ. ಎಷ್ಟು ಸತಿ ಕರೆಸ್ತಾರಂತೆ? ಒಂದೇ ಸತಿಗ? ಕಾಲಾನುಕಾಲಕ್ಕೆ ಬರ್ತಾನೇ ಇರ್ತಾರೆ. ಅಮೆರಿಕ ಇಸ್ರೇಲ್ ಡೀಲ್ ಆಗಿದೆ, ಅಮೆರಿಕ ಮತ್ತೆ ಇರಾನ್ ಡೀಲ್ ಆಗಿದೆ, ಗೊತ್ತಾ? ಆಗೋಯ್ತಾ ಡೀಲು? ನೆನ್ನೆ ಯುದ್ಧ ಆಡೋದು, ತಿರ್ಗಾ ಯುದ್ಧ ಆಡ್ತಾರೆ. ಸಮಾಧಾನ ಬರಕ್ ಸಾಧ್ಯ ಇಲ್ಲ. ನೀವು ಯಾವಾಗ ಸಮಾಧಾನ ಅಂತಂತಿರೋ, ಒಂದು ಸ್ತ್ರೀ ಮೇಲೆ ಪ್ರಸವ ವೇದನೆ ಬರ್ತಾರೆ, ನಿಮ್ಮ ಮೇಲೆ ಬರ್ತಾರೆ ಅಂತ ಹೇಳ್ಬೋದು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಇದೆಲ್ಲ ಬೈಬಲ್ ವಾಕ್ಯಗಳು. ದೇವ್ರೇ ಇವತ್ತು ಯುದ್ಧ ಆಡ್ತಾರೆ ಇಸ್ರೇಲ್ಗೆ. ಈ ಯುದ್ಧ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾರೇನ್ ಬೇಕು ಅಗ್ರಿಮೆಂಟ್ ಮಾಡ್ಲಿ, ದೇವ್ರನ್ನ ಕೈನ ಯಾರು ಹಿಂದೆ ತಡಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಮಾಡ್ತಾರೆ, ಒಡಗ್ ಬಿಸಾಕ್ತಾರೆ. ಅವರ ಎಲ್ಲ ದೇವರ ಬೈಬಲ್ ಪ್ರವಾದನೆ. ಇದ್ಯಾಕೆಂದ್ರೆ ನಾವು ಆತನ ದಿನದಲ್ಲಿ ಇದ್ದೀರಿ. ಅದರ ಕೊನೆಯ ದಿನದಲ್ಲಿ ನಾವೇನಾಗಿದ್ದೀರಿ ಇದ್ರಿ. ಅರ್ಥ ಆಯ್ತಾ? ಅದರಿಂದ ದಯವಿಟ್ಟು ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಇವೆಲ್ಲವನ್ನು ನೀವೇನೋ ದಯವಿಟ್ಟು ಯೂಟ್ಯೂಬಲ್ಲಿ ಹಾಕ್ತೀನಿ. ಈ ಕ್ಲಾಸಸ್ನ ಕೇಳಿ, ಬೈಬಲ್ ಕ್ರಾಲಜಿ ಲಿಸ್ಟ್ ನಿಮಗೆ ಕೊಡ್ತೀನಿ, ದಯವಿಟ್ಟು ಕೇಳಿ. ಏನೇ ಪ್ರಶ್ನೆ ಇತ್ತು ಅಂದ್ರೆ ಸಂಕೋಚ ಪಡ್ದಿರ ನೀವು ಧಾರಾಳ ಕೇಳಿ, ಆಯ್ತಾ? ಅದರಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ಕ್ರೈಸ್ತವರು ಇದ್ದಾರೆ, ಎಷ್ಟೋ ಜನಕ್ಕೆ ಈ ಸತ್ಯ ಗೊತ್ತಿಲ್ಲ. ಈ ಸತ್ಯ ಎಲ್ಲರಿಗೂ ತಿಳಿಬೇಕಾ ಬೇಡವಾ? ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ತಿಳಿಬೇಕು ಬ್ರದರ್, ಎಲ್ಲಾರು ತಿಳ್ಕೊಬೇಕು. ಮತ್ತೆ ಎಲ್ಲ ಹೊಸೊಬ್ರೆಲ್ಲ ಕೇಳ್ತಾ ಇದೀರಲ್ಲ, ನೀವು ಹೋಗಿ ಮತ್ತೊಬ್ಬರಿಗೆ ಮಾಡಿ ಹೇಳ್ರಿ ಇದನ್ನೆಲ್ಲ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಅಂತ ಹೇಳ್ರಿ. ಅವರು ಕೂಡ ಏನ್ ಮಾಡಲಿ, ಜನ ಆಗ್ಲಿ. ಇವಾಗ ಮಂಗಳವಾರ ಸಂಜೆ 8 ಗಂಟೆಗೆ ಹೊಸ ಕ್ಲಾಸ್ ಶುರು ಆಗಿದೆ. ಯಾರೋ ಇಂಟ್ರೆಸ್ಟ್ ಇದ್ರೆ ಹೊಸೊಬ್ರನ್ನೆಲ್ಲ ಏನ್ ಮಾಡಿಲಿ, ಜಾಯಿನ್ ಮಾಡಿಸಿ. ಅವರೆಲ್ಲ ಏನ್ ಮಾಡ್ಲಿ, ವಾಕ್ಯನ ಕೇಳಿ, ವಾಕ್ಯದ ಆಶೀರ್ವಾದ ಏನ್ ಮಾಡ್ಲಿ, ಅವ್ರು ಪಡ್ಕೊಂಡ್ಲಿ, ಆಯ್ತಾ? ಇನ್ನ ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಇನ್ನ 2 ಭಾಗ ಇದೆ. ಯಾವ್ದದ್ದು ಅಂತ ಹೇಳ್ಬಿಡ್ತೀನಿ ಕೇಳಿ. ಒಂದು ರ್ಯಾಪ್ಚರ್, ಅದರ ಸಭೆನ ಎತ್ತಲ್ಪಡಂಥದ್ದು. ನೆಕ್ಸ್ಟ್ ವಾರ ನೋಡೋಣ. ಅದಾಗಿ ನೆಕ್ಸ್ಟ್ ವಾರದಲ್ಲಿ ಕ್ರಿಸ್ತನ 1000 ವರ್ಷ ಆರಂಭ ಆಯ್ತು ಅಂದ್ರೆ ಯಾಕೆ ಭೂಲೋಕದಲ್ಲಿ ಇನ್ನ ಸಮಾಧಾನ ಇಲ್ಲ? ಈ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ನೋಡೋಣ. ಓಕೆನಾ? ಏನೋ ಡೌಟ್ಸ್ ಇದ್ರೆ, ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಯಾರಿಗೇನೋ ಕೇಳ್ಬೇಕಂತಿದ್ಯಾ ಧಾರಾಳವಾಗಿ ಕೇಳಿ. ಏನೋ ಕ್ವಶನ್ಸ್ ಇದೆಯಾ? ಯಾರೋ ಕೇಳ್ಬೇಕಂತಿದ್ಯಾ? ಮಾದೇಶ್ ಬ್ರದರ್. ಸರ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಸರ್ ಅದೇ, ಈಗ ದೇವರು ಈಗ ಯಾರ ಜೊತೆನೂ ಏನು ಈಗ ಮಾತಾಡಲ್ಲ ಅಂತ ಹೇಳಿದ್ರಲ್ಲ, ಆದ್ರೆ ಈಗ ಪ್ರವಾದನೆ ಹೇಳ್ತಾರೆ ಅಂತ ಹೇಳ್ತಾರಲ್ಲ,
ಅದು ಪ್ರವಾದನೆ ವರ ಇದೆಯಲ್ಲ, ಬಟ್ ಈಗ ಪ್ರವಾದನೆ ದೇವ್ರು ಹೇಳ್ದೆ ಮನುಷ್ಯರೇ ಹೇಳ್ತಾರೆ ಅಥವಾ ದೇವ್ರ ಆತ್ಮನ ಮುಖಾಂತರವಾಗಿ ಕೊಡೋದು ತಾನೆ ಪ್ರಧಾನ ಹೇಳೋದು ಬ್ರದರ್ ಅವರು? ಅದು ಅವ್ರು ಹೇಳ್ತಾರೆ, ಬೈಬಲ್ ಇದೆಯಾ ಅದ್ಗೆ? ಅಲ್ಲ, ಪ್ರವಾದನೆ ಈಗ ಅದು ದೇವ್ರು ತಿಳಿಸ್ಕೊಟ್ಟಿಲ್ಲ ಅಂದ್ಮೇಲೆ ಅವ್ರು ಹೇಳೋದು ಸುಳ್ಳು ಅಂತ ಆಯ್ತು. ಹ್ಮ್ ಇಲ್ಲ ಅಂದ್ರೆ ಪ್ರವಾದನೆ ವರ ದೇವ್ರು ಕೊಟ್ಟಿರೋದು ಅದನ್ನು ನಾವು ನಂಬಬೇಕಲ್ವಾ? ಪ್ರವಾದನೆ ವರನು ದೇವ್ರು ಪ್ರವಾದನೆ ಕೊಟ್ಟಿದಾರಲ್ವಾ? ವರ ಇದೆ ಅಂತ ಬೈಬಲ್ ಅಲ್ಲಿ 1 ಕೊರಿಂಥ 12 ಹೇಳ್ತಾರೆ. ಅದೇ 13 ಅದೇ ಪ್ರವಾದನೆ ವರಗಳಲ್ಲಿ ಯಾವ್ದು ನಿಂತೋಗ್ತಾರೆ ಅಂತ ಕೂಡ ಕೊಟ್ಟಿದೆ ಅಲ್ವಾ? ಹೌದು. ಅಲ್ವರ? ಯಾಕಂದ್ರೆ ನಾವು ಇರೋಂಥ ಕಾಲದಲ್ಲಿ ದೇವರ ಸತ್ಯಾರ್ಥಗಳನ್ನ ತುಂಬಾ ಕ್ಲಿಯರ್ ಆಗಿ ಸರಳವಾಗಿ ನಮಗೆ ಬಿಚ್ಚಿಟ್ಬಿಟ್ಟಿದ್ದಾರೆ. ದೇವರು ಬೈಬಲ್ ಅಲ್ಲಿ ಎಷ್ಟೋ ವಾಗ್ದಾನ ಇದೆ. ಅದರ ಇವಾಗ ನೋಡಿ, ಇವಾಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಯಾರೊಬ್ರು ಪ್ರವಾದನೆ ಹೇಳ್ತಾರೆ ಅಂದ್ರೆ ಏನ್ ಹೇಳ್ಬೋದು? ನಮ್ಮ ಬಗ್ಗೆ ಒಳ್ಳೇದು ಹೇಳ್ತಾರ, ಕೆಟ್ಟದ್ದು ಹೇಳ್ತಾರ? ಎಕ್ಸಾಂಪಲ್ ಕೇಳೋದು, ಯಾರೊಬ್ರು ದೇವ್ರ ಮನುಷ್ಯ ಅಂತ ಕ್ಲೇಮ್ ಮಾಡಿ ನಾನು ನಿಮ್ಮ ಬಗ್ಗೆ ಪ್ರವಾದನೆ ಹೇಳ್ತೀನಿ ಅಂದ್ರೆ ಏನ್ ಹೇಳ್ಬೋದು ಅವರು? ನಮ್ಮ ಬಗ್ಗೆ ಒಳ್ಳೇದು ಹೇಳ್ಬೋದು, ಕೆಟ್ಟದ್ದು ಹೇಳ್ಬೋದಾ? ಮ್ಯಾಕ್ಸಿಮಮ್ ಆಗಿ ಒಳ್ಳೇದೇ ಹೇಳ್ತಾರೆ brother. ಒಳ್ಳೇದೇ, ಎಲ್ಲಾರು ಹೇಳೋದು ಒಳ್ಳೇದೇ. ಅದರ ಹಾ. ದೇವ್ರು ನಮ್ಮ ಬಗ್ಗೆ ಬೈಬಲ್ ಅಲ್ಲಿ ಎಲ್ಲ ಕೆಟ್ಟದ್ದು ಬರ್ದಿದ್ದಾರ? ದೇವ್ರ ಮಕ್ಕಳಾಗಿ ನಾವು ದೇವ್ರಿಗೆ ಯೋಗ್ಯವಾಗಿದ್ರೆ ನಮ್ಮ ಬಗ್ಗೆ ದೇವ್ರು ಒಳ್ಳೇದು ಹೇಳಿದಾರ, ಕೆಟ್ಟದ್ದು ಹೇಳಿದಾರ? ಒಳ್ಳೇದೇ ಹೇಳಿದ್ದಾರೆ brother. ಅದು ಇನ್ನೇನು ಎಕ್ಸ್ಟ್ರಾ ಪ್ರವಾದ ಇನ್ನೇನು ಬೇಕು? ದೇವ್ರು ಆಲ್ರೆಡಿ ಬೈಬಲ್ ನಲ್ಲಿ ಬರ್ದಿ ನಮ್ಮ ಬಗ್ಗೆ ಹೇಳ್ಬಿಟ್ಟವ್ರೆ, ಯಾರು ಕೈ ಬಿಟ್ರು ನಿಂಗೆ ಕೈ ಬಿಡಲ್ಲ, ನಿನ್ಗೆ ಏನ್ ಬೇಕೋ ನಾನು ಕೊಡ್ತೀನಿ, ಊಟ ತಿಂಡಿ ಬಟ್ಟೆ ಬರೋ ನಿನ್ ಗ್ಯಾರಂಟಿ, ಚಿಂತೆ ಮಾಡ್ಬೇಡ, ನೀನ್ ಮುದಿ ವಯಸ್ಸಾದ್ರೂ ಸರಿ ಯಾರು ನಾನು ಕೈ ಬಿಡಲ್ಲ, ನಿನ್ ಜೊತೆಗೆ ನಾನು ಇರ್ತೀನಿ ಅಂತೆಲ್ಲ ಹೇಳ್ಬೇಕು. ಇಷ್ಟೆಲ್ಲ ಆಶ್ವಾಸನೆ ಕೊಟ್ಟಿದ್ಮೇಲೆ ಕೂಡ ಇಲ್ಲ ದೇವ್ರೆ ನಾನು ಇನ್ನೊಬ್ರು ಯಾರೋ ಪ್ರವಾದನೆ ಮಾಡ್ಲಿ ಅಂತಾನೆ ಏನ್ ಅರ್ಥ? ಅದು ನಂಬಿಕೆನಾ ಅಥವಾ ಅಪನಂಬಿಕೆನಾ? ನೀವು ಚಿಂತೆ ಮಾಡಿ. ಅದು ನಾನು ಪ್ರವಾದನೆ ನಂಬಲಾಗಿಲ್ಲ, ಬಟ್ ಈಗ ಅದು ಹೇಳ್ತಾರಲ್ಲ ಅದಕ್ಕೋಸ್ಕರ ನನ್ಗೆ ಡೌಟ್ ಬಂದು ಕೇಳಿದೆ brother. ಕರೆಕ್ಟ್ ಅಲ್ಲ? ಏನಂದ್ರೆ ನಾವು ಥಿಂಕ್ ಮಾಡ್ಬೇಕಲ್ವರ? ಏನಂದ್ರೆ ಹೌದು. ಲೋಕದಲ್ಲಿ ನಡೀತಲ್ಲ ಅಂತ ಅನ್ಬೇಕಾರೆ ನಡೀತದೆ, ಇಲ್ಲ ಅಂತಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಏನ್ ಹೇಳೋದು, ಕ್ರೈಸ್ತವ್ರು ಎನ್ಸ್ಕೊಂಡವ್ರೆಲ್ಲರೂ ಕ್ರೈಸ್ತವರಲ್ಲ ಅಂತ ಹೇಳೋದು ಹ್ಮ್. ಅಲ್ವಾ? ಅದಕ್ಕೆ ಬೈಬಲ್ ಹೇಳ್ತಿಲ್ಲ, ಅಂತ್ಯಕಾಲದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಸುಳ್ಳು ಪ್ರವಾದಿಗಳು ಬರ್ತಾರೆ, ಅದರ ಆಮೇಲೆ ಸುಳ್ಳು ಕ್ರಿಸ್ತವರು ಬರ್ತಾರೆ. ಎಲ್ಲ ಸುಳ್ಳು ಪ್ರವಾದನೆ ಏನರ್ಥ? ಕ್ರಿಸ್ತನಲ್ಲೇ ಇದ್ಕೊಂಡು ಕ್ರಿಸ್ತನ ಹೆಸರು ಎಪ್ಪಿಸ್ಕೊಂಡು ಏನ್ ಮಾಡ್ತಾರೆ? ಪ್ರವಾದನೆ ಮಾಡ್ತಾರೆ. ಅವೆಲ್ಲ ಸುಳ್ಳು ಅಂತ ಅರ್ಥನೇ. ಅದ್ರ ಬಗ್ಗೆ ನಾವು ಎಚ್ಚರಿಕೆ ಇರಬೇಕು ಅಂತ ಅರ್ಥ. ನಮಗೆಲ್ಲ ಕೊಟ್ಟವ್ರೆ ಅಂತಂದ್ರೆ ಏನರ್ಥ? ಅಂತ ವಿಚಾರಗಳ ಬಗ್ಗೆ ನಾವು ಕೇರ್ಫುಲ್ ಆಗಿರೋದು ನಮ್ಗೆ ಒಳ್ಳೇದು ಅಂತ ಅರ್ಥ. ಓಕೆ ಸರ್, ಓಕೆ. ಓಕೆ, ಥ್ಯಾಂಕ್ ಯು. ಓಕೆ, ಎಜ್ರಾ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಎಜ್ರಾ ಬ್ರದರ್? ಇಲ್ಲ ಬ್ರದರ್. ಸರಿ, ಓಕೆ. ಜಮೀನ್ ಮಾಸ್ಟರ್? ಇಲ್ಲ ಬ್ರದರ್. ಮಹೇಶ್ ಬ್ರದರ್? ಇಲ್ಲ ಬ್ರದರ್. ನವೀನ್ ಬ್ರದರ್? ಸೀಮಾ ಸಿಸ್ಟರ್? ಓಕೆ. ನೂತನ್ ಬ್ರದರ್? ಇಲ್ಲ ಬ್ರದರ್. ಪ್ರೇಮ ಯೋಗೀಶ್ ಸಿಸ್ಟರ್? ಓಕೆ. ಪ್ರೇಮ ಸಿಸ್ಟರ್ ಏನೋ ಡೌಟ್ಸ್ ಇದೆಯಾ? ಓಕೆ. ರಮೇಶ್ ಅರ್ಕುಲ್ ಗುಡ್? ಇಲ್ಲ ಬ್ರದರ್. ಓಕೆ, ಸರಿ. ಇನ್ಯಾರೋ ಏನೋ ಪ್ರಶ್ನೆ ಇದ್ರೆ ಧಾರಾಳ ಕೇಳಿ. ಆಮೇಲೆ ಇವಾಗ ಕೇಳಬೇಕು ಅಂತೇನಿಲ್ಲ, ನೀವು ಕ್ಲಾಸಸ್ನ ರಿವೈಸ್ ಮಾಡಿ ನನಗೆ ನೀವು ಹೋಗ್ತಾ ಸ್ಟಡಿ ಮಾಡ್ಬೇಕಾದ್ರೆ ನಿಮಗೇನೋ ಪ್ರಶ್ನೆ ಬಂತು ಅಂದರೆ ದಯವಿಟ್ಟು ಮಾಡಿ ನೀವು ವಾಟ್ಸಪ್ ಮಾಡ್ಬೋದು. ಮೇಲೆ ನಂಬರ್ ಇದೆ, ವಾಟ್ಸಪ್ ಮಾಡಿ ನಾವು ರಿಪ್ಲೈ ಕೊಡ್ತೀವಿ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ.